ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಏನು ನೋಡೋಣ ಅಂತಂದರೆ KSRP 2003 ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ, ಸರಿನಾ. ಸೊ ಇವಾಗ ಆಲ್ರೆಡಿ PSI 1998ಇಂದ 2002ವರೆಗೂ ಎಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದಾಗಿದೆ. ಅದು ಪ್ಲೇಲಿಸ್ಟಲ್ಲಿದೆ, ಯಾರಿಗೆ ಬೇಕಲ್ವಾ ಅವರು ಹೋಗಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಫ್ ಇವನ್ ಏನಾದರೂ ತಪ್ಪಿದರೆ ಇಲ್ಲ ವಿಡಿಯೋ ಇಷ್ಟ ಆಗಲಿ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಟುಡೇಸ್ ಫಸ್ಟ್ ಕ್ವಶನ್ ಏನಿದೆ ಅಂತಂದರೆ, ಪಿಂಕ್ ಸಿಟಿ ಎಂದು ಕರೆಯಲ್ಪಡುವ ಭಾರತದ ನಗರ ಯಾವುದು ಅಂತ ಹೇಳಿದ್ದಾರೆ. ಓಕೆನಾ, ಪಿಂಕ್ ಸಿಟಿ ಯಾವುದು ಕರೀತಾರಪ್ಪ ಭಾರತದೊಳಗೆ ಅಂತ ಹೇಳಿದ್ದಾರೆ. ಹಾಗೆ 7 ಬೆಟ್ಟಗಳ ನಗರ ಅಂತ ಒಂದು ಕರೀತಾರೆ, ಯಾವುದಂದರೆ ರೋಮ್ ದೇಶ. ಓಕೆನಾ, ರೋಮ್ ಇದೆಯಲ್ಲ, ಇಟಲಿ ದೇಶದ ರೋಮ್ ನಗರ ಇದೆಯಲ್ಲ, ಅದಕ್ಕೆ 7 ಬೆಟ್ಟಗಳ ನಗರ ಅಂತ ಕರೀತಾರೆ. ಓಕೆನಾ, ಈಗ ನಗರ ಅಂತ ಬಂತಲ್ಲ, ಸೊ ಅದಕ್ಕೆ ಹೇಳಿದೆ 7 ಬೆಟ್ಟಗಳ ನಗರ ಯಾವುದಂದರೆ ರೋಮ್ ದೇಶ. ಯಾವ ನದಿ ಹರಿತದೆ ಅಲ್ಲಿ ಅಂತ ಕೇಳಿದ್ರೆ ಟೈಬರ್ ಅನ್ನೋ ನದಿ ಹರಿತದೆ, ಕೇಳಿದ್ದಾರೆ ಕ್ವಶನ್ ಪೇಪರ್ನಲ್ಲಿ ಇದು, ಸರಿನಾ. ಸೊ ಇಲ್ಲಿ ಪಿಂಕ್ ಸಿಟಿ ಮತ್ತು ಬ್ಲೂ ಸಿಟಿ, ವೈಟ್ ಸಿಟಿ, ಯೆಲ್ಲೋ ಸಿಟಿ ಆ್ಯಂಡ್ ದೆನ್ ಸಿಲ್ವರ್ ಸಿಟಿ ಅಂತ ಬರುತ್ತೆ. ಸೊ ಒಂದೊಂದಾಗಿ ನೋಡೋಣ. ಯಾವುದು ಅಂತಂದರೆ ಇವಾಗ ಫಸ್ಟಿಗೆ ಪಿಂಕ್ ಸಿಟಿ ಇಲ್ಲಿ ಯಾವುದಿದೆ ಅಂದರೆ ಲಕ್ನೋ ಅಲ್ಲ, ಇದು ದೆಹಲಿಗಿದ್ರೆ ಏನೂ ಕರೆಯೋದೇ ಇಲ್ಲ, ಬೆಂಗಳೂರಿಗಿದ್ರೆ ಸಿಲಿಕಾನ್ ವ್ಯಾಲಿ ಅಂತಾರೆ, ಸರಿನಾ. ಸೊ ಇಲ್ಲಿ ಪಿಂಕ್ ಸಿಟಿ ಯಾವುದು ಅಂತಂದರೆ ಇದರಲ್ಲಿ 3ರಲ್ಲಿ ಜೈಪುರ್ನ ನಾವು ಪಿಂಕ್ ಸಿಟಿ ಅಂತೀವಿ. ಪಿಂಕ್ ಸಿಟಿ ಯಾಕೆ ಅಂತೀವಿ, ಏನಾದರೂ ಅಲ್ಲಿ ಇನ್ಸಿಡೆಂಟ್ ಆಗಿದೆಯಾ, ಇಲ್ಲ ಅಂತಂದರೆ ಅಲ್ಲಿ ಏನೋ ನೋಡೋಕ್ಕದು ಪಿಂಕ್ ಕಾಣಿಸ್ತಾ, ಇಲ್ಲ ಜೈಪುರಿಗೆ ಏನಿದ್ರೆ ಪಿಂಕ್ ಬಣ್ಣ ಬೆಳೆದಿರ್ತಾರ ಅಂತ ಕೇಳಿದ್ರೆ ಹಿಂದಕ್ಕಿನ ಕಾಲದಿಂದ, ಓಕೆನಾ, ಅಲ್ಲಿ ರಜಪೂತ್ರ ಏನು ಆಳ್ವಿಕೆ ಮಾಡ್ತಿದ್ದಾರಲ್ವ, ಆವಾಗಿನ ಕಾಲದಿಂದ ಅಲ್ಲಿ ಪ್ಯಾಲೇಸ್ ಯಾವ ಕಲರ್ ಬಣ್ಣ ಹೊಡೆದಿದ್ದಾರೆ ಅಂದರೆ ಪಿಂಕ್ ಕಲರ್ ಹೊಡೆದಿದ್ದಾರೆ. ಪಿಂಕ್ ಕಲರ್ ಬಣ್ಣ ಇದೆ ಅದರಲ್ಲಿ, ಸರಿನಾ. ಆ್ಯಂಡ್ ಇನ್ನೂ ಸ್ಪೆಷಲ್ ಏನಿದೆ ಅಂತಂದರೆ ಪಿಂಕ್ ಗ್ರಾನೈಟಿಂದ ಕಟ್ಟಿದ್ರೇನೋ ಕಟ್ಟಡಗಳಲ್ಲಿ ಜಾಸ್ತಿ ಇದ್ದಾವೆ. ಸೊ ಇವಾಗಲೂ ಕೂಡ ಇದ್ರೇನೋ, ಇವಾಗ ಪೇಂಟ್ ಹಾಕೋದಿದ್ದು ಅಂದರೂ ಕೂಡ ಅಲ್ಲಿ ಪಿಂಕ್ ಬಣ್ಣ ಹಾಕ್ತಾರೆ. ಸೊ ಅದಕ್ಕೆ ಆ ಸಿಟಿನ ನಾವು ಒಂದು ಬರ್ಡ್ಸ್ ವ್ಯೂನಲ್ಲಿ, ಓಕೆನಾ, ಬರ್ಡ್ ಐ ವ್ಯೂನಲ್ಲಿ ನೋಡಿದ್ರೆ ಅದು ಇದ್ರ ಫುಲ್ ಪಿಂಕಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಅದನ್ನು ನಾವು ಪಿಂಕ್ ಸಿಟಿ ಅಂತೀವಿ. ಹಾಗೆ ಬ್ಲೂ ಸಿಟಿ ಇದೆ ಒಂದು. ಬ್ಲೂ ಸಿಟಿ ಯಾವುದಿದೆ ಅಂದರೆ ಅದು ಕೂಡ ರಾಜಸ್ಥಾನದಲ್ಲೇ ಇದೆ. ಯಾವ ಊರು? ಜೋಧ್ಪುರ್. ಓಕೆನಾ, ಜೋಧಾಬಾಯಿ ಯಾರು? ಅಕ್ಬರ್ನಿದ್ರೇನೋ ಪತ್ನಿ. ಓಕೆನಾ, ಆ ಜೋಧಾಬಾಯಿ ಇದ್ದಾರಲ್ಲ, ಸೊ ಅವ್ರ ಹೆಸರಿನಲ್ಲಿದೆ ಒಂದು ಜೋಧ್ಪುರ್ ಅಂತ ಊರಿದೆ, ಎಲ್ಲಿ? ರಾಜಸ್ಥಾನದಲ್ಲಿ, ಸರಿನಾ. ಆ ರಾಜಸ್ಥಾನಕ್ಕೆ ಏನಂತ ಕರೀತಾರೆ, ಆ ಜೋಧ್ಪುರ್ಗೆ ಏನಂತ ಕರೀತಾರೆ ಅಂದರೆ ಬ್ಲೂ ಸಿಟಿ ಅಂತ ಕರೀತಾರೆ. ಓಕೆನಾ, ನೀಲಿ ನಗರ, ಸರಿಯಾ. ಹಾಗೆ ವೈಟ್ ಸಿಟಿ ಅಂತ ಒಂದು ಕರೀತಾರೆ. ವೈಟ್ ಸಿಟಿ ಅಂತ ಎದಕ್ಕೆ ಕರೀತಾರೆ ಅಂದರೆ ಉದಯ್ಪುರ್ ಕರೀತಾರೆ. ಉದಯ್ಪುರ್ ಇದು ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ಇದು ಕೂಡ ರಾಜಸ್ಥಾನದಲ್ಲೇ ಇದೆ, ಸರಿನಾ. ಹಾಗೆ ಸಿಲ್ವರ್ ಸಿಟಿ ಅಂತ ಒಂದು ಕರೀತಾರೆ. ಸಿಲ್ವರ್ ಸಿಟಿ ಇವು ಏನೋ ಎಲ್ಲ ರಾಜಸ್ಥಾನದಲ್ಲಿ ಇದ್ದಾವೆ, ಇದು ಕೂಡ ರಾಜಸ್ಥಾನದಲ್ಲಿ ಇದೆಯಾ ಅಂದರೆ ಇಲ್ಲ ಗುರು, ಇದು ರಾಜಸ್ಥಾನದಲ್ಲಿಲ್ಲ, ಇದು ಕಟಕ್ದಲ್ಲಿದೆ. ಓಕೆನಾ, ಕಟಕ್ ಕಲ್ಕತ್ತಾಗೆ ಎರಡಕ್ಕೂ ಡಿಫ್ರೆನ್ಸ್ ಇದೆ. ಕಟಕ್ ಇರೋದು ಭುವನೇಶ್ವರ. ಓಕೆನಾ, ಭುವನೇಶ್ವರ ಪಕ್ಕ ಇದೆ, ಸರಿಯಾ. ಭುವನೇಶ್ವರಲ್ಲಿದೆ, ಒಡಿಸ್ಸಾದಲ್ಲಿದೆ. ಹಾಗೆ ಒಡಿಸ್ಸಾದ ಮೊದಲ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಕಟಕ್, ಸರಿನಾ. ಇವಾಗಿನ ರಾಜಧಾನಿ ಯಾವುದು ಅಂದರೆ ಭುವನೇಶ್ವರ ಇದೆ ಪ್ರೆಸೆಂಟ್, ಬಟ್ ಮೊದಲಿನ ರಾಜಧಾನಿ ಕೇಳಿದ್ರೆ ಕಟಕ್ ಅಂತ ಹೇಳ್ಬೇಕು. ಆ ಕಟಕ್ ಇದೆಯಲ್ಲ, ಅದಕ್ಕೆ ನಾವು ಸಿಲ್ವರ್ ಸಿಟಿ ಅಂತ ಕರಿತೀವಿ, ಸಿಲ್ವರ್ ಸಿಟಿ, ಸರಿನಾ. ಸಿಲ್ವರ್ ಸಿಟಿಗೆ ಮತ್ತು ವೈಟ್ ಸಿಟಿಗೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ವೈಟ್ ಸಿಟಿ ಬಂದುಬಿಟ್ಟು ಉದಯ್ಪುರ, ಹಾಗೆ ಸಿಲ್ವರ್ ಸಿಟಿ ಬಂದುಬಿಟ್ಟು ಯಾವುದು? ಕಟಕ್. ಹಾಗೆ ವೈಟ್ ಕ್ರಾಂತಿ, ಓಕೆನಾ, ವೈಟ್ ರೆವಲ್ಯೂಷನರಿ ಮತ್ತು ಇದ್ರೇನೋ ಸಿಲ್ವರ್ ರೆವಲ್ಯೂಷನರಿ ಅಂತ ಬೇರೆ ಬೇರೆ ಕಲರ್ ಬರುತ್ತಲ್ಲ. ಸಿಲ್ವರ್ದಂದರೆ ಯಾವುದು? ಸಿಲ್ವರ್ ಕ್ರಾಂತಿ ಅಂದರೆ ಯಾವುದು ಬರುತ್ತೆ? ಮೊಟ್ಟೆದು ಬರುತ್ತೆ, ಸರಿನಾ. ಹಾಗೆ ವೈಟ್ದು ಅಂತಂದರೆ ಇದು ಹಾಲಿಂದ ಬರುತ್ತೆ ಅಲ್ವಾ, ಇದರಲ್ಲಿ ಕೂಡ ಚೇಂಜ್ ಇದೆ ನೋಡಿ. ಆ ಮೊಟ್ಟೆದಿದ್ರೇನೋ ಯಾರು ಅದ್ರದ್ದು ಮಾಡಿದವರು, ಅದ್ರ ಪಿತಾಮಹ ಯಾರು ಅಂತಂದರೆ ಪಿತಾಮಹ ಅಂದರೆ ಇಂದಿರಾ ಗಾಂಧಿ, ಸರಿನಾ. ಆ ವೈಟ್ ರೆವಲ್ಯೂಷನರಿ ಸಿಲ್ವರ್ ರೆವಲ್ಯೂಷನರಿ ಸ್ಟಾರ್ಟ್ ಮಾಡಿದವರು. ವೈಟ್ದು ವರ್ಗೀಸ್ ಕುರಿಯನ್. ಸೊ ನೆಕ್ಸ್ಟ್ ಯಾವುದು ಅಂದರೆ ಯೆಲ್ಲೋ ಸಿಟಿ ಅಂತ ಒಂದು ಕರಿತೀವಿ. ಗೋಲ್ಡನ್ ಸಿಟಿ ಅಂತ ಕರಿತೀವಲ್ಲ ಅಮೃತ್ಸರ್ಗೆ, ಅದಕ್ಕೆ ಯೆಲ್ಲೋ ಸಿಟಿ ಅಂತ ಕೂಡ ಕರೀತಾರೆ, ಸರಿನಾ. ಸೊ ಇವಾಗ ಯೆಲ್ಲೋ ಹೆಂಗೆ ಕಾಣಿಸುತ್ತೆ ಅಂದರೆ ಗೋಲ್ಡ್ ಥರ ಕಾಣಿಸುತ್ತೆ. ಸೊ ಅದಕ್ಕೆ ಅದು ಯೆಲ್ಲೋ ಇದೆ, ಸೊ ಅದಕ್ಕೆ ಅಲ್ಲಿ ಗೋಲ್ಡ್ ಸಿಟಿ ಅಂತ ಕರೀತಾರೆ. ಬಟ್ ಯೆಲ್ಲೋ ಸಿಟಿ ಅಂತ ಕೇಳಿದ್ರು ಕೂಡ ನಾವು ಯಾವುದಕ್ಕಂತ ಹಾಕಬೇಕು ಅಂದರೆ ಸೇಮ್ ಯಾವುದು? ಅಮೃತ್ಸರ, ಸರಿನಾ. ಹಾಗೆ ಯಾವುದು? 7 ಬೆಟ್ಟಗಳ ನಗರ ರೋಮ್. ಓಕೆನಾ, ಯಾವ ದೇಶದ ರಾಜಧಾನಿ ಅಂದರೆ ಇಟಲಿ ದೇಶದ ರಾಜಧಾನಿ. ಮೊನ್ನೆ G7 50ನೇ ಸಮ್ಮಿಟ್ ಎಲ್ಲಿ ನಡೆದಿತ್ತು ಅಂದರೆ ಇಟಲಿಯಲ್ಲಿ ನಡೆದಿದೆ, ಇಟಲಿಯ ಅಪುವಾದಲ್ಲಿ ನಡೆದಿದೆ, ಸರಿನಾ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದರೆ, ಭಾರತೀಯ ಕಾಂಗ್ರೆಸ್ ಪಕ್ಷದ ಪ್ರಥಮ ಮಹಿಳಾ ಅಧ್ಯಕ್ಷೆ ಯಾರು ಅಂತ ಕೇಳಿದ್ದಾರೆ. ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷೆ, ಇದು ಕಾಂಗ್ರೆಸ್ ಇದೆಯಲ್ಲ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ, ಇದನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ಎ.ಓ. ಹ್ಯೂಮ್. ಓಕೆನಾ, ಎ.ಓ. ಹ್ಯೂಮ್ ಸ್ಟಾರ್ಟ್ ಮಾಡ್ತಾರೆ. ಯಾರೋ ಒಬ್ಬರು ಬ್ರಿಟಿಷ್ ಅಧಿಕಾರಿ ಇವರು, ಸರಿನಾ, ಬ್ರಿಟಿಷ್ ಸರ್ವೆಂಟ್ ಇವರು. ಯಾರು? ಎ.ಓ. ಹ್ಯೂಮ್ ಅವರು IAS ಅಧಿಕಾರಿಯಾಗಿರ್ತಾರೆ ಇವರು. ಅವ್ರು ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಅಧ್ಯಕ್ಷ ಯಾರು ಅಂದರೆ W.C. ಬ್ಯಾನರ್ಜಿ, ಸರಿನಾ. ಹಾಗೆ ಇಲ್ಲಿ ಪ್ರಥಮ ಮಹಿಳಾ ಅಧ್ಯಕ್ಷ ಕೇಳಿದ್ದಾರೆ. ಪ್ರಥಮ ಮಹಿಳಾ ಅಧ್ಯಕ್ಷ, ಪ್ರಥಮ ಭಾರತೀಯ ಮಹಿಳಾ ಅಧ್ಯಕ್ಷ, ಎರಡು ಡಿಫ್ರೆನ್ಸ್ ಇರುತ್ತೆ, ಸರಿನಾ. ಪ್ರಥಮ ಮಹಿಳಾ ಅಧ್ಯಕ್ಷ ಅಂದಾಗ ನಾವು ಯಾರನ್ನ ಹಾಕ್ತೀವಿ? ಇವರು ಇಂದಿರಾ ಗಾಂಧಿ ಬರೋದಿಲ್ಲ, ಯಾಕಂದರೆ ಇವರು ಯಾರು? ನೆಹರು ಅವರ ಮಗಳು, ಸರಿನಾ. ಸೊ ಇವ್ರಕ್ಕಿಂತ ಮುಂಚೆನೇ ಇದ್ರೇನೋ ಇರ್ತಾರೆ
ಸೊ ಶೀಲಾ ದೀಕ್ಷಿತ್ ಇವರು ಕೂಡ ಅಲ್ಲ, ಸರೋಜಿನಿ ನಾಯ್ಡು ಇದ್ದಾರಲ್ಲ ಇವರು ಭಾರತೀಯ ಪ್ರಥಮ ಮಹಿಳಾ ಅಧ್ಯಕ್ಷೆ. ಎಷ್ಟರಲ್ಲಿ ಅಂದರೆ 1925ರಲ್ಲಿ. ಎಲ್ಲಿ ನಡೆದಿತ್ತು ಇವರು ಅಧ್ಯಕ್ಷರಾದಾಗ ಅಂತ ಕೇಳಿದ್ರೆ 1925 ಕಲ್ಕತ್ತಾದಲ್ಲಿ ನಡೀತದೆ. ಸರಿನಾ, ಕಲ್ಕತ್ತಾ ಅಲ್ಲಿ ನಡೀತದೆ. ಯಾವುದು ವೆಸ್ಟ್ ಬೆಂಗಾಲ್ ರಾಜಧಾನಿ ಇದೆಯಲ್ಲ ಅಲ್ಲಿ ನಡೆದಿರ್ತದೆ 1925ರಲ್ಲಿ. ಸೊ ಮತ್ತು ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಅಂತ ಕೇಳಿದ್ರೆ ಇವರಲ್ವಾ ಅಂತಂದರೆ ಪ್ರಥಮ ಅಂತ ಕೇಳಿದ್ರೆ ಡಾಕ್ಟರ್ ಆ್ಯನಿ ಬೆಸೆಂಟ್ ಆಗ್ತಾರೆ. ಆ್ಯನಿ ಬೆಸೆಂಟ್ ಯಾಕೆ ಆಗ್ತಾರೆ, ಸರೋಜಿನಿ ನಾಯ್ಡು ಹಾಕಾಗಲ್ಲ. ಅಂದರೆ ಆ್ಯನಿ ಬೆಸೆಂಟ್ ಮೊದಲು 1917ರಲ್ಲೇ ಇದ್ರೆ ಅಧ್ಯಕ್ಷತೆ ವಹಿಸಿರ್ತಾರೆ. ಎಲ್ಲಿ, ಕಾನ್ಪುರದಲ್ಲಿ. ಸರಿನಾ, 1917ರಲ್ಲಿ ಎಲ್ಲಿ ನಡೆದಿತ್ತು ಅಧಿವೇಶನ ಅಂತ ಕೇಳಿದ್ರೆ ಕಾನ್ಪುರ ಅಂತ ಗೊತ್ತಿರಬೇಕು. ಸರಿನಾ, ಕಾನ್ಪುರ ಡಿಸೆಂಬರ್ 28-30ನಲ್ಲಿ ನಡೆದಿರ್ತದೆ, 28 to 30 ಡೇಟಲ್ಲಿ. ಸೊ ಅಲ್ಲಿ ಡಾಕ್ಟರ್ ಆ್ಯನಿ ಬೆಸೆಂಟ್ ಅವ್ರು ಆಗಿರ್ತಾರೆ. ಸರಿನಾ. ಸೊ 1925ರಲ್ಲಿ ಸರೋಜಿನಿ ನಾಯ್ಡು ಆಗ್ತಾರೆ. ಹಾಗೆ ಅತಿ ಹೆಚ್ಚು ಬಾರಿ ಆದವ್ರು ಯಾರು ಅಂತ ಮೊನ್ನೆ VO ಎಕ್ಸಾಮಿಗೆ ಕೇಳಿದ್ದ. ಅತಿ ಹೆಚ್ಚು ಬಾರಿ ಆದವ್ರು ಯಾರು ಅಂತಂದರೆ ಜವಾಹರ್ಲಾಲ್ ನೆಹರು ಫಸ್ಟ್ ಇದ್ದಾರೆ. ಅದಾದ ನೆಕ್ಸ್ಟ್ ಬರೋವರೇ ದಾದಾಬಾಯಿ ನವರೋಜಿ ಆಗಿದ್ದಾರೆ. ಜವಾಹರ್ಲಾಲ್ ನೆಹರು ಎಷ್ಟು ಸರಿ ಇದ್ದಾರೆ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಏನಂತ ಹೇಳಬೇಕು ಅಂದರೆ 6 ಸರಿ ಅಂತ ಹೇಳಬೇಕು. ಸರಿನಾ. ಹಾಗೆ ಯಾರು ಜವಾಹರ್ಲಾಲ್ ನೆಹರು 6 ಸರಿ ಅಂದರೆ ದಾದಾಬಾಯಿ ನವರೋಜಿ ಬಂದ್ರಲ್ಲ, ಆ ದಾದಾಬಾಯಿ ನವರೋಜಿ ಎಷ್ಟು ಸರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಾರೆ ಅಂದರೆ 3 ಸರಿ. ಓಕೆನಾ, ಅವ್ರು 6 ಇವ್ರು 3. ಸ್ವತಂತ್ರ ಬಂದ ನಂತರ ಕೂಡ ಏನೋ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷತೆ ಇದ್ರೇನೋ ಸಮಾವೇಶ ನಡೆದಿದೆ, ಆವಾಗ 3 ಸರಿ ವಹಿಸ್ಕೋತಾರೆ. ಯಾರು, ಜವಾಹರ್ಲಾಲ್ ನೆಹರು. ಅದಕ್ಕಿಂತ ಮುಂಚೆ ಫೈಜಾಪುರದಲ್ಲಿ, ಫೈಜಾಪುರ ಅಂದೇ ಒಂದು ನೆನಪೈತು. ಓಕೆನಾ, ಅಲ್ಲಿ ಏನಂತಂದರೆ ಮೊಟ್ಟ ಮೊದಲ ಬಾರಿಗೆ ಆ್ಯಂಡ್ ಏಕೈಕ ಹಳ್ಳಿಯಲ್ಲಿ ನಡೆದ ಸಮಾವೇಶ. ಓಕೆನಾ, ಹಳ್ಳಿಯಲ್ಲಿ ನಡೆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಮಾವೇಶ ಯಾವುದು ಅಂದರೆ ಫೈಜಾಪುರ್ ಸಮಾವೇಶ. ಓಕೆನಾ, ಆ ಫೈಜಾಪುರ ಅನ್ನೋದು ಎಲ್ಲಿದೆ ಅಂತ ಕೇಳಿದ್ರೆ ಲಾಹೋರ್ದಲ್ಲಿಲ್ಲ. ಸರಿನಾ, ಉತ್ತರ ಭಾರತದಲ್ಲಿಲ್ಲ, ದಕ್ಷಿಣ ಭಾರತದಲ್ಲಿ ಏನು ಬರುತ್ತಲ್ಲ ಮಹಾರಾಷ್ಟ್ರದಲ್ಲಿ ಒಂದು ಊರಿದೆ ಫೈಜಾಪುರ ಅಂತೇಳಿ. ಆ ಫೈಜಾಪುರದ ಹಳ್ಳಿಯಲ್ಲಿ ನಡೀತದೆ 1937ರಲ್ಲಿ. ಸರಿನಾ, 1937. ಇದು UPSC ಕೇಳಿರೋ ಕ್ವಶನ್. ಹಳ್ಳಿಯಲ್ಲಿ ನಡೆದ ಏಕೈಕ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ ಯಾವ ಊರಲ್ಲಿ ನಡೆದಿತ್ತು ಅಂತ ಕೇಳಿದ್ದಾರೆ. ಅದ್ರ ಮತ್ತೆ ಇನ್ನೊಂದು ಏನು ಕೇಳಿದ್ದಾರೆ ಅಂದರೆ ಸೇಮ್ SSC CGL ಅಲ್ಲಿ ಅದರ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರು ಅಂತ. ಅದರ ಅಧ್ಯಕ್ಷತೆ ಜವಾಹರ್ಲಾಲ್ ನೆಹರು ವಹಿಸ್ಕೊಂಡಿರ್ತಾರೆ. ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಡಾಕ್ಟರ್ ಆ್ಯನಿ ಬೆಸೆಂಟ್. ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದೆಹಲಿಯ ಪುರಾತನ ಹೆಸರು ಏನಿದೆ ಅಂತ ಕೇಳಿದ್ದಾರೆ. ದೆಹಲಿಯ ಪುರಾತನ ಹೆಸರು ಪಾಟಲಿಪುತ್ರ ಆಗಿತ್ತಾ? ಇಲ್ಲ, ಇದು ಪಾಟ್ನಾದಿದ್ರೇನೋ ಪುರಾತನ ಹೆಸರು. ಅಯೋಧ್ಯೆ ಆಗಿತ್ತಾ? ಅಯೋಧ್ಯೆ ಅಲ್ಲ. ಅದಾನಂತರ ಗಂಗಾ, ಇದು ಗಂಗಾ ಇದ್ರೇನೋ ನದಿ ಹೆಸರು, ಇದು ಆಗೋದಿಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಇಂದ್ರಪ್ರಸ್ಥ. ಸರಿನಾ, ಇಂದ್ರಪ್ರಸ್ಥ ಅಂತೀವಿ ದೆಹಲಿಗೆ ಮತ್ತು ನವದೆಹಲಿಗೆ ಡಿಫ್ರೆನ್ಸ್ ಬಹಳ ಇದೆ. ಓಕೆನಾ, ಸ್ಲೈಟ್ ಇದೆ, ಬಟ್ ಅದು ಕೂಡ ಭಾಳ ಬಿಗ್ ಡಿಫ್ರೆನ್ಸ್ ಅನಿಸುತ್ತೆ. ದೆಹಲಿ ಇದೆಯಲ್ಲ ಸಂಪೂರ್ಣ ಇವಾಗ 11 ಜಿಲ್ಲೆಗಳು ಬರ್ತವೆ ಎಲ್ಲಿ, ದೆಹಲಿಯಲ್ಲಿ. ಸರಿನಾ, ಆ 11 ಜಿಲ್ಲೆಗಳನ್ನ ತೊಗೊಂಡ್ರೆ ನಾವು ದೆಹಲಿ ಅಂತೀವಿ. ಬಟ್ ಆ 11 ಜಿಲ್ಲೆಯನ್ನು ಬಿಟ್ಟು ಕೇವಲ ಒಂದು ಸರ್ಟನ್ ಪಾರ್ಟ್ ಇದೆ, ಸೆಂಟರ್ ಪಾರ್ಟ್, ಅದನ್ನಿಷ್ಟೇ ನಾವು ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ನಾವು ನವದೆಹಲಿ ಅಂತೀವಿ. ನಮ್ಮ ರಾಜಧಾನಿ ಇರೋದು ಅದು. ಹಾಗೆ NCT ಅಂತ ಬರುತ್ತೆ. ಓಕೆನಾ, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ. ಅದು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಕೂಡ ಅದೇ ದೆಹಲಿ, ನವದೆಹಲಿ ಪ್ಲಸ್ ಹರಿಯಾಣದಂದು ಒಂದು 4 ಜಿಲ್ಲೆಗಳು, ಹಾಗೆ ಉತ್ತರ ಪ್ರದೇಶದಿಂದ ಒಂದು 6 ಜಿಲ್ಲೆಗಳು ಜಾಯ್ನ್ ಆಗ್ತವೆ. ಯಾವುದಕ್ಕೆ? NCTಗೆ, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿಗೆ. ಸರಿನಾ, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ದೊಡ್ಡದಾ ನವದೆಹಲಿ ದೊಡ್ಡದಾ ಅಂತ ಕೇಳಿದ್ರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ದೊಡ್ಡದಾಗುತ್ತೆ. ಹಾಗೆ ನವದೆಹಲಿ ದೊಡ್ಡದಾ ದೆಹಲಿ ದೊಡ್ಡದಾ ಅಂತ ಕೇಳಿದ್ರೆ ದೆಹಲಿ ದೊಡ್ಡದಾಗುತ್ತೆ. ಸರಿನಾ, ದೆಹಲಿಯಲ್ಲಿರೋ ಒಂದು ಭಾಗ ಅಂದರೆ ನವದೆಹಲಿ. ನವದೆಹಲಿ 1 kg ಅಂದರೆ ಒಂದು ಅರ್ಧ kg ಅಂತ ತಿಳ್ಕೊಳ್ಳಿ ನವದೆಹಲಿಯನ್ನು. ದೆಹಲಿ ಅಂದರೆ ಒಂದು 4 kg ಇದೆ. ಸರಿನಾ, ಹಾಗೆ NCT ಅನ್ನೋದು ಎಷ್ಟಿದೆ ಅಂದರೆ ಅದೊಂದು 8 kg ಇದೆ. ಯಾಕಂದರೆ ಪಕ್ಕ ಉತ್ತರ ಪ್ರದೇಶ ಮತ್ತು ಹರಿಯಾಣದ್ದು ಜಿಲ್ಲೆಗಳು ಅದಕ್ಕೆ ಸೇರಿಕೊಂಡಿದ್ದಾವೆ NCTಗೆ, ಮೀನ್ಸ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ. ಸರಿನಾ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಮುಧೋಳ. ಓಕೆನಾ, ಈ ಮುಧೋಳ ಅನ್ನೋದಿದ್ರೆ ಒಂದು ಜನಪ್ರಿಯ ತಳಿಯ ಹೆಸರಾಗಿದ್ದು ಇದು ಎದಕ್ಕಿದ್ರೇನೋ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಈ ಮುಧೋಳ ಈ ಕ್ವಶನ್ ಇದೆಯಲ್ಲ, ಇದು 2013 PC ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರೋ ಕ್ವಶನ್ ಇದು. ಇಲ್ಲಿಂದ ಅಲ್ಲಿ ರಿಪೀಟ್ ಆಗಿದೆ, ಅಲ್ಲಿಂದ ಇಲ್ಲಿಲ್ಲ, ಇಲ್ಲಿಂದ ಅಲ್ಲಿ ರಿಪೀಟ್ ಆಗಿದೆ. ಸರಿನಾ, ಈ ಮುಧೋಳ ಅನ್ನೋದು ಇದು ಏನಿದೆ ಅಂದರೆ ಇದು ಮುಧೋಳ ಅನ್ನೋದು ನಾಯಿ ಇದೆ. ಹಾಗೆ ಎಮ್ಮೆ ಆಗಿದ್ರೆ ಏನಪ್ಪ ಒಂದೆರಡು ಎಕ್ಸಾಂಪಲ್ ಕೊಡು ಅಂದರೆ ಸುರ್ತಿ ಅಂತ ಬರುತ್ತೆ. ಓಕೆನಾ, ಶ್ರುತಿ ಅಲ್ಲ, ಶ್ರುತಿ ಅನ್ನೋದು ಹುಡುಗಿ ಹೆಸರಾಗುತ್ತೆ. ಸೊ ಇನ್ಸರ್ಟ್ ಆಗುತ್ತೆ ಅವ್ರಿಗೆ. ಓಕೆನಾ, ಸುರ್ತಿ ಅಂತ ಬರುತ್ತೆ. ಸೂಪಕ ತೀ ಅಂತ ಗೊತ್ತಾ. ಸೊ ಆ ರೀತಿ ಅಲ್ಲ, ಸು ಹಾಕಿದ್ರೆ ಸುರ್ತಿ ಅಂತ ಬರುತ್ತೆ, ಅದೊಂದು ಎಮ್ಮೆ. ಹಾಗೆ ಮುರ್ರಾ ಅಂತ ಬರುತ್ತೆ, ಮುರ್ರಾ ತಳಿ, ಇದು ಫೇಮಸ್ ತಳಿ. ಇನ್ನು ಚಿಕ್ಕ ಕೋಡಿರ್ತವೆ ಇದಕ್ಕೆ, ಬಟ್ ಹಾಲು ಭಾಳ ಕೊಡುತ್ತದೆ ಇದು. ಯಾವುದು? ಮುರ್ರಾ ತಳಿ. ಮತ್ತು ತೇಜಸ್ ಅಂತ ಬರುತ್ತೆ. ತೇಜಸ್ ಅನ್ನೋದಿದ್ರೇನೋ ಏನೋ ಇದು ಅಂತ ತಿಳ್ಕೊಬೇಡಿ, ಹುಲಿ ಇಲ್ಲ ಅಂತಂದರೆ ಯಾವುದಿದು ಎತ್ತು ಆ ಥರ ಅಲ್ಲ. ಇದು ತೇಜಸ್ ಅನ್ನೋದು ಕೂಡ ಇದ್ರೆ ಎಮ್ಮೆನೇ ಇದು.
ಸರಿನಾ. ಹಾಗೆ ಯಾವುದು ಧಾರವಾಡ ಎಮ್ಮೆ ಅಂತ ಬರ್ತವೆ, ಓಕೆನಾ. ಧಾರವಾಡ ಇದಕ್ಕೆ ಫೇಮಸ್ ಅಂದರೆ ಧಾರವಾಡ ಪೇಡಗೂ ಫೇಮಸ್ಸು, ಹಾಗೆ ಧಾರವಾಡ ತಳಿ ಎಮ್ಮೆಗೂ ಫೇಮಸ್. ಮತ್ತು ಪಂಡ್ರಾಪುರಿ ಎಮ್ಮೆ ಅಂತಲೇ ಬರ್ತವೆ, ಸರಿನಾ. ಹಾಗೆ ಹಸುವಿಗಿದ್ರೇನೋ ಒಂದೆರಡು ಎಕ್ಸಾಂಪಲ್ ಅಂತಂದರೆ ಒಂದು ಅಮೃತ್ ಮಹಲ್ ಅಂತ ಬರುತ್ತೆ. ಜಾಸ್ತಿ ಕ್ವಶನ್ ರಿಪೀಟ್ ಆಗಿದೆ ಇದ್ರ ಮೇಲೆ. ಅಮೃತ್ ಮಹಲ್ ಏನು ಅಂತ ಕೇಳಿದ್ದಾನೆ, ಓಕೆನಾ. ಅರಮನೆಯ, ಇಲ್ಲಾಂದರೆ ಎತ್ತಿನ ತಳಿಯ, ಎಮ್ಮೆ ತಳಿಯ, ಇಲ್ಲ ಆಡಿನ ತಳಿಯ ಅಂತ ಕೇಳಿದ್ದಾನೆ, ಸರಿಯಾ. ಸೊ ಅಮೃತ್ ಮಹಲ್ ಅನ್ನೋದು ಒಂದು ಹಸುವಿನ ತಳಿ. ಹಾಗೆ ಇನ್ನೊಂದು ಯಾವುದಪ್ಪ ಅಂತಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ, ಓಕೆನಾ, ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಎತ್ತುಗಳು ಇರ್ತಾವಲ್ಲ, ನಮ್ಮ ಎತ್ತುಗಳು ಮತ್ತು ಇದ್ರು ಯಾವುದು ದಕ್ಷಿಣ ಕರ್ನಾಟಕ ಎತ್ತುಗಳಿದ್ರೆ ಭಾಳ ಡಿಫ್ರೆನ್ಸ್ ಇದೆ ನೋಡಿ ಬೇಕಾದ್ರೆ ನೀವು. ನಮ್ಮ ಹೆಂಗಂದ್ರೆ ಬೇಷಿದ್ರೆ ಹುಲಿ ಇದ್ದಂಗೆ ಇರ್ತಾವೆ, ಬೇಷ್ ದಾಡ್ಸಿ ಒಂದು 8 ಫೂಟ್. ಇವು ಯಾವ ತಳಿ ಅಂತಂದರೆ ಕಿಲಾರಿ ತಳಿ ಅಂತಾರೆ ಇವಕ್ಕೆ, ಓಕೆನಾ. ಕಿಲ್ಲಲ್ಲ, ಕೊಲ್ಲೋದಲ್ಲ, ಕಿಲಾರಿ ತಳಿ. ಅವೇದ್ರೆ ಡೇಂಜರ್ ಇರ್ತಾವೆ, ಕೊಲ್ಲಂಗಿರ್ತವೆ, ಓಕೆನಾ. ಮುಂದೆ ಬಂದರೆ ಆದರೂ ಗುಮ್ಮೆ ಬಿಡ್ತವೆ. ಕಿಲಾರಿ ತಳಿ ಅವು ಫೇಮಸ್ ಇದೆ. ಕಿಲಾರಿ ತಳಿ ಕೇಳಿದ್ದಾನೆ, ಸರಿನಾ. ಈ ಕಿಲಾರಿ ತಳಿ ಯಾಕೆ ಕೇಳಿದ್ದಾನೆ ಅಂತಂದರೆ ಮಹಾರಾಷ್ಟ್ರದಲ್ಲಿ ಕೂಡ ಇವೇ ಫೇಮಸ್ ಇದ್ದಾವೆ. ನಮ್ಮ ಉತ್ತರ ಕರ್ನಾಟಕ ಏನಿದೆಯಲ್ಲ ಮ್ಯಾಕ್ಸಿಮಮ್ ಫೆಮಿಲಿಯರ್ ಇದ್ರೇನೋ, ಮಹಾರಾಷ್ಟ್ರಕ್ಕೆ ನಾವು ಇದ್ರೇನೋ ಫೆಮಿಲಿಯರ್ ಆಗ್ತೀವಿ ನಾವು. ಸೊ ಅಲ್ಲಿ ಕೂಡ ಇದ್ರೇನೋ ಕಿಲಾರಿ ತಳಿನೂ ಯೂಸ್ ಮಾಡ್ತಾರೆ ಮಹಾರಾಷ್ಟ್ರದ ದಕ್ಷಿಣ ಭಾಗದಲ್ಲಿ. ಮತ್ತು ಆಡಿಗೆ ಅಂದರೆ ಕುರಿ ಅದಲ್ಲ, ಕುರಿಗೆ ಒಂದಿದ್ರೆ ಎಕ್ಸಾಂಪಲ್ ಏನಂದರೆ ಡಾನ್ ಅಂತ ಬರುತ್ತೆ, ಓಕೆನಾ. ಡಾನ್ ಅನ್ನೋದಿದ್ರೇನೋ ಇದೇನು ಬೇರೆ ಎಲ್ಲ ತಳಿ, ಇಲ್ಲಾಂದರೆ ಇದು ಯಾವುದು ಗುಂಡಾನೂ ಅಲ್ಲ, ಓಕೆನಾ. ಡಾನ್ ಅನ್ನೋದು ಒಂದಿದ್ರೇನೋ ಕುರಿಯ ತಳಿ. ಈ ಕುರಿಯ ತಳಿ ಡಾನ್ ತಳಿ ಎಲ್ಲಿ ಬರ್ತಾವೆ ಅಂದರೆ ಆಸ್ಟ್ರೇಲಿಯಾದಲ್ಲಿ ಜಾಸ್ತಿ ಕಂಡು ಬರ್ತವೆ. ಅತಿ ಹೆಚ್ಚಿದ್ರೆ ಉಣ್ಣೆ ಉತ್ಪಾದಿಸುವ ದೇಶ ಯಾವುದು ಅಂದರೆ ಆಸ್ಟ್ರೇಲಿಯಾ, ಸರಿನಾ. ಮೊನ್ನೆ ಲಾಸ್ಟ್ ಕ್ವಶನ್ ಪೇಪರಲ್ಲಿ ಕೇಳಿದ್ರಲ್ವ, ಸೊ ಅದೇ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಅನಿಲ್ ಕುಂಬ್ಳೆ ಅವರು ಒಂದೇ ಇನ್ನಿಂಗ್ಸಲ್ಲಿ ಎಲ್ಲ 10 ವಿಕೆಟ್ಗಳನ್ನು ಯಾವ ದೇಶದ ವಿರುದ್ಧ ಪಡೆದರು ಅಂತ ಕೇಳಿದ್ದಾರೆ, ಸರಿಯಾ. ಅನಿಲ್ ಕುಂಬ್ಳೆ ಅವರು ಟೆಸ್ಟ್ ಒಳಗಿದ್ರೆ ಟೋಟಲ್ 2 ಇನ್ನಿಂಗ್ಸ್ ನಡೀತವೆ, ಸರಿನಾ. ಆ ಒಂದು ಇನ್ನಿಂಗ್ಸ್ ಒಳಗೆ ಏನು ಮಾಡ್ತಾರೆ, 10 ವಿಕೆಟ್, ಟೋಟಲ್ 11 ಜನ ಇರ್ತಾರಲ್ಲ, 10 ವಿಕೆಟ್ ಹೆಂಗಾಗ್ತಾವೆ, 11 ವಿಕೆಟ್ ಬೇಕಲ್ಲ ಗುರು. 10 ವಿಕೆಟ್ ಆದ ನಂತರ ಅವ್ನು ಒಬ್ಬನೇ ಆಡಲ್ಲ, ಸರಿನಾ. ಇದು ಕ್ರಿಕೆಟ್ ನೋಡದೆ ಇರೋರಿಗೆ ಹೇಳ್ತಿದ್ದೀನಿ, ಸರಿಯಾ. ಸೊ 10 ವಿಕೆಟ್ ಇದ್ರೇನೋ ಮ್ಯಾಕ್ಸಿಮಮ್ ವಿಕೆಟ್. 10 ವಿಕೆಟ್ ಇದ್ರೇನೋ ಪಡೆದವರು ಇಬ್ಬರು. ಒಬ್ಬರು ಅನಿಲ್ ಕುಂಬ್ಳೆ, ಇನ್ನೊಬ್ಬರು ಅಜಾಜ್ ಪಟೇಲ್ ಅಂತ ಬರ್ತಾರೆ. ಅಜಾಜ್ ಪಟೇಲ್ ಯಾವ ದೇಶದವರು? ಪಟೇಲ್ ಅಂತ ಕೇಳಿದ್ರೆ ಇಂಡಿಯಾದನ್ನೇ ಅನ್ನಿಸುತ್ತೆ. ಅವರು ಇಂಡಿಯಾದ ಒರಿಜಿನ್ ಅವರು, ಓಕೆನಾ. ಬಟ್ ಇಂಡಿಯಾದವರಲ್ಲ, ಅವರು ನ್ಯೂಜಿಲೆಂಡ್ ಪರವಾಗಿ ಆಡ್ತಾರೆ ಅಜಾಜ್ ಪಟೇಲ್, ಸರಿನಾ. ಅವರು ಒಂದೇ ಇನ್ನಿಂಗ್ಸ್ ಒಳಗೆ 10 ವಿಕೆಟ್ ಪಡೆದಾರೆ. ಅದು ಯಾರು ಅಪೋಸಿಟ್ ಪಡೆದಾರೆ ಅಂತಂದರೆ ಅದು ಇಂಡಿಯಾ ವಿರುದ್ಧ ಪಡೆದಾರೆ ಅವರು, ವಾಂಖಡೆ ಸ್ಟೇಡಿಯಂನಲ್ಲಿ, ಸರಿನಾ. ವಾಂಖಡೆ ಸ್ಟೇಡಿಯಂ ಎಲ್ಲಿದೆ ಅಂತ ಇದು ಕೂಡ ಕ್ವಶನ್ ಕೇಳಿದ್ದಾರೆ. ಎಲ್ಲಿ ಅಂದರೆ ಮುಂಬೈನಲ್ಲಿದೆ, ಸರಿಯಾ. ಸೊ ಇಲ್ಲಿ ಅನಿಲ್ ಕುಂಬ್ಳೆ ಅವರು ಯಾವ ದೇಶದ ವಿರುದ್ಧ ಇದ್ರೆ 10 ವಿಕೆಟ್ ಇದ್ರೆ ಪಡೆದಾರೆ ಅಂತ ಕೇಳಿದ್ರೆ ಇವರು ಪಾಕಿಸ್ತಾನ ವಿರುದ್ಧ, ನಮ್ಮ ನೆಚ್ಚಿನ ದೇಶ, ಓಕೆನಾ, ನಮ್ಮ ಫ್ರೆಂಡ್ ಪಾಕಿಸ್ತಾನ ವಿರುದ್ಧ ಇದ್ರೆ ಪಡೆದಾರೆ. ಯಾರು? ಅನಿಲ್ ಕುಂಬ್ಳೆ ಅವರು. ಹಾಗೆ ಯಾರು? ನ್ಯೂಜಿಲೆಂಡ್ ಬೌಲರ್ ಅಜಾಜ್ ಪಟೇಲ್ ಅವರು 10 ವಿಕೆಟ್ ಯಾರ ವಿರುದ್ಧ ಪಡೆದಾರೆ ಅಂತ ಕೇಳಿದ್ರೆ ನಮ್ಮ ಭಾರತ ವಿರುದ್ಧ, ಓಕೆನಾ, ನಮ್ಮ ಭಾರತ ವಿರುದ್ಧ ಪಡೆದಿದ್ದಾರೆ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಸಿಲಿಕಾನ್ ಕೊಳ್ಳ, ಓಕೆನಾ. ಸಿಲಿಕಾನ್ ಕೊಳ್ಳ ಅಂತಂದರೆ ಇದು ವ್ಯಾಲಿಗಿದ್ರೆ ಏನೋ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಕೊಳ್ಳ ಆಗಿಬಿಟ್ಟಿದೆ, ಅದು ಕಣಿವೆ ಆಗೋಗ್ಬಿಟ್ಟು, ಸರಿನಾ. ಆ ಸಿಲಿಕಾನ್ ವ್ಯಾಲಿ ಅಂತ ಎದಕ್ಕೆ ಕರಿತೀವಿ ಅಂತ ಕೇಳಿದ್ರೆ ಇವಾಗ ಅತಿ ಹೆಚ್ಚು ಚರ್ಮಕ್ಕೆ ಫೇಮಸ್ ಎಲ್ಲಿದೆ, ಚರ್ಮದಿದ್ರೇನೋ ರಿಸರ್ಚ್ ಸೆಂಟರ್ ಎಲ್ಲಿದೆ ಅಂತ ಚೆನ್ನೈದಲ್ಲಿದೆ, ಸರಿನಾ. ಕಾಶ್ಮೀರದಲ್ಲಿ ಇಲ್ಲಿ ಉಣ್ಣೆ ಇದ್ರೇನೋ ಭಾಳ ಮಾರಾಟ ಆಗ್ತವೆ, ಉಣ್ಣೆದು ಏನು ಸ್ವೆಟರ್ ಇರ್ತಾವಲ್ಲ ಅಲ್ಲಿ ಅವು ಮಾರಾಟ ಆಗ್ತವೆ. ಮುಂಬೈ ಯಾವುದಿದು FDI ಜಾಸ್ತಿ ಇದ್ರೇನೋ ಇರೋದು ಯಾವ ರಾಜ್ಯ ಅಂತಂದರೆ FDI ಇನ್ಫ್ಲೋ ಇರೋದು ಮಹಾರಾಷ್ಟ್ರದಲ್ಲಿ ಸ್ಪೆಷಲಿ ಯಾವುದು ಅಂದರೆ ಮುಂಬೈ, ಸರಿನಾ. ಮುಂಬೈದಲ್ಲೇ ಇದ್ರೇನೋ ಮೀನ್ಸ್ ಮಹಾರಾಷ್ಟ್ರದಲ್ಲಿ FDI ಆಗಿದ್ರೆ ಫಸ್ಟ್ ಯಾವುದು ಅಂದರೆ ಮುಂಬೈ. ಅದಾನಂತರ ಮುಂಬೈ ನಂತರ ಯಾವುದು ಅಂದರೆ ಪುಣೆ ಇದೆ. ಜಸ್ಟ್ ಮಹಾರಾಷ್ಟ್ರ ಇಷ್ಟೇ ತೊಗೊಂಡ್ರೆ, ಸರಿನಾ. ಆಲ್ ಓವರ್ ಇಂಡಿಯಾ ತೊಗೊಂಡ್ರೆ ಮಹಾರಾಷ್ಟ್ರ ಫಸ್ಟೇ ಇದೆ. ಅದರಲ್ಲಿ ಫಸ್ಟು ಸೆಕೆಂಡ್ ಇದ್ರೆ ಮತ್ತೆ ಡಿವೈಡ್ ಮಾಡಿದ್ರೆ ಫಸ್ಟ್ ಮಹಾರಾಷ್ಟ್ರ ಬರುತ್ತೆ, ಸೆಕೆಂಡ್ ಮುಂಬೈ ಬರುತ್ತೆ, ಥರ್ಡ್ ಯಾವ್ದಾದ್ರು ಬರುತ್ತೆ, ಬರುತ್ತೆ, ನಾಗ್ಪುರ್ ಬರುತ್ತೆ. ಸೊ ಇಲ್ಲೇನಿದೆ ಅಂದರೆ ಸಿಲಿಕಾನ್ ವ್ಯಾಲಿ ಯಾವುದಿದೆ ಅಂತ ಕೇಳಿದ್ರೆ ಬೆಂಗಳೂರಿಗೆ, ಓಕೆನಾ. ಸಿಲಿಕಾನ್ ವ್ಯಾಲಿ ಉದ್ಯಾನ ನಗರಿ, ನಮ್ಮ ಹೆಮ್ಮೆಯ ಬೆಂಗಳೂರು ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ 7th ಕ್ವಶನ್, ಮುಂಜಾಗ್ರತೆಯ ಕ್ರಮವಾಗಿ ಕರ್ನಾಟಕ ಪೊಲೀಸ್ ಕಾಯ್ದೆ ಕಲಂ 35ರ ಪ್ರಕಾರ ಕ್ರಮ ಜಾರಿಗೆಗೊಳಿಸಬಲ್ಲ ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ, ಓಕೆನಾ. ಯಾರು? SP ಇದ್ರೇನೋ ಜಾರಿಗೊಳಿಸ್ತಾರೆ ಕಲಂ 35ರ ಪ್ರಕಾರ, ಇಲ್ಲ ಅಂತಂದರೆ ನ್ಯಾಯಾಧೀಶರ, ತಾಲೂಕು ದಂಡಾಧಿಕಾರಿಯ, ಜಿಲ್ಲಾ ದಂಡಾಧಿಕಾರಿ ಅಂತ ಕೇಳಿದ್ದಾರೆ, ಸರಿನಾ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಜಿಲ್ಲಾ ದಂಡಾಧಿಕಾರಿಗಳಿದ್ರೇನೋ ಹೊರಡಿಸ್ತಾರೆ ಮುಂಜಾಗ್ರತೆಯ ಕ್ರಮವಾಗಿದ್ದರೆ ಯಾರಿದ್ರೇನೋ 35ರ ಕಾಲಮ್ ಇದ್ರೇನೋ ಜಾರಿಗೊಳಿಸ್ತಾರೆ ಅಂತ ಕೇಳಿದ್ರೆ ಜಿಲ್ಲಾ ದಂಡಾಧಿಕಾರಿ, ಸರಿನಾ. ಜಿಲ್ಲಾ ದಂಡಾಧಿಕಾರಿ, SP ಅಲ್ಲ, ಜಿಲ್ಲಾ ದಂಡಾಧಿಕಾರಿ ಅಂತ ಬರ್ತಾರೆ, ಅವರಿದ್ರೇನೋ ಹೊರಡಿಸ್ತಾರೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕರ್ನಾಟಕ ರಾಜ್ಯ ಮೀಸಲು ಪಡೆ KSRP ಈಗ ಇರುವ ಒಟ್ಟು ಬೆಟಾಲಿಯನ್ಗಳ ಸಂಖ್ಯೆ ಕೇಳಿದ್ದಾರೆ, ಸರಿನಾ. ಎಷ್ಟು ಬೆಟಾಲಿಯನ್ ಇದ್ದಾವೆ? KSRP ಬೆಟಾಲಿಯನ್ ಇದ್ದಾವೆ. ಈ ಕ್ವಶನ್ ಪರ್ KSRP ಇದೆ. ಸೊ ಅದಕ್ಕೆ KSRP ಬಗ್ಗೆ ಕೇಳಿದ್ದಾರೆ ಅವರು, ಕರ್ನಾಟಕ ಸ್ಟೇಟ್ ರಿಸರ್ವ್ಡ್ ಪೊಲೀಸ್, ಓಕೆನಾ.
ಸೊ ಎಷ್ಟಿದ್ರೇನೋ ಬೆಟಾಲಿಯನ್ ಇದ್ದಾವೆ ಅಂತ ಕೇಳಿದ್ದಾರೆ. ಆ ಬೆಟಾಲಿಯನ್ ಇನ್ನೂ ಇದ್ರೇನು ಜಾಸ್ತಿ ಎಲ್ಲಿ ಹೆಚ್ಚಿದ್ದಾವೆ ಅಂತಂದರೆ ಬೆಂಗಳೂರದಲ್ಲೇ ಜಾಸ್ತಿ ಇದ್ದಾವೆ, ಸರಿನಾ. 4 ಬೆಟಾಲಿಯನ್ ಅಲ್ಲೇ ಇದ್ದಾವೆ ಬೆಂಗಳೂರಲ್ಲಿ. ಸೊ ಇಲ್ಲಿ 4 ಇದ್ದಾವೆ ಅಂತಂದರೆ ಟೋಟಲ್ 8 ಆಗಿರುತ್ತಾ? ಇಲ್ಲ, 8 ಇಲ್ಲ, 10 ಇದ್ದಾವೆ, 10 ಕೂಡ ಇಲ್ಲ, 9 ಇದ್ದಾವೆ, ಇಲ್ಲ 12 ಇದ್ದಾವೆ ಟೋಟಲ್, ಸರಿನಾ. ಟೋಟಲ್ 12 ಇದ್ದಾವೆ. KSRP ಬೆಟಾಲಿಯನ್ ಎಷ್ಟಿದ್ದಾವೆ ಅಂದರೆ 12 ಇದ್ದಾವೆ. ಹಾಗೆ ಕಮಿಷನರೇಟ್ ಎಷ್ಟಿದ್ದಾವೆ ಅಂತ ಕೇಳಿದ್ರೆ ಟೋಟಲ್ 6 ಇದ್ದಾವೆ, ಸರಿನಾ. ಬಟ್ ರೇಂಜಸ್ ಅಂತ ಕೇಳಿದ್ರೆ ರೇಂಜಸ್ಗೆ ಕಮಿಷನರೇಟ್ಗೆ ಕನ್ಫ್ಯೂಸ್ ಆಗಿಬಿಡಿ, ಓಕೆನಾ. ರೇಂಜಸ್ 6 ಇದ್ದಾವೆ, ಕಮಿಷನರೇಟ್ 7 ಇದ್ದಾವೆ. ಯಾವುದಾದ್ರೂ ಹೇಳ್ತೀಯಾ ಅಂತ ಕೇಳಿದ್ರೆ ಹೌದು ಹೇಳೋಣಲ್ಲ, ಓಕೆನಾ. ಫಸ್ಟ್ ಬರೋದು ಬೆಂಗಳೂರು, ಬೆಂಗಳೂರು ಆದ ನಂತರ ಮೈಸೂರು, ಸರಿನಾ. ಬೆಂಗಳೂರು, ಮೈಸೂರು, ನಮ್ಮ ಕಡೆ ಬೆಳಗಾವಿ ಮತ್ತು ಯಾವುದು ಕಲಬುರಗಿ. ಹಾಗೆ ನೆಕ್ಸ್ಟ್ ಬರೋದು ದಾವಣಗೆರೆ ಮತ್ತು ಮಂಗಳೂರು. ಆ್ಯಂಡ್ ದೆನ್ ಇನ್ನೊಂದು ಕೊನೆಯದಾಗಿ 7ನೇ ರೇಂಜ್ ಆಗಿ ಯಾವುದು ಸೇರ್ಪಡೆ ಆಗಿದೆ ಅಂದರೆ ಬಳ್ಳಾರಿ ಸೇರ್ಪಡೆ ಆಗಿದೆ, ಸರಿನಾ. ಬಳ್ಳಾರಿ ರೇಂಜಿಂದ ಸೇರ್ಪಡೆ ಆಗಿದೆ. ಸೊ ಇದು 7 ಆಯಿತು. ಹಾಗೆ ಕಮಿಷನರೇಟ್ 6 ಇದ್ದಾವೆ ಅಂತ ಕೇಳಿದ್ರಲ್ಲ, ಅದು ಯಾವುದು ಅಂತಂದರೆ ಇದರಲ್ಲಿ ಇದ್ರೇನೋ ಸ್ಲೈಟ್ ಚೇಂಜಸ್ ಆಗುತ್ತೆ ಅಷ್ಟೇ. ಇಲ್ಲಿ ಮೇಲೆ 2 ಇದ್ದಾವಲ್ಲ, ಯಾವುದು ಬೆಳಗಾವಿ, ಕಲಬುರಗಿ, ಅವೆರಡು ಸೇಮ್ ಹಾಗೆ ರಿಮೈನಿಂಗ್ ಉಳಿತದೆ. ಕೆಳಗೆ 2 ಇದ್ದಾವಲ್ಲ, ಯಾವುದು ಕೆಳಗಡೆ ಅಂತಂದರೆ ಮ್ಯಾಪಲ್ಲಿ ಕೆಳಗಡೆ ಹೇಳ್ತಿರೋದು ಯಾವುದು ಮೈಸೂರು ಮತ್ತು ಬೆಂಗಳೂರು 4 ಆಯ್ತಾ. ಸೊ ಇನ್ನೂ 2 ಬೇಕಲ್ವಾ, ಒಂದು ಮಂಗಳೂರು, ಇನ್ನೊಂದು ಹುಬ್ಬಳ್ಳಿ ಧಾರವಾಡ, ಸರಿನಾ. ಇಲ್ಲಿ ಬಳ್ಳಾರಿ ಮತ್ತು ಯಾವುದು ದಾವಣಗೆರೆ ಬರೋದಿಲ್ಲ. ಸೊ ಹಾಗೆ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಓಕೆನಾ. ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಯಾರು ಬರೆದಿದ್ದಾರೆ ಅಂತ ಕೇಳಿದ್ದಾರೆ ಇದು ಈ ಕ್ವಶನ್, ಓಕೆ. ರೀಸೆಂಟಾಗಿ ಇವರಿಗೆ ಓಕೆನಾ, ಪೆನ್ ಪಿಂಟರ್ ಅವಾರ್ಡ್ ಸಿಕ್ಕಿದೆ. ಯಾರು ಇವರು? ಪೆನ್ ಪಿಂಟರ್ ಅವಾರ್ಡ್ ಸಿಕ್ಕಿದೆ, ಇದೇ ಕೃತಿಗೆ ಸಿಕ್ಕಿದೆ. ಇದು 2003ರಂದು ಏನೋ ಕ್ವಶನ್ ಪೇಪರ್ ಇರ್ಬೋದು. ಬಟ್ ಅರುಂಧತಿ ರಾಯ್ ಇದಾರಲ್ಲ, ಅವರು ಇವಾಗಲೂ ಕೂಡ ಫೇಮಸ್ ಇದ್ದಾರೆ. ಯಾರು? ಅರುಂಧತಿ ರಾಯ್, ಸರಿನಾ. ಸೊ ಈ ಕ್ವಶನ್ ಇದೆಯಲ್ಲ, ಈ ಕ್ವಶನ್ ಇದ್ರೇ ಜಾಸ್ತಿ ರಿಪೀಟ್ ಆಗಿರೋ ಕ್ವಶನ್ ಇದು. ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕೃತಿಯನ್ನು ಬರೆದವ್ರು ಯಾರು, ಕಾದಂಬರಿ ಬರೆದವ್ರು ಯಾರು ಅಂತ ಕೇಳಿದ್ರೆ ಅರುಂಧತಿ ರಾಯ್ ಅಂತ ಬರ್ತಾರೆ. ರೀಸೆಂಟಾಗಿ 2024ರಲ್ಲಿ ಪೆನ್ ಪಿಂಟರ್ ಅವಾರ್ಡ್ ಯಾರಿಗೆ ಸಿಕ್ಕಿದೆ ಅಂತ ಕೇಳಿದ್ರೆ ಭಾರತೀಯರಿಗೆ, ಅದು ಅರುಂಧತಿ ರಾಯ್ ಅವರಿಗೆ ಸಿಕ್ಕಿದೆ, ಓಕೆನಾ. ಪೆನ್ ಪಿಂಟರ್ ಅವಾರ್ಡ್, ಇಂಟರ್ನ್ಯಾಷನಲ್ ಪೆನ್ ಪಿಂಟರ್ ಅವಾರ್ಡ್ ಅಂತ ಏನೋ ಸಾಹಿತ್ಯ ಕೊಡ್ತಾರೆ. ಪೆನ್ ಪಿಂಟರ್ ಅವಾರ್ಡ್ ಯಾವುದು ಕೊಡ್ತಾರೆ ಅಂತ ಕೇಳ್ಬೋದು, ಅದು ಸಾಹಿತ್ಯ ಕೊಡ್ತಾರೆ ಅಂತ ನೆನಪಿರಲಿ, ಸರಿನಾ. ಸೊ ಅದಾದ ನಂತರ ನೆಕ್ಸ್ಟ್ ಇದು ಸಲ್ಮಾನ್ ರಶ್ದಿ ಅಂತ ಇದ್ದಾರೆ. ಇವ್ರು ಯಾವ ಬುಕ್ ಬರೆದಿದ್ದಾರೆ ಅಂತ ಹೇಳ್ಬೋದಾ? ಹೌದು ಹೇಳ್ಬೋದಲ್ಲ. ಯಾವುದಂದರೆ ದ ಮಿಡ್ ನೈಟ್ ಚಿಲ್ಡ್ರನ್ ಅಂತ ಒಂದು ಬುಕ್ ಬರುತ್ತೆ, ಓಕೆನಾ. ದ ಮಿಡ್ ನೈಟ್ ಚಿಲ್ಡ್ರನ್ ಈ ಕ್ವಶನ್ ಇದ್ರೇ SSCಲಿ ಜಾಸ್ತಿ ಟೈಮ್ ಕೇಳಿದ್ದಾರೆ. SS MTS ಆಗಲಿ, GD ಆಗಲಿ, CGL CHSL ಇದರಲ್ಲೆಲ್ಲ ಕೂಡ ಎಲ್ಲದರಲ್ಲೂ ಕೂಡ ಕೇಳಿದ್ದಾನೆ. ಯಾವುದು? ಮಿಡ್ ನೈಟ್ ಚಿಲ್ಡ್ರನ್ ಯಾರ್ದಿದ್ರೇನೋ ಫೇಮಸ್ ಬುಕ್ ಅಂತ, ಸರಿನಾ. ಮಿಡ್ ನೈಟ್ ಚಿಲ್ಡ್ರನ್ ಸಲ್ಮಾನ್ ರಶ್ದಿ, ಓಕೆನಾ. ಸಲ್ಮಾನ್ ಖಾನ್ ಅಲ್ಲ, ಸಲ್ಮಾನ್ ರಶ್ದಿ ಅಂತ ಒಬ್ಬರು ಕಾದಂಬರಿಕಾರ ಇದ್ದಾರೆ, ಅವ್ರದ್ದು ಬುಕ್ ಇದು, ಸರಿನಾ. ಹಾಗೆ ಯಾವುದು ಮಾಲ್ಗುಡಿ ಡೇಸ್ ಈ ಬುಕ್ ಇದ್ರೇನೋ ಯಾರ್ದು ಅಂತ ಕೇಳಿದ್ದಾರೆ. ಇದು RK ನಾರಾಯಣ್ ಅಂತ ಬರ್ತಾರೆ, ಸರಿನಾ. RK ನಾರಾಯಣ್ ಇವ್ರ ಬಗ್ಗೆ ಯಾಕೆ ಕೇಳಬೇಕು ಅಂತ ಕೇಳಿದ್ರೆ ಇವರು ಇಬ್ಬರು ಫೇಮಸ್ ಇದ್ದಾರೆ. ಅವರು RK ನಾರಾಯಣ್ ಕೂಡ ಇದ್ರೇನು ಇಂಗ್ಲೀಷ್ ಬುಕ್ ಇದ್ರೇನೋ ಜಾಸ್ತಿ ಫೇಮಸ್ ಇದ್ದಾರೆ. ಏನು ಸ್ಪೆಷಲಿ ಅವ್ರ ಬಗ್ಗೆ ಯಾಕೆ ಕೇಳಬಹುದು ಅಂತ ಕೇಳಿದ್ರೆ ಅವರು ನಮ್ಮ ಯಾವುದು ಶಿವಮೊಗ್ಗ ಜಿಲ್ಲೆಯವರು, ಸರಿನಾ. ಯಾರು? RK ನಾರಾಯಣ್ ಅವರು ಮೀನ್ಸ್ ಏನೋ ಕರ್ನಾಟಕದವರು ಅವರು. ಸೊ ಅದಕ್ಕೆ ಅವ್ರ ಬಗ್ಗೆ ಕೇಳ್ತಾರೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಅರುಂಧತಿ ರಾಯ್, ಯಾವುದು ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಬುಕ್ ಬರೆದವರು. ಸೊ ನೆಕ್ಸ್ಟ್ ಏನಿದೆ ಅಂದರೆ ಏರಿಯೋಲ್ ಶರೋನ್, ಇವರು ಏನು ಅಂತ ಕೇಳಿದ್ದಾರೆ, ಓಕೆ. ಇದು ಆವಾಗ ಕರೆಂಟ್ ಅಫೇರ್ಸಲ್ಲಿ ಇರೋದು. ಯಾರು ಅಂತಂದರೆ ಇಸ್ರೇಲ್ ಪ್ರಧಾನಿ ಇದ್ರು ಅವಾಗ ಅವರು. ಯಾರು? ಇಸ್ರೇಲ್ ಪ್ರಧಾನಿ. ಇವಾಗ ಯಾರಿದ್ದಾರೆ ಬೈ ಅಂತ ಕೇಳಿದ್ರೆ ಇವಾಗ ಯಾರಿಲ್ಲ. ಇವಾಗಿದ್ರೇನೋ ಬೆಂಜಮಿನ್ ನೆತನ್ಯಾಹು ಅಂತ ಬರ್ತಾರೆ, ಓಕೆನಾ. ಇವರಿಲ್ಲ, ಬೆಂಜಮಿನ್ ನೆತನ್ಯಾಹು ಅಂತಿದ್ದಾರೆ, ಓಕೆನಾ. ಬೆಂಜಮಿನ್ ನೆತನ್ಯಾಹು ಅವರು ಇಸ್ರೇಲ್ನ ಪ್ರಧಾನಿ ಇದ್ದಾರೆ. ಹಾಗೆ ಪೆಜೆಶ್ಕಿಯಾನ್ ಅಂತ ಬರ್ತಾರೆ, ಅವರಿದ್ರೇನೋ ಇದ್ರ ಪ್ರಧಾನಿ ಇದ್ದಾರೆ, ಇರಾನ್ ಪ್ರಧಾನಿ. ಅವು ಎರಡರದ್ದು ಇವಾಗ ಕ್ರೈಸಿಸ್ ನಡೀತಿದಾವಲ್ಲ, ಜಗಳ ನಡೀತದೆ ಅವ್ರ ಇಬ್ಬರದು. ಸೊ ಅದಕ್ಕೆ ಇಬ್ಬರು ಪ್ರಧಾನಿಗಳಿದ್ರೆ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ, ನೆನ್ಪಿಟ್ಕೊಳ್ಳಿ, ಸರಿನಾ. ಪೆಜೆಶ್ಕಿಯಾನ್ ಇರಾನ್ದಲ್ಲಿ, ಹಾಗೆ ಯಾವುದು ಬೆಂಜಮಿನ್ ನೆತನ್ಯಾಹು ಯಾರು ದೇಶದ ಪ್ರಧಾನಿ ಅಂದರೆ ಇಸ್ರೇಲ್ ಪ್ರಧಾನಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಬಿಲ್ಗೇಟ್ಸ್ ಅವರಿಗೆ ಸಂಬಂಧಿಸಿದ ಏನಂತ ಕೇಳಿದ್ದಾರೆ. ಬಿಲ್ಗೇಟ್ಸಿಗೆ ಎದಕ್ಕೆ ಸಂಬಂಧಿಸಿದೆ? ಇನ್ಫೋಸಿಸ್ ಮತ್ತು ನಾರಾಯಣ ಮೂರ್ತಿಯಲ್ಲಿ ಹೋಗಬೇಕು, ಸರಿನಾ. ಆ್ಯಪಲ್ ಅಂತ ಕೇಳಿದ್ದಾರೆ, ಆ್ಯಪಲ್ ಅಲ್ಲ. ಮತ್ತು ಇದ್ರೇನೋ ಸ್ಟೀವ್ ಜಾಬ್ಸಲ್ಲಿ ಹೋಗಬೇಕು. IBM ಅಂತ ಕೇಳಿದ್ದಾರೆ, IBM ಅಲ್ಲ. ಇದು ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಇದೆಯಲ್ಲ, ಈ ಮೈಕ್ರೋಸಾಫ್ಟ್ ಇವಾಗ ಪವರ್ ಪಾಯಿಂಟು, ಮೈಕ್ರೋಸಾಫ್ಟ್ ವರ್ಡ್, ಮೈಕ್ರೋಸಾಫ್ಟ್ ಎಕ್ಸೆಲ್ ಇವೆಲ್ಲ ಯೂಸ್ ಮಾಡ್ತೀವಲ್ವ, ಅದು ಯಾರಿಗೆ ಸಂಬಂಧಿಸಿದ್ದು ಅಂತ ಕೇಳಿದ್ರೆ ಬಿಲ್ಗೇಟ್ಸ್ ಅವ್ರಿಗೆ ಸಂಬಂಧಿಸಿದ್ದು, ಓಕೆನಾ. ಏನಿದು ಸಾಫ್ಟ್ವೇರ್ ಇದೆಯಲ್ಲ, ಸಾಫ್ಟ್ವೇರಲ್ಲಿದ್ರೇನೋ ದೊಡ್ಡ ಕ್ರಾಂತಿನೇ ಮಾಡೋರು ಯಾರು ಅಂದರೆ ಬಿಲ್ಗೇಟ್ಸ್, ಅಮೇರಿಕಾದ ಮೂಲದವರು. ಸೊ ನೆಕ್ಸ್ಟ್ ಏನಿದೆ ಇದೇ ಅಂದರೆ ಚುನಾವಣೆಯ ಸಂದರ್ಭದಲ್ಲಿ ಸಂಬಂಧಪಟ್ಟ ಚುನಾವಣಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಎಂದು ನಿಲ್ಲತಕ್ಕದ್ದು ಅಂತ ಕೇಳಿದ್ದಾರೆ, ಓಕೆ. ಈಗ ಚುನಾವಣಾ ಪ್ರಚಾರ ಮಾಡ್ತಾರೆ ಎಲ್ಲರೂ,
ಅವಾಗ ಯಾವಾಗ ನಿಲ್ಲಿಸ್ಬೇಕಪ್ಪ ಅವರು? ಇವಾಗ ರೀಸೆಂಟಾಗಿ ಚುನಾವಣೆ ಆಯಿತು. ಎಲ್ಲಿ ಚುನಾವಣೆ ಆಯಿತು? ಕರ್ನಾಟಕದಲ್ಲಿ ಆಯ್ತಲ್ಲ, ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿಯಲ್ಲಿ, ಸರಿನಾ? ಸೊ ಶಿಗ್ಗಾವಿಯಲ್ಲಿದೆ ಅಂತಂದರೆ ಹಾಸನದಲ್ಲಿ ಬರುತ್ತೆ, ಸಾರಿ ಯಾವುದು ಇದರಲ್ಲಿ ಬರುತ್ತೆ, ಯಾವುದು ಹಾವೇರಿಯಲ್ಲಿ ಬರುತ್ತೆ ಶಿಗ್ಗಾವಿ, ಓಕೆನಾ? ಶಿಗ್ಗಾವಿ ತಾಲೂಕು ಹಾವೇರಿಯಲ್ಲಿ ಬರುತ್ತೆ. ಯಾಕಂದರೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿದೆಯಲ್ಲ ಇವಾಗ, ಸೊ ಅದಕ್ಕೆ ಇದು ಶಿಗ್ಗಾವಿ ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು, ರೀಸೆಂಟಾಗಿ ಎಲೆಕ್ಷನ್ ಆಗಿದ್ದೆ ಮಾಡೋದಕ್ಕೆ. ಯಾಕಂದರೆ ಅವಾಗ 224 ಎಲ್ಲ ಕ್ಷೇತ್ರದಲ್ಲಿ ಎಲೆಕ್ಷನ್ ಆದಾಗ ಯಾವುದಂತ ಕೇಳೋಕ್ಕಾಗಲ್ಲ, ಯಾಕಂದ್ರೆ ಅಷ್ಟೆಲ್ಲ ಹೆಂಗೆ ಕೇಳೋಕೆ ಹೋಗ್ತಾನೆ. ಬಟ್ ಇಲ್ಲಿದ್ರೆ ಮೂರೇ ನಡೆದಿದ್ದಾವಲ್ಲ, ಇವಾಗ ಕೇಳೋಕ್ಕಿದ್ರೆ ಸ್ವಲ್ಪ ಚಾನ್ಸಸ್ ಇರುತ್ತೆ. ಶಿಗ್ಗಾವಿಯಲ್ಲಿದೆ ಅಂದರೆ ಹಾವೇರಿನಲ್ಲಿದೆ, ಓಕೆನಾ? ಶಿಗ್ಗಾವಿ ತಾಲೂಕಿನ ಚಿಲ್ಲೂರು ಹನುಮಂತಪ್ಪನ ಊರು, ಸರಿನಾ? ಸೊ ಅದಾದ ನಂತರ ನೆಕ್ಸ್ಟ್ ಯಾವುದು? ಸಂಡೂರು ಅಂತ ಹೇಳಿದ್ವಲ್ಲ. ಸಂಡೂರು ಎಲ್ಲಿದೆ ಅಂತಂದರೆ ಬಳ್ಳಾರಿ ಜಿಲ್ಲೆಯಲ್ಲಿದೆ ಸಂಡೂರು, ಸರಿನಾ? ಮ್ಯಾಂಗನೀಸ್ಗೆ ಮತ್ತು ಇದರ ಕಬ್ಬಿಣಕ್ಕೆ ಫೇಮಸ್ ಅದು ಸಂಡೂರು. ಹಾಗೆ ನೆಕ್ಸ್ಟ್ ಯಾವುದು ಅಂದರೆ ಚನ್ನಪಟ್ಟಣಕ್ಕಿದ್ರೇನೋ ಎಲೆಕ್ಷನ್ ಆಗ್ತಿದೆ, ಉಪಚುನಾವಣೆ, ಸರಿನಾ? ಇವು ಮೂರಕ್ಕೂ ಇದ್ದರೆ ಉಪಚುನಾವಣೆ ಆಗ್ತಿದೆ. ಯಾಕಂದರೆ ಅಲ್ಲಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಇಲ್ಲಾಂದರೆ ಒಬ್ಬರು ಡೆತ್ ಆಗಿದ್ದಾರೆ, ಹೌದಾ? ಅದಕ್ಕೆ ಯಾವುದು ಚನ್ನಪಟ್ಟಣ ಹೇಳಿದಲ್ಲ. ಚನ್ನಪಟ್ಟಣ ಇದ್ರೆ ಗೊಂಬೆಗೆ ಫೇಮಸ್. ಚನ್ನಪಟ್ಟಣ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂದರೆ ರಾಮನಗರ ಜಿಲ್ಲೆಯಲ್ಲಿ ಬರುತ್ತೆ, ಸರಿನಾ? ರಾಮನಗರಕ್ಕೆ ಸಂಬಂಧಪಟ್ಟಂಗೆ ಈಗ ಇನ್ನೊಂದು ಏನೋ ನ್ಯೂಸಲ್ಲಿದೆ ಅಂದರೆ ಅದಕ್ಕೆ ಬೆಂಗಳೂರು ದಕ್ಷಿಣ ಅಂತ ಹೆಸರು ಚೇಂಜ್ ಮಾಡೋಕ್ಕೆ ಸಂಪುಟ ಏನಿದೆಯಲ್ಲ ಅದು ಅನುಮೋದನೆ ಕೊಟ್ಟಿದೆ. ಎಲ್ಲರೂ ಹ್ಞೂ ಅಂದಾರ, ಚೇಂಜ್ ಮಾಡ್ರಪ್ಪ ಅದಕ್ಕೆ ಹೆಸರು ಅಂತ, ಓಕೆನಾ? ಅದೇನೋ ರಾಜಕೀಯ ಗಿಮಿಕ್ಸ್ ಇರ್ತವೆ ಅವ್ರದ್ದೆ, ಬಟ್ ಏನೋ ರಾಮನಗರ ಇದ್ದಷ್ಟೇ ಚೆನ್ನಾಗಿರುತ್ತೆ, ಸರಿನಾ? ಮೇ ಬಿ ಅವ್ರದ್ದು. ಇಲ್ಲಿ ಏನಿದೆ ಅಂದರೆ ಅವ್ರದ್ದು ಯಾವಾಗಿದ್ರೇನೋ ಎಲೆಕ್ಷನ್ಗೆ ಸಂಬಂಧಿಸಿದಂತೆ ಅವ್ರಿದ್ರೆ ಪ್ರಚಾರ ಮಾಡೋದು ನಿಂದಿರ್ಸ್ತಾರೆ. ರೋಡ್ ಮುಂದೆ ಹೋಗಿಸಿದ್ರೆ ಹಲೋ ಬಾಯಿಯವ್ರ ಬೆಹನೋ ಅಂತ ಹೇಳಿ ಯಾವಾಗ ಅನ್ನೋದು ನಿಂದಿರ್ಸ್ತಾರೆ ಅಂತ ಕೇಳಿದ್ದಾರೆ. 24 ಗಂಟೆಯ ಮೊದಲ ಅಲ್ಲ, ಮತ ಹಾಕುವ ಮುಗಿಯುವ ಅಂತ ಹೇಳಿ ಬತ್ತಂದರೆ ಇದು ಆನ್ಸರ್ ರಾಂಗ್ ಆಗುತ್ತೆ. ಇಲ್ಲಿ ಮುಗಿಯೋ ಬಂದದ ಇದು ರಾಂಗ್ ಆಗುತ್ತೆ. ಸೊ ಇಲ್ಲಿ ಉಳಿದಿದ್ದು ಯಾವುದಂದರೆ ಮತ ಚಲಾಯಿಸಲು ಪ್ರಾರಂಭಿಸುವ 24 ಗಂಟೆ ಮೊದಲು, ಓಕೆನಾ? ಇವಾಗ ಇವತ್ತು ಯಾವರಿದೆ ಅಂತಂದರೆ ಇವತ್ತು ಶನಿವಾರ ಇದೆ, ಸರಿನಾ? ಶನಿವಾರ ಇದೆ, ಒಂದು 10ನೇ ತಾರೀಕು, ಸರಿನಾ? ಒಂದು ಯಾವ ವಾಟೆವರ್ ಒಂದಿದ್ರೆ ಸಮಥಿಂಗ್ ಇದ್ರೆ ತಿಂಗಳು ತೊಗೊಳ್ಳಿ, ಅಲ್ಲಿ 10ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಮತ ಚಲಾವಣೆ ಸ್ಟಾರ್ಟ್ ಆಗುತ್ತೆ. 6 ಗಂಟೆಗೆ 8 ಗಂಟೆಗೆ ಇದ್ರೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಅದಕ್ಕಿಂತ 48 ಗಂಟೆ ಹಿಂದೆ ಅಂತಂದರೆ ಯಾವ ದಿನ ಆಗುತ್ತೆ ಅಂದರೆ 8ನೇ ತಾರೀಕು, ಸರಿನಾ? 8ನೇ ತಾರೀಕು ಬೆಳಗ್ಗೆಯಿಂದನೇ ಅವರು ಮತ ಪ್ರಚಾರ ಮಾಡೋಂಗಿಲ್ಲ. ಟೋಟಲ್ ಇದ್ರೆ 48 ಗಂಟೆ ಹಿಂದ್ಗಡೆನೆ, ಸರಿನಾ? ಸೊ ಇದು ನೆನ್ಪಿಟ್ಕೊಳ್ಳಿ. ಅದು ಪ್ರಾರಂಭಿಸುವ ಮುನ್ನವ ಇಲ್ಲಾಂದರೆ ಮುಗಿಯುವ ಮುನ್ನವ ಮತ ಚಲಾಯಿಸೋದು ಅಂತ ಕೇಳಿದ್ರೆ ಪ್ರಾರಂಭಿಸುವ ಮುನ್ನ, ಮುಗಿಯುವ ಅಂತ ಕೇಳಿದ್ರೆ ಆನ್ಸರ್ ರಾಂಗ್ ಆಗುತ್ತೆ, ಹೌದಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಗೋವಾ ಇದು ಸ್ವತಂತ್ರವಾಗುವ ಮೊದಲು ಯಾರಿಂದ ಆಳಲ್ಪಡುತ್ತಿತ್ತು? ಗೋವಾ ನಮ್ಮ ಪೋರ್ಚುಗೀಸರು, ಓಕೆನಾ? ಗೋವಾ ಪೋರ್ಚುಗೀಸರು, ಬ್ರಿಟಿಷರು ಕೋಲ್ಕತ್ತಾ, ಹಾಗೆ ಫ್ರೆಂಚ್ ಅವರು ಪಾಂಡಿಚೇರಿ, ಸ್ಪ್ಯಾನಿಷ್ ಅವರು ನಮ್ಮಲ್ಲಿ ಬಂದೇ ಇಲ್ಲ ಬಿಡಿ, ಅವರು ನಮ್ಮ ಕಾಟ ಕೊಟ್ಟಿಲ್ಲ ಅವರು. ಸೊ ನೆಕ್ಸ್ಟ್ ಏನಿದೆ ಅಂದರೆ ಭಾರತದಲ್ಲಿ ಒಂದು ರಾಜ್ಯದ ಗವರ್ನರ್ ಆಗಿ ನಿಯಮಿಸಲ್ಪಟ್ಟ ಪ್ರಥಮ ಮಹಿಳೆ ಯಾರು ಅಂತ ಕೇಳಿದರೆ ಪ್ರಥಮ ರಾಜ್ಯಪಾಲೆ ಯಾರು ಅಂತ ಕೇಳಿದ್ರೆ ಅಷ್ಟೇ, ಸರಿನಾ? ಯಾರಿದ್ದಾರೆ? ವಿಜಯಲಕ್ಷ್ಮಿ ಪಂಡಿತ, ಏನೋ ಯುನೈಟೆಡ್ ನೇಷನ್ಸ್ ಇದ್ರೆ ಸಾಮಾನ್ಯ ಸಭೆಯ ಮೊದಲ ಅಧ್ಯಕ್ಷೆ ಅಂತ ನಿನ್ನೆ ಕೂಡ ಹೇಳಿದ್ದೀನಿ, ಸರಿನಾ? ಯಾರು ಅಂದರೆ ವಿಜಯಲಕ್ಷ್ಮಿ ಪಂಡಿತ, ಪ್ರಥಮ ಯುನೈಟೆಡ್ ನೇಷನ್ಸ್ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ, ಭಾರತದ್ದು ಆಯಿತು ಪ್ರಪಂಚದ್ದು ಆಯಿತು. ಸರೋಜಿನಿ ನಾಯ್ಡು ಇವರಾ ಇರ್ಬೋದೇನೋ. ಫಾತಿಮಾ ಬಿವಿ, ಇದು ಯಾರು ಸುಪ್ರೀಂ ಕೋರ್ಟ್ ಇದೆಯಲ್ಲ, ಸುಪ್ರೀಂ ಕೋರ್ಟ್ ಇದ್ದರೆ ಮೊದಲ ಮಹಿಳಾ ಜಡ್ಜ್ ಇವರು ಯಾರು? ಫಾತಿಮಾ ಬಿವಿ. ಆದರೆ ಸುಚೇತಾ ಕೃಪಲಾನಿ ಮೊಟ್ಟ ಮೊದಲ ಭಾರತದ ಒಂದು ರಾಜ್ಯದ ಮುಖ್ಯಮಂತ್ರಿ ಯಾರು? ಸುಚೇತಾ ಕೃಪಲಾನಿ. ಯಾವ ರಾಜ್ಯದಪ್ಪ ಅಂತ ಕೇಳಿದ್ರೆ UP, ಉತ್ತರ ಪ್ರದೇಶದ್ದು. ಹಾಗೆ ಸರೋಜಿನಿ ನಾಯ್ಡು ಇದ್ದಾರಲ್ಲ, ಇವರು ಮೊಟ್ಟ ಮೊದಲ ರಾಜ್ಯಪಾಲೆ ಯಾವ ರಾಜ್ಯದಪ್ಪ ಅಂತ ಕೇಳಿದ್ರೆ ಇವರು ಕೂಡ ಇದ್ರೇನೋ UP, ಉತ್ತರ ಪ್ರದೇಶದ್ದು, ಸರಿನಾ? ಕರ್ನಾಟಕದಿಂದ ಯಾರಾದರೂ ಮಹಿಳಾ ರಾಜ್ಯಪಾಲೆ ಆಗಿದ್ದಾರಾ ಅಂದರೆ ಹ್ಞೂ ಆಗಿದ್ದಾರೆ. ಯಾರು? ರಮಾದೇವಿ. ಫಸ್ಟ್ ಮಹಿಳಾ ರಾಜ್ಯಪಾಲೆ ಯಾರು? ರಮಾದೇವಿ, ಓಕೆನಾ? ಹಾಗೆ ಫಸ್ಟ್ ಇದ್ರೇನೋ ಮಹಿಳಾ ಚುನಾವಣಾಧಿಕಾರಿ ಅಂತ ಕೇಳಿದ್ರೆ ನಾವು ರಮಾದೇವಿ ಅಂತ ಓದಿದ್ವಲ್ಲೋ ಅಣ್ಣ ಅಂತ ಕೇಳಿದ್ರೆ ಹೌದು, ಅದೇ ರಮಾದೇವಿ ಇದ್ರೇನೋ ಅದಕ್ಕಿಂತ ಅದು ಅವರು ಚುನಾವಣಾ ಅಧಿಕಾರಿ ಆಗೋಕ್ಕಿಂತ ಮುಂಚೆ ನಮ್ಮ ರಾಜ್ಯಪಾಲಿಯಾಗಿ ಸೇವೆ ಸಲ್ಲಿಸಿ ಹೋಗ್ತಾರೆ ಅವರು, ಸರಿನಾ? ಸೊ ಎರಡರಲ್ಲೂ ನೆನಪಿಟ್ಕೋಬೋದು. ಕಾಮನ್ ಯಾರು ಅಂದರೆ ರಮಾದೇವಿ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಯಾವ್ದು ಹೇಳೋದು ಮರುತ್ತೆ, ಸಾರಿ, ಇದು ಕರ್ನಾಟಕದಲ್ಲಿ ಮಹಿಳೆ ಯಾರಾದರೂ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಕೇಳಿದ್ರೆ ಎಸ್ ಆರ್ ನೋ ಅಂತ ಹೇಳಬೇಕು. ಏನಂತ ಹೇಳಬೇಕು? ನೋ ಅಂತ ಹೇಳಬೇಕು, ಯಾಕಂದರೆ ಯಾರೂ ಆಗಿಲ್ಲ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಬೈಚುಂಗ್ ಭುಟಿಯಾ ಇವರಿಗೆ ಸಂಬಂಧಿಸಿದಂತ ಕೊಟ್ಟಿದ್ದಾರೆ. ಆವಾಗ ಫೇಮಸ್ ಇವರು ಬೈಚುಂಗ್ ಭುಟಿಯಾ, ಇವಾಗಲೂ ಕೂಡ ಫೇಮಸ್ ಇದ್ದಾರೆ, ಬಟ್ ಇವಾಗ ಲೆಜೆಂಡ್ ಆಗಿದ್ದಾರೆ. ಬಟ್ ಅವಾಗಿದ್ರೆ ಪ್ಲೇಯರ್ ಇದ್ದರು. ಯಾರು? ಬೈಚುಂಗ್ ಭುಟಿಯಾ. ಹಾಕಿ ಆಡ್ತಿದ್ರ? ಇಲ್ಲ, ಹಾಕಿ ಆಡ್ತಿರಲಿಲ್ಲ. ಬಾಸ್ಕೆಟ್ಬಾಲ್ ಇದೂ ಅಲ್ಲ. ವಾಲಿಬಾಲ್ ಇಲ್ಲ.
ಫುಟ್ಬಾಲ್ ಆಡ್ತಿದ್ರು ಅವರು, ಓಕೆನಾ. ಬೈಚಿಂಗ್ ಬುಟಿಯಾ ಇದ್ದಾರಲ್ಲ ಇವರು ಫುಟ್ಬಾಲ್ ಪ್ಲೇಯರ್, ಇವರು ಇವಾಗ ಲೆಜೆಂಡ್ ಇವರು, ಸರಿನಾ. ಬಟ್ ಇವಾಗ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಯಾರು ಬೈಚಿಂಗ್ ಬುಟಿಯಾ. ಸೊ ನೆಕ್ಸ್ಟ್ ಏನಿದೆ, ಪಾರ್ಕ್ ಸ್ಟ್ರೀಟ್. ಈ ಪಾರ್ಕ್ ಸ್ಟ್ರೀಟ್ ಇದೆ, ಇದು ಪಾರ್ಕ್ ಸ್ಟ್ರೀಟ್ ಅಂದ್ರೇನು, ಏರಿಯಾನಾ ಅಲ್ವಾ ಇದು, ಓಕೆನಾ. ಸ್ಟ್ರೀಟ್ ಇದೆ, ಅದು ಸ್ಟ್ರೈಟ್ ಇದೆ, ಅದು ಸ್ಟ್ರೀಟ್ ಇದ್ರೆ ಫುಲ್ ಸ್ಟ್ರೀಟ್ ಆಗಿಬಿಟ್ಟಿದೆ, STRIT, ಓಕೆನಾ. ಪಾರ್ಕ್ ಸ್ಟ್ರೀಟ್ ಇದು ಯಾವ ದೇಶಗಳನ್ನು ಬೇರ್ಪಡಿಸ್ತದೆ ಅಂತ ಕೇಳಿದ್ದಾರೆ. ಪಾರ್ಕ್ ಸ್ಟ್ರೀಟ್ ಯಾಕೆ ಬೇರ್ಪಡಿಸ್ತದೆ? ಭಾರತ ಮತ್ತು ಪಾಕಿಸ್ತಾನ, ಪಾಕ್ ಹಾಕಿದ್ರೆ ಜೈ ಅನ್ನಿಸ್ತೀವಿ ನಾವು, ಓಕೆ, ಸೆಲೆಬ್ರೇಷನ್ ಆಗ್ತದೆ. ಭಾರತ ಮತ್ತು ಮಯನ್ಮಾರ್ ನಡುವೆ ಯಾವ ನದಿ ಹರಿತದೆ ಅಂತ ಕೇಳಿದ್ರೆ ಇರವಾಡಿ ನದಿ ಹರಿತದೆ. ಇರವಾಡಿ ಅಂತ ನದಿ ಬರ್ತದೆ, ಓಕೆನಾ. ಇರವಾಡಿ ನದಿ, ಓಕೆನಾ. ಇರವಾಡಿ ನದಿ ಇದ್ರೇನು ಭಾರತ ಮತ್ತು ಮಯನ್ಮಾರ್ ನಡುವೆ ಹರಿತದೆ. ಮತ್ತು ಭಾರತ ಮತ್ತು ಶ್ರೀಲಂಕಾ, ಹೌದು, ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಪಾರ್ಕ್ ಸ್ಟ್ರೀಟ್ ಇದೆ. ಏನು ಮನ್ನಾರ್ ಖಾರಿ ಬರುತ್ತಲ್ಲ ಅದ್ರ ಕೆಳಗಡೆ ಒಂದು ಸ್ಟ್ರೀಟ್ ಬರುತ್ತೆ, ಓಕೆನಾ, ಸ್ಟ್ರೀಟ್ ಬರುತ್ತೆ. ಅದು ಯಾವುದು ಅಂತಂದರೆ ಪಾರ್ಕ್ ಸ್ಟ್ರೀಟ್ ಬರುತ್ತೆ, ಸರಿನಾ. ಅದು ಯಾವುದ್ಯಾವುದನ್ನು ಬೇರೆ ಮಾಡುತ್ತೆ ಅಂದರೆ ಭಾರತ ಮತ್ತು ಶ್ರೀಲಂಕಾನ ಬೇರೆ ಮಾಡುತ್ತೆ ಪಾರ್ಕ್ ಸ್ಟ್ರೀಟ್. ಹಾಗೆ ಭಾರತ ಮತ್ತು ಪಾಕಿಸ್ತಾನ ಯಾವುದು ಬೇರೆ ಮಾಡುತ್ತೆ ಅಂದರೆ ರ್ಯಾಡ್ಕ್ಲಿಫ್ ಲೈನ್ ಬೇರೆ ಮಾಡುತ್ತೆ, ರ್ಯಾಡ್ಕ್ಲಿಫ್ ಲೈನ್. ಹಾಗೆ ಭಾರತ ಮತ್ತು ಅಫ್ಘಾನಿಸ್ತಾನ ಡ್ಯುರ್ಯಾಂಟ್ ರೇಖೆ ಬೇರೆ ಮಾಡುತ್ತೆ. ಹಾಗೆ ಭಾರತ ಮತ್ತು ಪಾಕಿಸ್ತಾನ ಇನ್ನೊಂದು ಯಾವುದೋ ಓದಿದೀವಲ್ಲೋ ಅಂತ ಕೇಳಿದ್ರೆ 24 ಡಿಗ್ರಿ ಇದ್ರೇನೋ ಅಕ್ಷಾಂಶ ಬೇರೆ ಮಾಡುತ್ತೆ, ಸರಿನಾ. 24 ಡಿಗ್ರಿ ಅಕ್ಷಾಂಶ ಅನ್ನೋದು ಬೇರೆ ಮಾಡುತ್ತೆ ಯಾವುದನ್ನು, ಇಂಡಿಯಾ ಮತ್ತು ಪಾಕಿಸ್ತಾನವನ್ನು. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಹಾಗೆ 24 ಅಂದರೆ ಅದು 2-4 ಬಂತಲ್ಲ, ಇದಕ್ಕೆ ಇನ್ನೊಂದು ನೆನ್ಪಿಟ್ಕೋಬೋದು, ಏನು ಅಂದರೆ ಪ್ರಪಂಚದ ಭೂಪ್ರದೇಶದಲ್ಲಿ ಭಾರತದ ಶೇಕಡಾವಾರು ಎಷ್ಟಿದೆ ಅಂತ ಕೇಳಿದ್ರೆ 2.4%, ಸರಿನಾ, 2.4%. ಹಾಗೆ ಅದೇ 2-4 ಅನ್ನೋದಿದ್ರೆ ಇನ್ನೊಂದು ಬರುತ್ತೆ, ಆ ಧ್ವಜ ಇದೆಯಲ್ಲ, ಧ್ವಜದಲ್ಲಿದ್ರೇನು ಅಶೋಕ ಚಕ್ರದಲ್ಲಿ ಎಷ್ಟು ಕಡ್ಡಿಗಳಿದ್ದಾವೆ ಅಂತ ಕೇಳ್ತಾರೆ, 24, ಸರಿನಾ. ಸೊ ಹಾಗೆ ನೆನ್ಪಿಟ್ಕೊಳ್ಳಿ ಎಲ್ಲ 2-4 ಅನ್ನೋದು ಭಾಳ ಸ್ವಲ್ಪ ಸಿಮಿಲರ್ ಆಗುತ್ತೆ, ಹೌದಾ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಇದೇನು ಆನ್ಸರ್ ಹೇಳಿದೆ ಅಲ್ವಾ, ಶ್ರೀಲಂಕಾ ಅಂತ. ಸೊ ನೆಕ್ಸ್ಟ್ ಏನಿದೆ, ಭೂದಾನ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ದಾರೆ. ಭೂದಾನ ಚಳವಳಿ ಪ್ರಾರಂಭಿಸ್ತಾರೆ ಯಾರವರು? ಫಸ್ಟ್ ವೈಯಕ್ತಿಕ ಸತ್ಯಾಗ್ರಹ ಮಾಡ್ತಾರಲ್ವ, ಯಾರವರು? ಅವರೇ. ಇದನ್ನು ಕೂಡ ಭೂದಾನ ಚಳವಳಿ ಇದ್ರೇನು ಪೋಚಂಪಲ್ಲಿ ಒಳಗಿದ್ರೆ ಮಾಡ್ತಾರೆ. ಪೋಚಂಪಲ್ಲಿ ಎಲ್ಲಿದೆ? ಆಂಧ್ರ ಪ್ರದೇಶ, ತೆಲಂಗಾಣ. ಆಪ್ಷನ್ ಕೊಡ್ತಿದ್ದೀನಿ, ಹೇಳಿ. ಒಂದು ಮೈಂಡಲ್ಲಿ ಒಂದು ಏನೊಂದು ಬರುತ್ತೆ ತಾನೇ ಆನ್ಸರ್. ಇದಕ್ಕೆ ಸರಿಯಾದ ಆನ್ಸರ್ ಯಾವುದು ಅಂದರೆ ತೆಲಂಗಾಣ. ಮೊದಲು ಯಾವುದು ಅಂತ ಹೇಳ್ತಿದ್ವಿ ಅಂದರೆ ಆಂಧ್ರ ಪ್ರದೇಶ ಅಂತ ಹೇಳ್ತಿದ್ವಿ. ಅವಾಗಿನ ಆಂಧ್ರ ಪ್ರದೇಶದಲ್ಲಿ ಪೋಚಂಪಲ್ಲಿ ಒಳಗಿದ್ರೇನೋ ಯಾರು, ವಿನೋಬ ಭಾವೆ ಭೂದಾನ ಚಳವಳಿನ ಆರಂಭಿಸ್ತಾರೆ. ಮಹಾನ್ ಸಂತ ಇವರು, ಓಕೆನಾ. ಸ್ವಾತಂತ್ರ್ಯ ಸೇನಾನಿ, ಸ್ವಾತಂತ್ರ್ಯದಲ್ಲಿ ಅದು ಮಾಡಿದ್ರು ಇದು ಮಾಡಿದ್ರು ಅನ್ನೋದಕ್ಕಿಂತ ಒಬ್ಬ ಸಂತ, ಒಬ್ಬ ಏನೋ ಹೃದಯ ಉಳ್ಳವರು ಇವರು. ಯಾರು? ವಿನೋಬ ಭಾವೆ. ಅವ್ರದ್ದೊಂದು ಬುಕ್ ಇದೆ, ವಿನೋಬ ಭಾವೆ ಹಿಂದಿ ಅಂತ ಸಮಥಿಂಗ್ ಏನೋ ಮುಂದೆ ಟೈಟಲ್ ಇದೆ, ಆ ಬುಕ್ ಇದೆ, ಚೆನ್ನಾಗಿದೆ, ಓದ್ಕೊಳ್ಳಿ ಬೇಕಾದರೆ, ಓಕೆನಾ. ಇವಾಗ ನಮ್ಮದು ಸಿದ್ದೇಶ್ವರ ಸ್ವಾಮಿಗಳು ಇದ್ರಲ್ಲ, ನಡೆದಾಡುವ ದೇವರು, ಆ ಸಿದ್ದೇಶ್ವರ ಸ್ವಾಮಿ ಕೂಡ ಇದ್ರೇನೋ ವಿನೋಬ ಭಾವೆ ಬಗ್ಗೆ ಹೇಳಿದ್ದಾರೆ, ಅವ್ರ ಬುಕ್ ಓದಿ ಅಂತ, ಸರಿನಾ. ಸೊ ಅವರೇ ಓದಿದ್ದಾರೆ ಅಂದರೆ ಸೊ ನಾವೇ ಯಾರು ಲೆಕ್ಕ, ಓಕೆನಾ. ನಾವು ಕೂಡ ಇದ್ರೇನೋ ಓದೋದ್ರಲ್ಲಿ ಏನೂ ತಪ್ಪೇ ಇಲ್ಲ. ಯಾರ್ದು? ವಿನೋಬ ಭಾವೆ ಬಗ್ಗೆ. ಸೊ ಅಂತ ಒಳ್ಳೆಯವರು. ಎಷ್ಟರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂದರೆ 1951ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. 1951ರಲ್ಲಿ, ಸರಿನಾ. 1951ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಭೂಮಿ ಇರಲಾರ್ದ ಜನರಿಗೆ ಭೂಮಿ ಕೊಡಿಸ್ಕೊಡ್ತಾರೆ, ತಮ್ಮ ಭೂಮಿಯನ್ನು ದಾನ ಮಾಡ್ತಾರೆ. ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಪೋಚಂಪಲ್ಲಿಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆ ಪೋಚಂಪಲ್ಲಿ ಎಲ್ಲಿದೆ ಅಂತ ಕೇಳಿದ್ರೆ ಈಗಿನ ತೆಲಂಗಾಣದಲ್ಲಿದೆ, ಸರಿನಾ. ಸೊ ಹಾಗೆ ವೈಯಕ್ತಿಕ ಚಳುವಳಿ ಸ್ಟಾರ್ಟ್ ಮಾಡಿದವರು, ವೈಯಕ್ತಿಕ ಸತ್ಯಾಗ್ರಹ, ಸರಿನಾ, ಅದು 1940ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಯಾರು ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿದ್ರೆ ಪ್ರಥಮ ವೈಯಕ್ತಿಕ ಚಳುವಳಿ ವಿನೋಬ ಭಾವೆ. ಹಾಗೆ ಎರಡನೇದಂತ ಇರಬಹುದಾ ಯಾವುದಾದ್ರು ಅಂದರೆ ಎರಡನೇದಿದೆ. ಎರಡನೇದು ವೈಯಕ್ತಿಕ ಸತ್ಯಾಗ್ರಹ ಯಾರು ಮಾಡ್ತಾರೆ ಅಂದರೆ ಜವಾಹರ್ಲಾಲ್ ನೆಹರು ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಮೂರನೇದು ಇದೆಯಾ? ಹೌದು ಇದೆ. ಯಾವುದಂದರೆ ಬ್ರಹ್ಮದತ್ತ ಅಂತ ಬರ್ತಾನೆ, ಓಕೆನಾ. ಇದು UPSC ಕ್ವಶನ್. ಒಂದನೇದು ಎರಡನೇದು ಇದ್ರೆ ಮ್ಯಾಕ್ಸಿಮಮ್ ನಾವು ಇದ್ರೇನೋ ನೋಡಿರ್ತೀವಿ, ಬುಕ್ಕಲ್ಲಿದ್ರೇನೋ ಕೊಟ್ಟಿರುತ್ತೆ. ಬಟ್ ಮೂರನೇದು ಇದ್ರೇನೋ ಕೊಟ್ಟಿರಲ್ಲ ಜಾಸ್ತಿ. ಆ ಮೂರನೇದು ಇದೆಯಲ್ಲ ಬ್ರಹ್ಮದತ್ತ ಅಂತ ಬರ್ತಾರೆ, ಓಕೆನಾ. ಬ್ರಹ್ಮನಿಗೆ 3 ತಲೆಗಳಿದ್ದಾವೆ ಅಂತ ನೆನಪಿಟ್ಕೊಳ್ಳಿ, ಓಕೆನಾ. ಮೂರನೇದಿದ್ರೆ ಬ್ರಹ್ಮ ಅಂತ ನೆನಪು ಬರ್ತಾನೆ, ಬ್ರಹ್ಮದತ್ತ. ಇದು UPSC ಕ್ವಶನ್. ಇದು 2007 2006 ಕೇಳಿದ್ದಾರೆ ಇದು ಕ್ವಶನ್ ಪೇಪರ್. ಇಯರ್ ನೆನಪಿಲ್ಲ, ಬಟ್ ಕೇಳಿದ್ದಾನೆ ಪಕ್ಕ. ಈ ಜಯಪ್ರಕಾಶ್ ನಾರಾಯಣ್ ಇದಾನಲ್ಲ, ಇವನಿಗೆ ಏನಂತಾರೆ, ಲೋಕನಾಯಕ್ ಅಂತಾರೆ, ಸರಿನಾ. ಜಯಪ್ರಕಾಶ್ ನಾರಾಯಣ. ಸರ್ವೋದಯ ಅನ್ನೋ ಇದ್ರೇನೋ ವರ್ಡ್ ಯೂಸ್ ಮಾಡಿದವನೇ ಇವನೇ. ಯಾರು? ಜಯಪ್ರಕಾಶ್ ನಾರಾಯಣ. ಸೊ ನೆಕ್ಸ್ಟ್ ಏನಿದೆ ಅಂದರೆ 18ನೇ ಕ್ವಶನ್, ಸಾರ್ವತ್ರಿಕ ಗುರುತ್ವಾಕರ್ಷಣೆಯ ಶಕ್ತಿ ನಿಯಮಗಳನ್ನು ಪ್ರತಿಪಾದಿಸುವವರು ಯಾರು ಅಂತ ಕೇಳಿದ್ದಾರೆ, ಓಕೆನಾ. ಯೂನಿವರ್ಸಲ್ ಗ್ರಾವಿಟಿ
ಎನರ್ಜಿ ಅದರದ್ದಿದ್ರೇನು ನಿಯಮಗಳನ್ನ ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಕೆಪ್ಲರ್, ಗೆಲಿಲಿಯೋ, ನ್ಯೂಟನ್, ಕೊಪರ್ನಿಕಸ್. ಓಕೆ, ಇದು ಉತ್ತರ ಯಾವುದಾಗುತ್ತೆ ಅಂದರೆ ಗುರುತ್ವಾಕರ್ಷಣೆ ಅಂತ ಬಂದರೆ ನಾವು ನ್ಯೂಟನ್ ಅಂತ ಹಾಕ್ತೀವಿ. ಸರಿನಾ? ಗುರುತ್ವಾಕರ್ಷಣೆ ಯಾರು ಅಂದರೆ ನ್ಯೂಟನ್. ನ್ಯೂಟನ್ ತಲೆ ಮೇಲೆ ಇದ್ರೇನೋ ಒಂದು ಇದು ಬೀಳುತ್ತಲ್ಲ, ಮಾವಿನಕಾಯಿ ಬೀಳುತ್ತೆ ಅಂತ ಕತೆ ಕೇಳಿರ್ತೀವಲ್ಲ, ಆ ನ್ಯೂಟನ್ ಇದ್ರೇನೋ ಗುರುತ್ವಾಕರ್ಷಣೆ ಶಕ್ತಿಯ ನಿಯಮಗಳನ್ನ ಪಾಲಿಸಿದವರು, ಪ್ರತಿಪಾದಿಸಿದವರು. ಹಾಗೆ ಕೊಪರ್ನಿಕಸ್ ಏನು ಗ್ರಹಗಳ ಚಲನೆ ಬಗ್ಗೆ ಇದ್ರೆ ಹೇಳ್ತಾರೆ. ಸರಿನಾ? ಕೆಪ್ಲರ್ ಏನು ಹೇಳ್ತಾನೆ? ನಕ್ಷತ್ರಗಳ ಬಗ್ಗೆ ಹೇಳ್ತಾನೆ. ಟಾಲೆಮಿ ಭೂಕೇಂದ್ರ ಸಿದ್ಧಾಂತ ಮಂಡಿಸ್ತಾನೆ. ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಕ್ವಶನ್, ನೂತನವಾಗಿ ಸೃಷ್ಟಿಸಿದ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಸ್ಥಳ. ಮೊನ್ನೆ VAO ಎಕ್ಸಾಮಿಗೆ ಕೇಳಿದ್ದೆ ನೋಡಿ ಇದು. ಓಕೆನಾ? ಈ ನೈಋತ್ಯ ರೈಲ್ವೆ ಸ್ಥಳ ಹಿಂಗೆ ಡೈರೆಕ್ಟಾಗಿ ಕೇಳಿಲ್ಲ, ಬಟ್ ಆ ನೈಋತ್ಯ ರೈಲ್ವೆ ವಲಯ ಇದೆಯಲ್ಲ, ಕೇಂದ್ರ ಇದೆಯಲ್ಲ, ಇದರದ್ದಿದ್ರೇನೋ ಪಾಯಿಂಟ್ಸ್ ಕೊಟ್ಟಿದ್ದ. ಇದು ಎಷ್ಟರಲ್ಲಿ ಏನೋ ಸ್ಟಾರ್ಟ್ ಆಗಿದೆ, ಹಿಂಗೆ ಸಮಥಿಂಗ್ ಏನೋ ಕೊಟ್ಟಿದ್ದ. ಇದು ಏನು ಮಾಡ್ತಾರೆ ಗೊತ್ತಾ? ಇವಾಗ ದಕ್ಷಿಣ ರೈಲ್ವೆ ಇದೆ. ದಕ್ಷಿಣ ರೈಲ್ವೆ ಯಾವುದಿದೆ ಅಂತಂದರೆ ಸಿಕಂದರಾಬಾದ್ ಇದೆ. ಸರಿನಾ? ಸಿಕಂದರಾಬಾದ್ ಅಂತ ಬರುತ್ತೆ. ಯಾವುದು ದಕ್ಷಿಣ ಕೇಂದ್ರ ವಲಯ ಸಿಕಂದರಾಬಾದ್. ಹಾಗೆ ದಕ್ಷಿಣ ವಲಯ ಅಂತ ಬರುತ್ತೆ, ಯಾವುದು ಚೆನ್ನೈ ಬರುತ್ತೆ. ಅವು ಎರಡರಲ್ಲಿದು ಕೂಡ ಇದ್ರೇನೋ ಸ್ವಲ್ಪ ಪ್ಲೇಸ್ ತೊಗೊಂಡು ಏನು ಮಾಡ್ತಾರೆ, ಒಂದು ಹೊಸದು ಕ್ರಿಯೇಟ್ ಮಾಡ್ತಾರೆ. ಯಾವುದು ಅಂದರೆ ನೈಋತ್ಯ ರೈಲ್ವೆ ವಲಯ ಅಂಥೇಳಿ. ಇದೇ ಕೇಳಿದ್ದ ಕ್ವಶನಲ್ಲಿ 4 ಆಪ್ಷನ್ ಇದ್ದರೆ ಬೇರೆ ಬೇರೆ ರೀತಿ ಕೊಟ್ಟಿದ್ದ. ಆ ಬೇರೆ ಬೇರೆ ರೀತಿ ಎಲ್ಲ ಕೂಡ ಇದ್ರೆ ಸೇಮ್ ಅನಿಸ್ತಿತ್ತು. ಸರಿನಾ? ಅಲ್ಲಿ ಅವನು ಏನು ಮಾಡ್ತಾನೆ, ಮರ್ಜ್ ಮಾಡಲ್ಲ ಅದನ್ನು ಕೂಡ. ಇದನ್ನು ಮತ್ತೊಂದು ನೈಋತ್ಯ ರೈಲ್ವೆ ಇದ್ರೆ ಮತ್ತೊಂದು ಯಾವುದ್ರು ಕೂಡ ಹೋಗಿ ಮರ್ಜ್ ಮಾಡಲ್ಲ. ಅಲ್ಲಿ ಎರಡರಲ್ಲಿ ಕೂಡ ಇದ್ರೆ ಕೆಲವೊಂದು ಪ್ಲೇಸ್ ತಂದು ಹೊಸದು ಕ್ರಿಯೇಟ್ ಮಾಡ್ತಾನೆ. ಅಲ್ಲಿ ಆಪ್ಷನ್ ಅದೇ ಇತ್ತು. 3rd ಆಪ್ಷನ್ ಏನೋ 4th ಆಪ್ಷನ್ ಇತ್ತು ಅಲ್ಲಿ ಮೇ ಬಿ. ಸರಿನಾ? ಬಟ್ ನೋಡೋಕ್ಕೆ ಎಲ್ಲ ಕೂಡ ಸೇಮ್ ಅನ್ನಿಸ್ತದೆ. ಬಟ್ ಇಂಗ್ಲೀಷ್ ವರ್ಷನಲ್ಲಿ ಓದ್ದಾಗಿದ್ರೇನೋ ಸ್ಲೈಟ್ ಡಿಫ್ರೆನ್ಸ್ ಇತ್ತು ಅಲ್ಲಿ. ಸೊ ಇದು ಯಾವುದು ನೈಋತ್ಯ ರೈಲ್ವೆ ವಲಯದ ಬಗ್ಗೆ ಕೇಳಿದ್ದು. ಆ ನೈಋತ್ಯ ರೈಲ್ವೆ ವಲಯದ ಅಂದರೆ ಹುಬ್ಬಳ್ಳಿ. ಆ್ಯಂಡ್ ಜಗತ್ತಿನಲ್ಲಿ ಅತಿ ಉದ್ದವಾದ ಪ್ಲಾಟ್ಫಾರ್ಮ್ ಹೊಂದಿರೋ ರೈಲ್ವೆ ನಿಲ್ದಾಣ ಯಾವುದು ಅಂದರೆ ಅದು ಕೂಡ ಹುಬ್ಬಳ್ಳಿಯೇ. ಎಷ್ಟಿದೆ ಅಂತ ಕೇಳಿದ್ರೆ ಯಾವುದು 1.5 ಕಿಲೋಮೀಟ್ರ್ ಇದೆ. ಪ್ಲಾಟ್ಫಾರ್ಮಲ್ಲಿ ಟಿಕೆಟ್ ತೆಗಿತೀವಲ್ವ, ಅಲ್ಲಿಂದ ನಡ್ಕೋತ ಹೋದರೆ 1.5 ಕಿಲೋಮೀಟ್ರ್ ಹೋಗ್ಬೋದು ನಾವು. ಅಲ್ಲಿ 7ನೇ ಪ್ಲಾಟ್ಫಾರ್ಮ್ ಸಿಗುತ್ತೆ. ಓಕೆನಾ? 7 ಮತ್ತು 8ನೇ ಪ್ಲಾಟ್ಫಾರ್ಮ್ ಸಿಗುತ್ತೆ. ಆ ಪ್ಲಾಟ್ಫಾರ್ಮ್ ಇದ್ರೆ ಅಕ್ಕಪಕ್ಕ ಇದ್ದಾವೆ, ಅಲ್ಲಿ ಸಿಗುತ್ತೆ. ಅದು ಮುಂದ್ಗಡೆ ಮಾಡಿದ್ದಾರೆ, ದೂರ ಮಾಡಿದ್ದಾರೆ ಸ್ವಲ್ಪ. ಸರಿಯಾ? ಸೊ ನೆಕ್ಸ್ಟ್ ಯಾವುದಿದೆ ಅಂದರೆ ಅಂಕಲೇಶ್ವರ. ಇದು ಯಾವುದರ ಉತ್ಪಾದನೆಗೆ ಪ್ರಸಿದ್ಧವಾಗಿದೆ ಅಂತ ಕೇಳಿದ್ರೆ ಅಂಕಲೇಶ್ವರ ಅಂತ ಕೇಳಿದ್ರೆ ನಾವು ಪೆಟ್ರೋಲಿಯಂ ಅಂತ ಕಣ್ಣು ಮುಚ್ಚಾಕಬೇಕು. ಓಕೆನಾ? ನಾಕುಮ್ಮ ಏನಂತ ಹಾಕ್ತೀವಿ, ಅದು ಪೆಟ್ರೋಲಿಯಂ ತಾನೆ. ಸೊ ಹಾಗೆ ಇದು ಅಂಕಲೇಶ್ವರ ಇದೆಲ್ಲ ಇದ್ರೇನು ಭಾಳ ಡೀಪಾಗಿದ್ರೆ ಡಿಸ್ಕಸ್ ಮಾಡೋ ಕ್ವಶನ್ ಅಲ್ಲ ಇದು. ಮತ್ತು ನೂನ್ಮತಿ ಅಂತ ಬರುತ್ತೆ. ನೂನ್ಮತಿ ಎಲ್ಲಿ ಬರುತ್ತೆ? ಅಸ್ಸಾಂದಲ್ಲಿ ಬರುತ್ತೆ. ಅದು ಕೂಡ ಎದಕ್ಕೆ ಫೇಮಸ್ ಅಂದರೆ ಪೆಟ್ರೋಲಿಯಮ್ಗೆ ಫೇಮಸ್. ಸರಿನಾ? ಫಸ್ಟ್ ಟೈಮ್ ಇದ್ದರೆ ಪೆಟ್ರೋಲ್ ಇದ್ದರೆ ಅದಿರು ಎಲ್ಲಿ ಯಾವುದು ಪೆಟ್ರೋಲಿಯಂ ನಿಕ್ಷೇಪ ಎಲ್ಲಿ ಸಿಕ್ಕಿದೆ ಅಂತ ಕೇಳಿದ್ರೆ ನಾವು ಯಾವ ರಾಜ್ಯ ಅಂತ ಹೇಳಬೇಕು ಅಂತಂದರೆ ಅಸ್ಸಾಂ ಅಂತ ಹೇಳಬೇಕು. ಸರಿನಾ? ಸೊ ಇವಾಗ ರೀಸೆಂಟಾಗಿ ಒಂದು ನ್ಯೂಸ್ ಇದೆ. ಏನಂತಂದರೆ ಅತಿ ಹೆಚ್ಚು ಪೆಟ್ರೋಲಿಯಂ ನಿಕ್ಷೇಪ ಯಾವ ಡೆಲ್ಟಾದಲ್ಲಿ ಸಿಕ್ಕಿದೆ ಅಂತ ಕೇಳಿದ್ರೆ ಇವಾಗ ಕೃಷ್ಣ ಮತ್ತು ಗಂಗಾ ಡೆಲ್ಟಾ ಇದೆಯಲ್ಲ, ಅಲ್ಲಿದ್ರೇನೋ ಅತಿ ಹೆಚ್ಚಿದ್ರೇನೋ ಪೆಟ್ರೋಲ್ ನಿಕ್ಷೇಪ ಇದೆ ಅಂತ ಕಂಡು ಹಿಡಿದಿದ್ದಾರೆ ವಿಜ್ಞಾನಿಗಳು. ಅತಿ ಹೆಚ್ಚಿದೆ ಅಂತ ಭಾರತದಲ್ಲಿ ಎಲ್ಲ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಜಾಸ್ತಿ ಅಲ್ಲಿದೆ. ಹಾಗೆ ಸಾಗರ್ ಸಾಮ್ರಾಟ್ ಅನ್ನೋದು ತೈಲ ನಿಕ್ಷೇಪ ಎಲ್ಲಿದೆ ಅಂತ ಕೇಳಿದ್ರೆ ಬಾಂಬೆ ಹೈ ಒಳಗಿದೆ. ಓಕೆನಾ? ಬಾಂಬೆ ಹೈ ಅಂತಂದರೆ ನಾರ್ಮಲಿ ಗೊತ್ತಾಗುತ್ತೆ, ಮುಂಬೈದಲ್ಲಿದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಭಾರತದಲ್ಲಿ ಮೊದಲನೇ ಸಾರ್ವತ್ರಿಕ ಚುನಾವಣೆ ಯಾವ ವರ್ಷ ನಡೆಯಿತು? ಸರಿನಾ? ಆವಾಗಲೇ ಒಂದು ಚುನಾವಣೆ ಕ್ವಶನ್ ಕೇಳಿದ್ರೆ ಈಗ ಒಂದು ಚುನಾವಣೆ ಕ್ವಶನ್ ಇದೆ. ಯಾವಾಗ ನಡೀತು ಅಂತ ಕೇಳಿದ್ರೆ ಇದು ಲಾಸ್ಟ್ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿದೆ ನೋಡಿ. ಇದು 2002ರಲ್ಲಿ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿದೆ. ಇನ್ನು ಮುಂದೆ ಎಷ್ಟೋ ಕ್ವಶನ್ ಪೇಪರಲ್ಲೂ ಕೂಡ ರಿಪೀಟ್ ಆಗಿದೆ. ಇದು 1951-52 1951 ಅಕ್ಟೋಬರ್ 25. ಓಕೆನಾ? ಅಕ್ಟೋಬರ್ 25ರಿಂದ 1952 ಫೆಬ್ರವರಿ 21ನೇ ತಾರೀಕಿನವರೆಗೂ ನಡೀತೆ. ಫಸ್ಟ್ ಟೈಮ್ ಇದ್ರೇನು ಎಲೆಕ್ಷನ್ ನಡೀತಲ್ವ, ಅದು ಅಕ್ಟೋಬರ್ 25ರಿಂದ ಫೆಬ್ರವರಿ 21 1951 1952 ಅಲ್ಲಿವರೆಗೂ ನಡೀತೆ. ಸರಿನಾ? ಇದು ಡೇಟ್ ನೆನ್ಪಿಟ್ಕೋಬೇಕಾ ಇಷ್ಟೆಲ್ಲ ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳೋದೇನು ಅಷ್ಟು ಅವಶ್ಯಕ ಇಲ್ಲ. ಬಟ್ ಇದ್ರೆ 1951 52 ಅನ್ನೋದು ನೆನಪಿರಲಿ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ಎಕ್ಸಾಕ್ಟ್ ಡೇಟ್ ಕೇಳಿದ್ದಾನೆ UPSC ಇಲ್ಲಿ. ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಕೆಳಗಿನವರಲ್ಲಿ ಯಾರು ಭಾರತದ ಗಣರಾಜ್ಯೋತ್ಸವದ ಪೆರೇಡಿನಲ್ಲಿ ಜನವರಿ 26, 2003ರಂದು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು? ಅವಾಗಿಂದ ಬೇಡ, ಬಟ್ ಇವಾಗಿಂದ ಕೇಳಿದ್ರೆ ಯಾರು ಅಂತ ಹೇಳಬೇಕು ಅಂದರೆ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅಂತ ಬರ್ತಾರೆ. ಓಕೆನಾ? ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರಿದ್ರೇನೋ ಅಧ್ಯಕ್ಷರು ಬಂದಿರ್ತಾರೆ, ಅಂದರೆ ಭಾಗವಹಿಸಿರ್ತಾರೆ ಪೆರೇಡ್ ಒಳಗೆ. ಸರಿನಾ? ಗಣರಾಜ್ಯೋತ್ಸವದಲ್ಲಿ.
ಹಾಗೆ ಗಣರಾಜ್ಯೋತ್ಸವದಲ್ಲಿ ಯಾರು ಅಧ್ಯಕ್ಷರಾಗಿರ್ತಾರೆ, ಹಾಗೆ ಯಾವುದು ಆಗಸ್ಟ್ 15ರಂದು ಯಾರು ಅಧ್ಯಕ್ಷರಾಗಿದ್ರೇನೋ ಫ್ಲ್ಯಾಗ್ ಹೋಸ್ಟ್ ಮಾಡ್ತಾರೆ ಅಂತ ಕೇಳಿದ್ರೆ ಆಗಸ್ಟ್ 15 ನರೇಂದ್ರ ಮೋದಿ ಮೀನ್ಸ್ ಏನೋ ಅದು ಪ್ರಧಾನಮಂತ್ರಿ. ಹಾಗೆ ಜನವರಿ 26 ಅಂದರೆ ದ್ರೌಪದಿ ಮುರ್ಮು ಅಧ್ಯಕ್ಷರು. ಸರಿನಾ, ಅಧ್ಯಕ್ಷರು ಗಣರಾಜ್ಯೋತ್ಸವ ದಿನ. ಹಾಗೆ ಪ್ರಧಾನಮಂತ್ರಿಗಳು ಸ್ವಾತಂತ್ರ್ಯ ಸಿಕ್ಕ ದಿನ. ಸರಿನಾ, ಸೊ ಎರಡೂ ಇದ್ರೆ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಈ ಕೆಳಗಿನ ಹೆಸರಿನಿಂದಲೂ ಪರಿಚಿತರು. ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರಿಗೆ ಏನು ಕರೀತಾರೆ ಅಂತ ಕೇಳಿದ್ದಾರೆ. ಸಿಂಪಲ್ ಕ್ವಶನ್ ಇದೆ. ಗಡಿನಾಡು ಗಾಂಧಿ ಅಂತ ಕರೀತಾರೆ. ಸರಿನಾ, ಮುಖರ್ಜಿಯ ಕನಸುಗಳು ಯಾರು ಬುಕ್ಕು ಇದು? ಮುಖರ್ಜಿಯ ಕನಸುಗಳು ಅಂದರೆ ಶಿವರಾಮ್ ಕಾರಂತ್ ಅವ್ರ ಬುಕ್ಕು. ಓಕೆನಾ, ಶಿವರಾಮ್ ಕಾರಂತ್ ಅವ್ರು ಈ ಬುಕ್ಕಿಗೆ ಇದ್ರೇ ಜ್ಞಾನಪೀಠ ಅವಾರ್ಡ್ ಬರ್ತದೆ. ಎಷ್ಟರಲ್ಲಿ ಬರ್ತದೆ ಅಂತ ಕೇಳಿದ್ರೆ 1973ರಲ್ಲಿ ಬರ್ತದೆ. ಸರಿನಾ, ಸೊ ನೆಕ್ಸ್ಟ್ ಏನಿದೆ ಅಂದರೆ, ಪೊಲೀಸ್ ಹುತಾತ್ಮರ ದಿನಾಚರಣೆಯ ಪ್ರತಿ ವರ್ಷ ಯಾವ ದಿನದಂದು ಆಚರಿಸ್ತೇವೆ? ಪೊಲೀಸ್ ಹುತಾತ್ಮರ ದಿನ ಆಚರಿಸ್ತೀವಿ ನಾವು. ಇದು ಏಪ್ರಿಲ್ 2 ಏನಂತ ಕೇಳಿದ್ರೆ ಧ್ವಜ ದಿನ, ಪೊಲೀಸ್ ಧ್ವಜ ದಿನ ಏಪ್ರಿಲ್ 2. ಹಾಗೆ ಅಕ್ಟೋಬರ್ 2 ಅಂತ ಕೇಳಿದ್ರೆ ಅಕ್ಟೋಬರ್ 2 ಇದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನ. ನವೆಂಬರ್ 1 ನಮ್ಮ ಕನ್ನಡ ರಾಜ್ಯೋತ್ಸವ. ಹಾಗೆ ಅಕ್ಟೋಬರ್ 21 ಇದೆಯಲ್ಲ, ಇದು ಪೊಲೀಸ್ ಹುತಾತ್ಮರ ದಿನ. ಹಾಗೆ ಅರಣ್ಯ ಹುತಾತ್ಮರ ದಿನ ಅಂತ ಬರುತ್ತೆ. ಇದು ಕ್ವಶನ್ ಕೇಳಿಲ್ಲ ಇಲ್ಲಿವರೆಗೂ, ಬಟ್ ಕೇಳ್ಬೋದಲ್ವಾ? ಓಕೆನಾ, ಅದು ಯಾವಾಗ ಅಂದರೆ ಅಕ್ಟೋಬರ್ 11. ಸರಿನಾ, ಅಕ್ಟೋಬರ್ 11 ಏನಿದೆಯಲ್ಲ ಅದು ಅರಣ್ಯ ಹುತಾತ್ಮರ ದಿನ ಬರ್ತದೆ. ಇದು ಅಕ್ಟೋಬರ್ 21 ಪೊಲೀಸ್ ಹುತಾತ್ಮರ ದಿನ ಯಾರ ಸಲುವಾಗಿ ಆಚರಿಸ್ತೀವಿ ಅಂದರೆ CRPF ಯೋಧರಿದ್ದಾರಲ್ಲ, CRPF ಪೊಲೀಸರು ಅವರಿದ್ರೇನೋ ಬಲಿದಾನ ಕೊಟ್ಟ ದಿನ ಇದು. ಚೀನಾದವ್ರ ಜೊತೆ ಯುದ್ಧ ಆಗಿರುತ್ತೆ, ಹೊಡೆದಾಡಿರ್ತಾರೆ ಚೀನಾದವರು, ಇವರು ಕೂಡ ಜಗಳ ತೆಗೆದಿರ್ತಾರೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಆಲಮಟ್ಟಿ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ? ಆಲಮಟ್ಟಿ ಡ್ಯಾಮ್ ಇದೆಯಲ್ಲ, ಯಾವ ನದಿಗೆ? ಬಿಜಾಪುರದವರು ಈಜಿಯಾಗಿ ಹೇಳ್ತೀವಿ ಕೃಷ್ಣಾ ನದಿಗೆ ಅಂತ, ಯಾಕೆ ಪಿಕ್ನಿಕ್ ಜಾಸ್ತಿ ಹೋಗಿರ್ತೀವಲ್ವ. ಸೊ ನೆಕ್ಸ್ಟ್ ಇದ್ರೆ ಮೆಟ್ಟೂರು ಡ್ಯಾಮ್, ಇದು ಕಟ್ಟಿದ್ದೀವಿ ಕಾವೇರಿ ನದಿಗೆ. ಸರಿನಾ, ಹಾಗೆ ಹಿರಾಕುಡ್ ಡ್ಯಾಮು ಮಹಾನದಿ ಕಟ್ಟಿದ್ದೀವಿ. ಗೋದಾವರಿಗೆ ಯಾವುದಾದ್ರೂ ಕಟ್ಟಿದ್ದೀವಾ? ಹೌದು ಕಟ್ಟಿದ್ದೀವಿ, ಅತಿ ದೊಡ್ಡದಿದೆ ಭಾರತದಲ್ಲಿ ಡ್ಯಾಮ್. ಅಂದರೆ ವಿವಿಧೋಷಕ್ಕಾಗಿದ್ರೇನೋ ಅತಿ ದೊಡ್ಡ ಡ್ಯಾಮ್ ಯಾವುದು? ಗೋದಾವರಿ ಕಟ್ಟಿದ್ದೀವಿ. ಯಾವುದಂತ ಇದ್ರೇನೋ ಗೊತ್ತಿದ್ರೆ ಕಮೆಂಟ್ ಮಾಡಿ, ಇಲ್ಲ ವಿಡಿಯೋ ಲಾಸ್ಟಲ್ಲಿ ನಾನು ಹೇಳಿರ್ತೀನಿ. ಸರಿನಾ, ಸೊ ನೆಕ್ಸ್ಟ್ ಯಾವುದಿದೆ ಅಂದರೆ, ಹೊಸದಾಗಿ ಕರ್ನಾಟಕ ರಾಜ್ಯದಲ್ಲಿ ಮಹಿಳಾ ವಿಶ್ವವಿದ್ಯಾನಿಲಯ ವಿದ್ಯಾಲಯ ಎಲ್ಲಿ ಸ್ಥಾಪಿಸಲಾಗುತ್ತದೆ? ಇದು ಯಾಕೆ ಕೇಳಿದಾರೆ ಗೊತ್ತಾ? 2003ರಲ್ಲಿ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಇದೆಯಲ್ಲ, ಅದು ಸ್ಟಾರ್ಟ್ ಆಗುತ್ತೆ. ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಎಷ್ಟರಲ್ಲಿ? 2003ರಲ್ಲಿ. ಇದು ಮಹಿಳಾ ಯೂನಿವರ್ಸಿಟಿ ಅಂತ ಸ್ಟಾರ್ಟ್ ಆಗುತ್ತೆ 2003ರಲ್ಲಿ. ಅದರ ನೇಮ್ ಚೇಂಜ್ ಆಗುತ್ತೆ ಎಷ್ಟರಲ್ಲಿ? 2017ರಲ್ಲಿ. ಸರಿನಾ, 2017ರಲ್ಲಿ ಯಾವಾಗ ಚೇಂಜ್ ಆಯಿತು ಅಂತ ಕ್ವಶನ್ ಕೇಳಿದ್ದಾನೆ. PSNಲ್ಲಿ ಕೇಳಿದ್ದಾನೆ, ಮೇ ಬಿ 2018 ಕ್ವಶನ್ ಪರಲ್ಲೇ ಕೇಳಿದ್ದಾನೆ. ಓಕೆನಾ, ಹಾಗೆ ಮೊದಲ ಮಹಿಳಾ ವಿಶ್ವವಿದ್ಯಾನಿಲಯ ಅಂತ ಯಾವುದು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 10-15 ಸರಿ ಕ್ವಶನ್ ರಿಪೀಟ್ ಆಗಿದೆ. ಇದು ಎಲ್ಲಿದೆ ಅಂದರೆ ನಮ್ಮ ಹೆಮ್ಮೆಯ ಬಿಜಾಪುರದಲ್ಲಿದೆ. ಓಕೆ, ಬಿಜಾಪುರದ ತೊರವಿ ರೋಡಲ್ಲಿದೆ. ಯಾವುದು? ಮಹಿಳಾ ವಿಶ್ವವಿದ್ಯಾನಿಲಯ. 2017ರಲ್ಲಿ ಚೇಂಜ್ ಆಗಿದೆ ಇದರ ಹೆಸರು. ಸೊ ಅದು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಎಷ್ಟರಲ್ಲಿ ಸ್ಟಾರ್ಟ್ ಆಯಿತು ಅಂತ ಕೇಳಿದ್ರೆ 2003. ಓಕೆನಾ, 2003ರಲ್ಲಿ ಸ್ಟಾರ್ಟ್ ಆಗುತ್ತೆ ಇದು. ಯಾವುದು? ನಮ್ಮ ಹೆಮ್ಮೆಯ ಬಿಜಾಪುರ. ಹಾಗೆ ಧಾರವಾಡ ಅಂತ ಕೇಳಿದ್ರೆ ಧಾರವಾಡದಲ್ಲಿ ಯಾವುದಾದ್ರು ಫೇಮಸ್ ಇರಬೇಕಲ್ಲ. ಯಾವುದಂದರೆ ಕಿಟಲ್ ಕಾಲೇಜ್ ಅಂತ ಬರುತ್ತೆ. ಓಕೆನಾ, ಫರ್ಡಿನಂಡ್ ಕಿಟಲ್ ಅಂತ ಬರ್ತಾರೆ. ಮೊಟ್ಟ ಮೊದಲ ಯಾವುದು ಕನ್ನಡ ಟು ಇಂಗ್ಲೀಷ್ ಇದ್ರೆ ಯಾವುದು ನಿಘಂಟನ್ನು ತಯಾರಿಸಿದವರು ಯಾವುದು? ಫರ್ಡಿನಂಡ್ ಕಿಟಲ್. ಅವ್ರದ್ದು ಕಾಲೇಜ್, ಅವ್ರ ಹೆಸರು ಮೇಲಿನ ಕಾಲೇಜಲ್ಲಿದೆ ಅಂತ ಇದು ಕೇಳಿದ್ದಾನೆ ಕ್ವಶನ್. ಸರಿನಾ, KSಲ್ಲಿ ಕೇಳಿದ್ದಾನೆ, ಹಾಗೆ ಗ್ರೂಪ್ ಸಿನಲ್ಲಿ ಕೇಳಿದ್ದಾನೆ. ಯಾವುದಂದ್ರೆ ಧಾರವಾಡದಲ್ಲಿ ಬರುತ್ತೆ. ಸರಿಯಾ, ಸೊ ನೆಕ್ಸ್ಟ್ ಏನಿದೆ ಅಂದರೆ, ಸೌರಮಂಡಲದಲ್ಲಿ ಅತ್ಯಧಿಕ ಉಷ್ಣತೆಯುಳ್ಳ ಗ್ರಹ ಯಾವುದು? ಅತಿ ಹೀಟ್ ಇರೋ ಗ್ರಹ ಯಾವುದು ಅಂತ ಕೇಳಿದ್ದಾನೆ. ಯಾವ ಗ್ರಹದಲ್ಲಿದ್ದರೆ CO2 ಜಾಸ್ತಿ ಇರುತ್ತೆ, ಅಲ್ಲೇ ಹೀಟ್ ಇರುತ್ತೆ ಅಷ್ಟೇ. ಬುಧದಲ್ಲಿದೆಯಾ? ಬುಧ ಸೂರ್ಯನಿಗೆ ಸಮೀಪ ಇದ್ದಾನೆ, ಅದೇ ಹೀಟ್ ಇರಬೇಕು ಅಲ್ಲ. ಓಕೆನಾ, ಬಟ್ ಮಂಗಳ ಇದೆಯಾ? ಮಂಗಳ ಅಲ್ಲ. ಮಂಗಳಗಿದ್ರೆ ನಾವು ರೆಡ್ ಪ್ಲ್ಯಾನೆಟ್ ಅಂತೀವಿ. ಓಕೆನಾ, ಪೃಥ್ವಿ ನಮ್ದಿದೆಯಾ? ನಮ್ಮದು ಅಷ್ಟು ಉಷ್ಣ ಆಯ್ತಾ ನಾವು ಸತ್ತೋಗ್ತಿದ್ವಿ ಇಷ್ಟೊತ್ತಿನಲ್ಲಿ. ನಾನು ಯಾಕೆ ಏನೋ ಕ್ಲಾಸ್ ಹೇಳ್ತಿದ್ದೆ, ನೀವೇ ಕೇಳ್ತಿದ್ರಿ ಅಲ್ವಾ? ಸೊ ನೆಕ್ಸ್ಟ್ ಯಾವುದಿದೆ ಅಂದರೆ, ಗುರು ಇದೆಯಾ ಅಂತ ಕೇಳಿದ್ದಾರೆ. ಸರಿನಾ, ಇದರಲ್ಲಿ ಆ್ಯಕ್ಚುಲಾಗಿದ್ರೆ ನಾವು ಆನ್ಸರ್ ಇಲ್ಲಿ ಆನ್ಸರ್ ಕೊಟ್ಟೇ ಇಲ್ಲ ಇವರು. ಓಕೆನಾ, ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಶುಕ್ರ ಆಗುತ್ತೆ. ಶುಕ್ರದಲ್ಲಿ ಅತಿ ಹೆಚ್ಚು CO2 ಇದೆ. ಸೊ ಅದಕ್ಕೆ CO2 ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಇದ್ರ ಹೀಟ್ ಜಾಸ್ತಿ ಆಗುತ್ತೆ. ಬೇಕಾದರೆ ನಿಮಗೆ ಒಂದು ಎಕ್ಸಾಂಪಲ್ ಏನಾದರೂ ಕೊಡಬೇಕಿತ್ತಂದರೆ, ಇವಾಗ ಒಂದು ಚಿಕ್ಕ ರೂಮಲ್ಲಿ ಒಂದು 10 ಜನ ಕುಂತ್ಕೊಳ್ಳಿ. ಓಕೆ, ಎಷ್ಟು ಚಿಕ್ಕ ಇರಬೇಕಂತಂದರೆ ಒಂದು 5x5 ಅಷ್ಟೇ ರೂಮಲ್ಲಿ ಇರುತ್ತಲ್ಲ, ಅಷ್ಟು 5 ಜನ ಕುಂತ್ಕೊಳ್ಳಿ.
ಫುಲ್ ಡೋರೆಲ್ಲ ಲಾಕ್ ಮಾಡ್ಕೊಳ್ಳಿ. ಆವಾಗ ನೀವು ಆಕ್ಸಿಜನ್ ಅಲ್ಲಿದಿಲ್ಲ ಯೂಸ್ ಮಾಡ್ಕೋತೀರಾ, ಓಕೆನಾ. ನಿಮ್ಮದು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀರಾ, ಅವಾಗ ರೂಮ್ ಎಷ್ಟು ಹೀಟ್ ಆಗುತ್ತೆ ನೋಡ್ಕೊಳ್ಬೇಕಾದ್ರೆ, ಓಕೆನಾ. ಇಲ್ಲಾಂದರೆ ಫುಲ್ಲಿ ಪ್ಯಾಕ್ಡ್ ಕ್ಲಾಸ್ ರೂಮ್ ಇರುತ್ತಲ್ಲ, ಅದು ಯಾವಾಗಲೂ ಹೀಟಾಗಿರುತ್ತೆ. ವಿಂಡೋಸ್ ಇದ್ದರೆ ಫುಲ್ ಎಲ್ಲ ಕ್ಲೋಸ್ ಆಗಿರೋದು. ಸೊ ಆ ಥರ. ಸೊ CO2 ಎಲ್ಲಿ ಜಾಸ್ತಿ ಇರುತ್ತಲ್ಲ ಅಲ್ಲಿ ಹೀಟ್ ಜಾಸ್ತಿ ಇರುತ್ತೆ. ಸೊ ಅತಿ ಹೆಚ್ಚಿಗೆ ಹೀಟ್ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ಶುಕ್ರ ಗ್ರಹದಲ್ಲಿದ್ದರೆ ಜಾಸ್ತಿ ಹೀಟ್ ಇದೆ. ಅತಿ ಉಷ್ಣತೆ ಉಳ್ಳ ಗ್ರಹ ಯಾವುದು ಅಂತ ಕೇಳಿದ್ರೆ ನಾವು ಇದ್ರ ವೀನಸ್ ಅಂತ ಹೇಳ್ತೀವಿ, ಅಂದರೆ ಶುಕ್ರ ಗ್ರಹ ಅಂತ ಹೇಳ್ತೀವಿ, ಸರಿನಾ. ಹಾಗೆ ಸೆಕೆಂಡ್ ಇಲ್ಲಿ ಕೊಟ್ಟಿರೋ ಪ್ರಕಾರ ಹೇಳಪ್ಪ ಅದೆಲ್ಲ ಬೇಡ ನನಗೆ ಅಂತ ಕೇಳಿದ್ರೆ ಅವ್ರು ಕ್ವಶನ್ ರಾಂಗ್ ಕೊಟ್ಟಿದ್ದಾರೆ. ಅವರು ಎರಡನೇ ಅತ್ಯಂತ ಉಷ್ಣತೆ ಉಳ್ಳ ಗ್ರಹ ಅಂತ ಕೊಡಬೇಕಾಗಿತ್ತು. ಎರಡನೇದು ಯಾವುದೊಂದು ಕೊಟ್ಟರೆ ಬುಧ ಗ್ರಹ ಬರುತ್ತೆ, ಸರಿನಾ. ಎರಡನೇದು ಕೊಟ್ಟರೆ ಬುಧ ಗ್ರಹ. ಹಾಗೆ ಅತಿ ಹೆಚ್ಚು ಹೊಳೆಯುವ ಗ್ರಹ ಯಾವುದು ಅಂತ ಕೇಳಿದ್ರೆ ಅದಕ್ಕೂ ಕೂಡ ಶುಕ್ರನೇ ಆನ್ಸರ್ ಆಗುತ್ತೆ. ಅದರಲ್ಲಿ ಸೆಕೆಂಡ್ ಯಾವುದಾದ್ರೂ ಇದೆಯಾ? ಹೌದು ಇದೆಯಲ್ಲ. ಯಾವುದಿದೆ ಅಂದರೆ ಗುರುಗ್ರಹ ಇದೆ, ಸರಿನಾ. ಗುರುಗ್ರಹ ಸೆಕೆಂಡ್ ಹೈಯೆಸ್ಟ್ ಹೊಳೆಯುವ ಗ್ರಹ, ಸರಿನಾ. ಮುಂಜಾನೆಯ ನಕ್ಷತ್ರ ಯಾವುದಕ್ಕೆ ಅಂತ ಕರಿತೀವಿ? ಸಾಯಂಕಾಲ ನಕ್ಷತ್ರ ಅಂತ ಯಾವುದು ಕರಿತೀವಿ? ರಾತ್ರಿಯ ನಕ್ಷತ್ರ ಅಂತ ಯಾವುದು ಕರಿತೀವಿ ಅಂದರೆ ಶುಕ್ರ ಗ್ರಹ ಕರಿತೀವಿ, ಸರಿಯಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕೇಂದ್ರ ಕರದಿಂದ, ಓಕೆನಾ, ಆದಾಯ ಕರದಿಂದ ದೊರೆತ ಉತ್ಪನ್ನ ಯಾರಿಗೆ ಹೋಗುತ್ತದೆ? ಇನ್ಕಮ್ ಟ್ಯಾಕ್ಸ್ ಇದೆಯಲ್ಲ, ಇನ್ಕಮ್ ಟ್ಯಾಕ್ಸ್ ಯಾರಿಗೆ ಹೋಗುತ್ತದೆ ಅಂತ ಕೇಳಿದ್ದಾರೆ. ಈ ಇನ್ಕಮ್ ಟ್ಯಾಕ್ಸ್ ಸಲುವಾಗಿ ಜಗಳ ಇದ್ರೇನೋ ಜಾಸ್ತಿ ಆಗ್ತಿದೆ ಇವಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ. ಸೊ ಇವಾಗ ಯಾರಿಗೆ ಹೋಗ್ತದೆ ಇನ್ಕಮ್ ಟ್ಯಾಕ್ಸ್ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ, ಸರಿನಾ. ಹಾಗೆ GST ಎದಕ್ಕೆ ಹೋಗುತ್ತೆ ಅಂತಂದರೆ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡುತ್ತೆ, ಹಾಗೆ ರಾಜ್ಯಗಳಿಗಿದ್ರೇನೋ ಇದು ಮಾಡುತ್ತೆ, ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಯಾವುದನ್ನು? GST ಕಾಯ್ದೆ ಯಾವಾಗ ಬಂತು ಅಂತ ಕೇಳಿದ್ರೆ 2013ರಲ್ಲಿ ಅದರ ಕಂಪ್ನಿ ಆ್ಯಕ್ಟ್ ಅಂತ ಬರುತ್ತೆ. ಆ ಕಂಪ್ನಿ ಆ್ಯಕ್ಟ್ ಪರವಾಗಿ 2017ರಲ್ಲಿ ಜಾರಿಗೆ ಬರುತ್ತೆ, ಸರಿನಾ. 2017ರಲ್ಲಿ ಪ್ರಪ್ರಥಮವಾಗಿ ಒಮ್ಮೆ GST ಆ್ಯಕ್ಟ್ ಬಂದಿರಬೇಕಲ್ಲ ಗುರು ಅಂತ ಕೇಳಿದ್ರೆ ಇದಕ್ಕಿಂತ ಮುಂಚೆ ಇದ್ದರೆ ಯಾವುದಾದ್ರೂ ಇರುತ್ತಲ್ಲ ಡಿಫ್ರೆಂಟ್ ಕ್ವಶನ್. ಆ ಕ್ವಶನ್ ಯಾವುದು ಅಂದರೆ 1962ರಲ್ಲಿ, ಸರಿನಾ. 1962ರಲ್ಲಿ GST ಆ್ಯಕ್ಟ್ ಬಂದಿರುತ್ತೆ ನಾರ್ಮಲಿ, ಓಕೆ. ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಇಷ್ಟು ಫುಲ್ ಇದ್ರೇನೋ ನೀಟಾಗಿ ಬಂದಿರಲ್ಲ, ಬಟ್ GST ಟ್ಯಾಕ್ಸ್ ಅಂತ ಇರುತ್ತೆ ಭಾರತದಲ್ಲಿ, ಸರಿನಾ. ನಾವು GST ಯಾವ ದೇಶದಿಂದ ತೊಗೊಂಡಿದ್ದೀವಿ ಅಂದರೆ ನಾವು ಕೆನಡಾ ದೇಶದಿಂದ ತೊಗೊಂಡಿದ್ದೀವಿ. ಪ್ರಪ್ರಥಮವಾಗಿ GST ಇದ್ರೆ ಯಾವ ದೇಶದಲ್ಲಿ ಅಳವಡಿಸ್ಕೊಂಡಿದ್ರು ಅಂತ ಕೇಳಿದ್ರೆ ಅದು ಫ್ರಾನ್ಸಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು? ಇದು ನಿನ್ನೆ ಕೂಡ ಇದ್ರೆ ರಿಪೀಟೆಡ್ ಕ್ವಶನ್. ಯಾಕಂದರೆ ನಮ್ಮ ಹೆಮ್ಮೆಯ ಕರ್ನಾಟಕ. ಅಸ್ಸಾಮಲ್ಲಿ ಅತಿ ಹೆಚ್ಚು ಟೀ ಬೆಳೀತಾರೆ ಇಲ್ಲಿ, ಸರಿನಾ. ಮಿಜೋರಾಂ ಅಂತ ಇದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದ್ರು ಲಾಸ್ಟ್ PC ಕ್ವಶನ್ ಪೇಪರಲ್ಲಿ. ಯಾವ ರಾಜ್ಯ ಬಾಂಗ್ಲಾದೇಶ ಹಾಗೂ ಮಯನ್ಮಾರದೊಂದಿಗೆ ಗಡಿಯನ್ನು ಹೊಂದಿದೆ ಅಂತ ಕೇಳಿದ್ರೆ ಅದು ಮಿಜೋರಾಂ. ಸಿಕ್ಕಿಂ ಅಂತ ಕೇಳಿದ್ರೆ ಇದು ಭೂತಾನ್ ಜೊತೆ ಗಡಿ ಹೊಂದಿದೆ, ಸರಿನಾ. ಹಾಗೆ ಒಂದು ಈ ಕಡೆ ನೇಪಾಳ ಜೊತೆ ಹೊಂದಿದೆ, ಈ ಕಡೆ ಭೂತಾನ್ ಜೊತೆ ಹೊಂದಿದೆ, ಉತ್ತರಕ್ಕೆ ಚೀನಾ ಜೊತೆ ಹೊಂದಿದೆ. ಯಾಕಂದರೆ ಈ ಥರ ಬರುತ್ತೆ ನೋಡ, ಈ ಥರ ಏನೋ ಭಾರತ್ ಮ್ಯಾಪ್ ಬರುತ್ತಲ್ಲ, ಈ ಥರ ಏನು ಬಂದಾಗ ಇಲ್ಲಿ ಬರುತ್ತೆ ಅಲ್ವಾ ಸಿಕ್ಕಿಂ ಬಂದಾಗ ಈ ಕಡೆ ಮೇಲೆ 3 ದಿಕ್ಕಿಗೆ ಒಂದೊಂದು ದೇಶಗಳಿದ್ದಾವೆ. ಒಂದು ದಿಕ್ಕಲ್ಲಿ ನಮ್ಮ ರಾಜ್ಯ ಇದೆ, ನಮ್ಮ ದೇಶ ಇದೆ. ಅದು ನಮ್ಮ ದೇಶ ಯಾವ ರಾಜ್ಯದೊಂದು ಗಡಿ ಹೊಂದಿದೆ ಸಿಕ್ಕಿಂ ಅಂತ ಕೇಳಿದ್ರೆ ಏಕೈಕವಾಗಿ ಪಶ್ಚಿಮ ಬಂಗಾಳದ ಜೊತೆ ಗಡಿ ಹೊಂದಿದೆ. ಯಾವುದು? ಸಿಕ್ಕಿಂ, ಸರಿನಾ. ಇಲ್ಲಿ ಯಾವುದು? ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇತ್ತೀಚೆಗೆ ಹುಟ್ಟಿಕೊಂಡ ಚಿತ್ರಾವತಿ ಬ್ಯಾರೇಜ್ ವಿವಾದ ಯಾವ ಜಿಲ್ಲೆಗೆ ಸಂಬಂಧಿಸಿದೆ? ಚಿತ್ರಾವತಿ ಬ್ಯಾರೇಜ್ ಇವಾಗಲೂ ಕೂಡ ಇದು ವಿವಾದ ಇದೆ. ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಬಳ್ಳಾರಿಯಲ್ಲಿದೆಯಾ, ಕೋಲಾರದಲ್ಲಿದೆಯಾ, ಶಿವಮೊಗ್ಗದಲ್ಲಿದೆಯಾ, ರಾಯಚೂರದಲ್ಲಿದೆಯಾ ಅಂದರೆ ಬಳ್ಳಾರದಲ್ಲಿ ಇಲ್ಲಿ ನೆಸಸರಿನೇ ಇಲ್ಲ, ಓಕೆನಾ. ಶಿವಮೊಗ್ಗದಲ್ಲಿ ಇವರಿಗೆ ಏನೂ ಸ್ಪೆಷಲಿ ನೆಸಸರಿ ಇಲ್ಲ ಅವರಿಗೆ, ಯಾಕಂದರೆ ಜಾಸ್ತಿ ಮಳೆನೇ ಬರುತ್ತೆ, ಮಲೆನಾಡದಲ್ಲಿದೆ. ಸೊ ಅದು ಆಪ್ಷನ್ ಇದ್ರೂ ಎಲಿಮಿನೇಟ್ ಆಗುತ್ತೆ. ಇದು ರಾಯಚೂರದಲ್ಲಿ ಕೋಲಾರದಲ್ಲಿ ಸ್ವಲ್ಪ ಡೌಟ್ ಬರುತ್ತೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಚಿತ್ರಾವತಿ ಬ್ಯಾರೇಜ್ ಕೋಲಾರದಲ್ಲಿದೆ, ಓಕೆನಾ. ಕೋಲಾರದಲ್ಲಿದ್ದರೆ ನೀರಿಂದು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇದೆ, ಲೈಕ್ ಬಿಜಾಪುರ ಇದ್ದಂಗೆ ಇದೆ, ಸರಿನಾ. ಸೊ ಕೋಲಾರದಲ್ಲಿ ಚಿತ್ರಾವತಿ ಬ್ಯಾರೇಜ್ ಇದೆ. ಇದೇ ಚಿತ್ರಾವತಿ ಬ್ಯಾರೇಜ್ಗೆ ರೀಸೆಂಟಾಗಿದ್ರೇನು ಟೂರಿಸಮ್ ಏರಿಯಾ ಮಾಡೋಣ ಅಂತ ರಾಜ್ಯ ಸರ್ಕಾರ ಇದನ್ನು ಪ್ಲ್ಯಾನ್ ಹಾಕಿದೆ, ಸರಿನಾ. ಸೊ ಅದಕ್ಕಾದರೂ ಕೂಡ ಇದು ಕರೆಂಟ್ ಅಫೇರ್ಸಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? ಚಿತ್ರಾವತಿ ಬ್ಯಾರೇಜ್ ಎಲ್ಲಿದೆ ಅಂತಂದರೆ ಕೋಲಾರದಲ್ಲಿದೆ, ಇದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ರಾಂಚಿ ಇದು ಯಾವ ರಾಜ್ಯದ ರಾಜಧಾನಿ ಅಂತ ಕೇಳಿದ್ದಾರೆ. ರಾಂಚಿ ಯಾವ ರಾಜಧಾನಿ? MS ಧೋನಿ, ಜಾರ್ಖಂಡ್ ರಾಜಧಾನಿ. ಉತ್ತರಾಂಚಲ್ದು ಡೆಹ್ರಾಡೂನ್ ಅಂತ ಬರುತ್ತೆ. ಛತ್ತೀಸ್ಗಢದ ಯಾವುದು ಬರುತ್ತೆ? ರಾಯ್ಪುರ್ ಅಂತ ಬರುತ್ತೆ. ಒರಿಸ್ಸಾದು ಭುವನೇಶ್ವರ್ ಅಂತ ಬರುತ್ತೆ. ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಹೇಳ್ದಲ್ಲ ಒರಿಸ್ಸಾದು. ಪ್ರಥಮ ರಾಜಧಾನಿ ಒರಿಸ್ಸಾದ ಯಾವುದು ಅಂದರೆ ಕಟಕ್ ಬರುತ್ತೆ. ಇವಾಗ ಪ್ರೆಸೆಂಟ್ ಅಂದರೆ ಭುವನೇಶ್ವರ್ ಬರುತ್ತೆ, ಸರಿನಾ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಇದ್ದ ಬ್ರಿಟನ್ನ ಪ್ರಧಾನಿ ಯಾರು ಅಂತ ಕೇಳಿದ್ದಾರೆ. ವಿನ್ಸ್ಟನ್ ಚರ್ಚಿಲ್ ಇದ್ದ. ಇವನಿದ್ರೆ ನಂಗೆ ಇದನ್ನೇ ಕೊಡ್ತಿರಲಿಲ್ಲ, ಏನು ಕೊಡ್ತಿರಲಿಲ್ಲ, ಸ್ವತಂತ್ರನೇ ಕೊಡ್ತಿರಲಿಲ್ಲ ಅವನು. ಕ್ಲೈಮೆಂಟ್ ಅಟ್ಲಿ ಇದ್ರ ನೋಡೋಣ. ಹೆರಾಲ್ಡ್ ವಿಲ್ಸನ್ ಇವರಿರಲಿಲ್ಲ. ಆಂಥೋನಿ ಈಡನ್ ಇವರಿರಲಿಲ್ಲ. ಯಾರಿದ್ರು ಅಂತ ಕೇಳಿದ್ರೆ
ಕ್ಲೈಮೆಂಟ್ ಅಟ್ಲಿ ಇರ್ತಾರೆ. ಈ ಕ್ಲೈಮೆಂಟ್ ಅಟ್ಲಿ ಯಾವ ಪಾರ್ಟಿಯಿಂದವರು ಅಂತ ಕೇಳಿದ್ದಾರೆ. PSI ಕ್ವಶನ್ ಪೇಪರಲ್ಲಿ ಕೂಡ ಕೇಳಿದ್ದಾರೆ, PCನಲ್ಲೂ ಕೇಳಿದ್ದಾರೆ. ಬ್ರಿಟನ್ನ ಪ್ರಧಾನಿ ಇದ್ರಲ್ಲ ಅವಾಗ 1947 ಅವರು ಯಾವ ಪಕ್ಷದವರು ಅಂತ ಕೇಳಿದ್ದಾರೆ. ಲೇಬರ್ ಪಾರ್ಟಿ ಅಂತ ಬರುತ್ತೆ, ಓಕೆನಾ, ಕಾರ್ಮಿಕರ ಪಕ್ಷ, ಲೇಬರ್ ಪಾರ್ಟಿ. ಆ ಲೇಬರ್ ಪಾರ್ಟಿಯ ಪ್ರಧಾನಮಂತ್ರಿ ಯಾರು ಅಂತಂದರೆ ಕ್ಲೆಮೆಂಟ್ ಅಟ್ಲಿ. ಇವರೇ ನಮಗಿದ್ರೇನೋ ಸ್ವಾತಂತ್ರ್ಯ ಕೊಡ್ತಾರೆ, ಸ್ವಾತಂತ್ರ್ಯ ಘೋಷಣೆ ಮಾಡ್ತಾರೆ. ನಮಗೆ ಒಂದಕ್ಕೆ ಘೋಷಣೆ ಮಾಡಲ್ಲ ಇವರು ಆ್ಯಕ್ಚುಲ್ ಆಗಿದ್ರೇನೋ ಒಂದು 7-8 ದೇಶಗಳಿದ್ರೇನೋ ಸ್ವಾತಂತ್ರ್ಯ ಘೋಷಣೆ ಮಾಡ್ತಾರೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕಬ್ಬಿಣಕ್ಕೆ ತುಕ್ಕು ಹಿಡಿಯೋದ್ರಿಂದ ಅದರ ತೂಕ ಏನಾಗ್ತದೆ, ಹೆಚ್ಚುತ್ತದೆ, ಕಡಿಮೆ ಆಗುತ್ತದೆ, ಯಾವ ಬದಲಾವಣೆ ಆಗೋದು, ಇದು ಯಾವುವು ಅವಲ್ಲ. ತುಕ್ಕು ಹಿಡಿಯೋದ್ರಿಂದ ಅದರ ತೂಕ ಹೆಚ್ಚುತ್ತದೆ. ಕ್ವಶನ್ ಹಿಂಗೆ ಕೇಳ್ಬೋದು. ಈ ಕ್ವಶನ್ ಇದ್ರೇನೋ ಇದು ಈ ಕ್ವಶನ್ ಅಲ್ಲ. ಈ ಕ್ವಶನ್ ಹೆಂಗೆ ಕೇಳ್ಬೋದು ಗೊತ್ತಾ, ಮೊದಲು ಹೆಚ್ಚುತ್ತದೆ ಆಮೇಲೆ ಕಡಿಮೆ ಆಗುತ್ತದೆ, ಮೊದಲು ಕಡಿಮೆ ಆಗುತ್ತದೆ ಆಮೇಲೆ ಹೆಚ್ಚುತ್ತದೆ, ಹೆಚ್ಚುತ್ತಲೇ ಹೋಗುತ್ತದೆ, ಹೆಚ್ಚುತ್ತದೆ ಆದರೆ ಕಡಿಮೆ ಆಗುವುದಿಲ್ಲ, ಈ ಥರ ಕೊಡ್ಬೋದು. ಇವಾಗ ಯಾವುದು ಆನ್ಸರ್ ಮಾಡ್ತೀರಾ? ಆನ್ಸರ್ ಏನಂತಂದರೆ ಮೊದಲು ಹೆಚ್ಚುತ್ತದೆ, ಕ್ರಮೇಣ ಇಳಿಕೆ ಆಗುತ್ತದೆ, ಸರಿನಾ. ಸೊ ಇದು ಆನ್ಸರ್ ಆಗುತ್ತೆ. ಮೊದಲು ಹೆಚ್ಚುತ್ತದೆ, ಕ್ರಮೇಣ ಇಳಿಕೆ ಆಗುತ್ತದೆ, ಇದು ಆನ್ಸರ್ ಇದ್ದರೆ ಇದು ರೈಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇದು ಮೆಂಟಲ್ ಎಬಿಲಿಟಿ ಇದೆ. ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡ್ಕೊಳ್ಳಿ. ಸೊ ಏನಂತ ಕೊಟ್ಟಿದ್ದಾರೆ, 3:5 ವಯಸ್ಸಿನ ಅಂತರ ಇದೆ, ಓಕೆನಾ. ವಯಸ್ಸಿನ ಅಂತರ 12 ವರ್ಷ ಇದ್ದಾವೆ. ಅವರಿಬ್ಬರದಿದ್ರೇನೋ ರಾಣಿ ಮತ್ತು ವಿನುತಾ ಅಂದಿದ್ರೇನೋ ವಯಸ್ಸಿನ ರೇಷೋ ಏನಿದೆ ಅಂದರೆ 3:5 ಇದೆ. ಸೊ ಅವ್ರ ವಯಸ್ಸು ಎಷ್ಟಿದೆ ಅಂತ ಕೇಳಿದ್ದಾರೆ. ಯಾರ್ದು? ವಿನಿತಾಳ ವಯಸ್ಸು 5 ಇದೆ, ಓಕೆ. 5 ಇದೆ ಅಂದರೆ ಇಲ್ಲಿ ಸಿಂಪಲ್ ಫಾರ್ಮೆಟ್ ಅಂದರೆ 18 ಹೋಗೋದಿಲ್ಲ. 18 ಆಗೋದಿಲ್ಲ ಅಂತಂದರೆ 5ರಿಂದ ಭಾಗ ಆಗೋದಿಲ್ಲ 18. ಸೊ ಅದಕ್ಕೆ ಅದು ಆಗೋದಿಲ್ಲ. ಸೊ ನೆಕ್ಸ್ಟ್ ಯಾವುದು? 20, 15, 30 ಬರುತ್ತೆ, ಸರಿನಾ. ಸೊ ನೆಕ್ಸ್ಟ್ 12 ವರ್ಷ ಹೆಚ್ಚಿಗೆ ಅಂತಂದರೆ ಅವರಿಗೆ 3 ವರ್ಷ ಅಂದರೆ ಅವ್ರಿಗೆ 12 ವರ್ಷ ಹೆಚ್ಚಿಗೆ ತೊಗೊಳ್ಳಿ, 15 ವರ್ಷ ಆಗುತ್ತೆ. ಸೊ ಆಪ್ಷನ್ ಬಿ ಇದಕ್ಕೆ ಯಾವುದು ಸರಿಯಾದ ಉತ್ತರ ಆಗುತ್ತೆ. ಸಾರಿ 15 ವರ್ಷ ಆಗೋದಿಲ್ಲ, 30 ವರ್ಷ ಆಗುತ್ತೆ, ಅದರ ಡಬಲ್, ಸರಿನಾ. ಶಾರ್ಟ್ಕಟಲ್ಲಿ ಸ್ವಲ್ಪ ಮಾಡ್ಕೊಳ್ಳಿ, ಇಲ್ಲಾಂದರೆ ಎಕ್ಸ್ಪ್ಲನೇಷನ್ ಫುಲ್ಲಲ್ಲಿ ಮಾಡ್ಕೊಳ್ಳಿ. ಸೊ ಇದು ಕೂಡ ಇದ್ರೇನೋ ಇದು ಮೆಂಟಲ್ ಎಬಿಲಿಟಿ ಇದೆ, ಇದು ಸಾಲ್ವ್ ಮಾಡ್ಕೊಳ್ಳಿ. ಟ್ಯೂಬಲ್ಲಿದೆ ನೋಡಿ ಇದು. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಇದು ಕೂಡ ಮೆಂಟಲ್ ಎಬಿಲಿಟಿ ಇದೆ, ಇದು ಸಾಲ್ವ್ ಮಾಡ್ಕೊಳ್ಳಿ. ಪಾಸ್ ಮಾಡ್ಕೊಳ್ಳಿ, ಸಾಲ್ವ್ ಮಾಡಲಿ. ಮತ್ತು ನೆಕ್ಸ್ಟ್ ಏನಿದೆ ಅಂದರೆ 1984 ಡಿಸೆಂಬರ್ 2 ಮತ್ತು ಡಿಸೆಂಬರ್ 3ನಲ್ಲಿದ್ರೇನೋ ಅನಿಲ ದುರಂತ ಆಯಿತು ಭೂಪಾಲಲ್ಲಿ, ಸರಿನಾ. ಅದಕ್ಕೆ ಹಾನಿಕಾರಕ ವಿಷಕಾರಿ ಅನಿಲ ಯಾವುದು ಬಿಡುಗಡೆ ಆಯಿತು ಅಂತ ಕೇಳಿದ್ದಾರೆ. ಮಿಥೈಲ್ ಐಸೋಸೈನೈಡ್ ಮತ್ತು ಪೊಟ್ಯಾಷಿಯಮ್ ಸೈನೈಡ್, ಸೋಡಿಯಂ ಸೈನೈಡ್, ಇದರಲ್ಲಿ ಯಾವುದು ಅಲ್ಲ ಅಂತ ಹೇಳಿದ್ದಾರೆ, ಓಕೆನಾ. ಯಾವುದರಲ್ಲಿ ಸರಿ ಅಂತಂದರೆ ಮಿಥೈಲ್ ಐಸೋಸೈನೈಡ್ ಅಂತ ಬರುತ್ತೆ, ಓಕೆನಾ. ಮಿಥೈಲ್ ಐಸೋಸೈನೈಡ್ ಅಂತ ಬರುತ್ತೆ, ಇದು ಸರಿಯಾದ ಉತ್ತರ ಆಗುತ್ತೆ. ಇದು ರಿಲೀಸ್ ಆಗುತ್ತೆ, ಇದು ರಿಲೀಸ್ ಆಗಿ ಸಾವಿರಾರು ಜನ ಸಾಯ್ತಾರೆ ಅಲ್ಲಿ ಭೂಪಾಲದಲ್ಲಿ. ಭೂಪಾಲ್ ಎಲ್ಲಿದೆ ಅಂದರೆ ಮಧ್ಯಪ್ರದೇಶ ರಾಜ್ಯದಲ್ಲಿದೆ. ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್, ಸರಿನಾ. ಕಲ್ಪನಾ ಚಾವ್ಲಾ ಇವರು ಮೊಟ್ಟ ಮೊದಲ ಭಾರತೀಯ ಮೂಲದ ಗಗನಯಾತ್ರಿ. ಭಾರತೀಯ ಮೂಲದ ಗಗನಯಾತ್ರಿ ಅಂದರೆ ಇವರು ಭಾರತವನ್ನು ರೆಪ್ರೆಸೆಂಟ್ ಮಾಡಿಲ್ವಾ ಅಂತ ಕೇಳಿದ್ರೆ ಮಾಡಿಲ್ಲ. ಯಾಕಂದರೆ ಅವರಿದ್ರೆ ಅಮೇರಿಕಾದಲ್ಲಿದ್ದರು ಕಲ್ಪನಾ ಚಾವ್ಲಾ, ಸರಿನಾ. ಆಟಗಾರ್ತಿ ಅಲ್ಲ, ರಾಜಕಾರಣಿನೂ ಅಲ್ಲ, ಗಗನಯಾತ್ರಿ ಇವರು, ಓಕೆನಾ. ಆಪ್ಷನ್ ಸಿ ಏನಿದೆಯಲ್ಲ ಗಗನಯಾತ್ರಿ ಬರ್ತಾರೆ. ಹಾಗೆ ಮೊಟ್ಟ ಮೊದಲ ಬಾರಿಗಿದ್ರೆ ಗಗನಯಾನ ಮಾಡಿದವರು ಯಾರು ಅಂದರೆ ವ್ಯಾಲೆಂಟಿನಾ ಟೆರೆಸ್ಕೋವಾ. ಯಾವ ದೇಶದವರು ಅಂತಂದರೆ ರಷ್ಯಾ ದೇಶದವರು, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಬಂಧನದಲ್ಲಿದ್ದ ಯಾವುದೇ ವ್ಯಕ್ತಿ ಸಾವನ್ನಪ್ಪಿದಾಗ ಪ್ರಸಂಗಗಳಲ್ಲಿ ಸೆಕ್ಷನ್ 176 CRPC, ಓಕೆನಾ. ಇವಾಗ CRPC ತೆಗೆದಿದ್ದಾರೆ, ಇವಾಗ BNSS ಅಂತ ಬಂದಿದೆ, ಭಾರತೀಯ ನಾಗರಿಕ ನ್ಯಾಯ ಸಂಹಿತೆ, ಓಕೆನಾ. ಸುರಕ್ಷಾ ಸಂಹಿತೆ 2023 ಅಂತ ಬಂದಿದೆ. CRPC ಬದಲಾಗಿ ಯಾವ್ದು ಬಂದಿದೆ ಅಂತ ಕೇಳ್ಬೋದು, ಅದನ್ನ ನೆನ್ಪಿಟ್ಕೊಳ್ಳಿ. ಇದಕ್ಕೇನಂತ ಪ್ರಕಾರ ಈ ಕೆಳಗಿನ ಅಧಿಕಾರಿ ಕ್ರಮ ಕೈಗೊಳ್ಳತಕ್ಕದ್ದು ಅಂತ ಕೊಟ್ಟಿದ್ದಾರೆ, ಓಕೆನಾ. ಇವಾಗ ಲಾಕಪ್ ಡೆತ್ ಆಗುತ್ತಲ್ಲ, ಸೊ ಅದು ಇದ್ರೇನು ಯಾವ ಅಧಿಕಾರಿ ಕ್ರಮ ಕೈಗೊಳ್ತಾರೆ ಅಂತ ಕೇಳಿದ್ದಾರೆ. 41ನೇ ಕ್ವಶನ್, ಸರಿನಾ. ಯಾವುದಂದರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ಉಪವಿಭಾಗದ ದಂಡಾಧಿಕಾರಿ, ಆರಕ್ಷಕ ಉಪಾಧೀಕ್ಷಕರು ಇವ್ರು ಯಾರು ಅಲ್ಲ ಅಂತ ಕೊಟ್ಟಿದ್ದಾರೆ. ಇವಾಗ ಪೊಲೀಸರು ಇದ್ರೇನೋ ಲಾಕಪ್ ಡೆತ್ ಮಾಡಿದಾಗ ಅವ್ರದ್ದಿದ್ರೇನೋ ಉಪವಿಭಾಗದ ದಂಡಾಧಿಕಾರಿ ತೊಗೊಂಡ್ರೆ ಎಲ್ಲಿದ್ದು ನ್ಯಾಯ ಸಿಗುತ್ತೆ? ಸಿಗಲ್ಲ. ಇವರಲ್ಲಿ ಯಾರೂ ಅಲ್ಲ, ಯಾಕಾಗಲ್ಲ? ಆರಕ್ಷಕರು ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್, ಓಕೆನಾ. ಯಾಕಂದ್ರೆ ಮಾಡಿದವ್ರೆ ಅವ್ರು ಇರ್ತಾರೆ. ತಪ್ಪು ಮಾಡಿದವ್ರಿಗೆ ಇದ್ರೆ ನ್ಯಾಯ ನೀನು ಹೇಳಂತಂದರೆ ಇವಾಗ ವಕ್ಫ್ ಇದೆಯಲ್ಲ, ವಕ್ಫ್ ಆಸ್ತಿ ಆ ಥರನೇ ಕೊಡುತ್ತೆ. ವಕ್ಫ್ ಇದ್ರೇನೋ ನಂದು ಅಂತ ಹೇಳ್ತೆ, ಅದು
ಕ್ರೈಮ್ ಮಾಡೋದಿದೆ ಅಂದ್ರೆ ನಾವಿದ್ರ ಏನು ಕೇಳಬೇಕು ಅಂದರೆ ನ್ಯಾಯ ಕೇಳೋದು ಅದ್ರ ಮುಂದೆ ಹೋಗಿ ಕೇಳಬೇಕಂತೆ. ಓಕೆನಾ. 1995 ತಿದ್ದುಪಡಿ ಆ್ಯಕ್ಟ್ ಇದು. ಅಲ್ಲಿದ್ರೇನೋ ಅವ್ರಿಗೆ ಪವರ್ ಕೊಟ್ಟಿದ್ದಾರೆ. ಹಂಗೆ ನೀನು ತಪ್ಪು ಮಾಡೋನ ಮುಂದೆ ತಪ್ಪು ಯಾವನು ಮಾಡಿರ್ತಾನಲ್ಲ, ಇವಾಗ ತಪ್ಪು ಮಾಡಿರ್ತಾನೆ ಯಾವನೋ ಒಬ್ಬ, ಅವ್ನ ಮುಂದೆ ಹೋಗಿ ಕೇಳಬೇಕು. ರಾಜನ ಮುಂದೆ ಹೋಗಿ ಕೇಳೋದಿಲ್ಲ. ರಾಜ ಇವನು ತಪ್ಪು ಮಾಡಿದ್ದಾನಂತೆ, ಆ ಕಳ್ಳನ ಮುಂದೆ ಹೋಗಿ ನಿಂತು ಕೇಳಬೇಕು. ಕಳ್ಳ, ನೀನು ನನ್ನ ಹತ್ರ ತೊಗೊಂಡಿದ್ಯಾ, ಇದು ನಿಂದಲ್ಲ ಕಳ್ಳ, ಇದು ನಂದು ಅಂತ ಹೇಳ್ಬೇಕಂತೆ ಅವರಿಗೆ. ಓಕೆನಾ. ಅವ್ರ ಮನಸ್ಸು ಏನಾದರೂ ದಿಲ್ ಖುಷಿತ್ತು, ಏನೋ ಇದ್ರಿ ಇವ ಇದ್ರೇನೋ ಹೇಳಕತ್ತಾನ ಅಂತೇಳಿ ಅವ್ರಿಗೆ ನಂಬಿಕೆ ಬಂದು ಇದ್ರ ಮನಸ್ಸು ಖುಲ್ಲ ಇತ್ತು ಅಂತಂದರೆ ಇವನಿಗೆ ಹೊಳಗೆ ಕೊಡ್ತಾರಂತೆ, ಇಲ್ಲಾಂದರೆ ಇಲ್ಲಂತೆ. ಅದು ಕಳ್ಳನ ಹತ್ರನೇ ಇರ್ತದಂತೆ. ಇದು ಆ್ಯಕ್ಟ್ ಯಾವಾಗ ಬಂದಿದೆ ಅಂದರೆ 1954 ಬಂದಿದೆ. ಯಾರು ಮಹಾನುಭಾವರು ಇದನ್ನು ತಂದವರು ಅಂತಂದರೆ ಜವಾಹರ್ಲಾಲ್ ನೆಹರು ತರ್ತಾನೆ. ಓಕೆನಾ. ಅದನ್ನು ತಿದ್ದುಪಡಿ ಮಾಡಿದವ್ರು ಯಾರು? 1994 ಎಲೆಕ್ಷನಲ್ಲಿ ಬರುತ್ತೆ, ಕಾಂಗ್ರೆಸ್ದವರು ಮಾಡ್ತಾರೆ. ನೆಕ್ಸ್ಟ್ ಮತ್ತೊಂದು ಸರಿ ಕಾಂಗ್ರೆಸ್ನಲ್ಲಿ ಗೆಲ್ಲಬೇಕಂತ ಮತ್ತೊಂದು ಸರಿ ತಿದ್ದುಪಡಿ ಮಾಡಿ ಹೆಚ್ಚಿಗೆ ಪವರ್ ಕೊಡ್ತಾರೆ. ಯಾವಾಗ ಕೊಡ್ತಾರೆ? 2003 ಕೊಡ್ತಾರೆ. 2013 ಕೊಡ್ತಾರೆ. ಸರಿನಾ. ಇವಾಗ ಪ್ರೆಸೆಂಟ್ ಗೌರ್ಮೆಂಟ್ ಏನಿದೆಯಲ್ಲ, ಇವನ್ ವಕ್ಫ್ ಅನ್ನೋದಿದ್ರೇನೋ ಜಸ್ಟ್ ಅದು ಹಿಂದೂ ವಿರೋಧಿ ಅಂತಲ್ಲ, ಕ್ರಿಶ್ಚಿಯನ್ ವಿರೋಧಿ, ಅದಾದ ನಂತರ ಯಾವುದು ಜೈನ್ ವಿರೋಧಿ ಅಂತಲ್ಲ, ಆ್ಯಕ್ಚುಲಾಗಿ ಅದು ಮುಸ್ಲಿಂ ವಿರೋಧಿನೇ ಇದೆ. ಅದು ವಕ್ಫ್ ಏನಿದೆಯಲ್ಲ ಮುಸ್ಲಿಂ ವಿರೋಧಿನೇ ಇದೆ. ಯಾಕಂದರೆ ಇವಾಗ ಮುಸ್ಲಿಂ ರೈತರಿದ್ದಾರೆ, ಅವ್ರದ್ದಿದ್ರೇನೋ ಆಸ್ತಿ ಎಷ್ಟೋ ನುಂಗಿದೆ ವಕ್ಫ್. ಓಕೆನಾ. ವಕ್ಫ್ ಏನಿದೆಯಲ್ಲ ಅದು ಬಡವ್ರಿಗಾಗಿ ಮಾಡಿರೋದಿದ್ರೇನೋ ಸಂಸ್ಥೆ ಅಲ್ಲ ಅದು. ಇವಾಗ ಮುಸ್ಲಿಂ ಆಗಲಿ ಹಿಂದೂ ಆಗಲಿ ಅದು ಬಡವ್ರಿಗಾಗಿ ಮಾಡಿರೋ ಸಂಸ್ಥೆ ಅಲ್ಲ ಅದು. ಶ್ರೀಮಂತರು ರಾಜಕಾರಣಿಗಳಿದ್ದಾರಲ್ಲ ಅವರೇ ಅದನ್ನು ವಕ್ಫ್ ಆಸ್ತಿ ಏನಾದರೂ ನುಂಗ್ತಿದ್ದಾರೆ. ಬಡವ್ರಿಗೆ ಏನಿಲ್ಲ, ಏನು ಸಿಗ್ತಿಲ್ಲ. ಓಕೆನಾ. ವಕ್ಫ್ ಆಸ್ತಿ ಇದೆ ಅಂತ ಯಾವನಿಗಾದರೂ ಒಬ್ಬ ಮುಸ್ಲಿಂ ಇದ್ದವರಿಗೆ, ಓಕೆನಾ, ಅವ್ರಿಗೆ ಏನಾದರೂ ₹1 ಕೊಡ್ತಾರಾ? ಇಲ್ಲ ತಾನೇ. ಅವ್ರಿಗಿದ್ರೇನೋ ತಗೋಪ್ಪ ನೀನು ಹೊಲ ಇಲ್ಲ, ನೀನಿದ್ರೆ ಬಡವ ಇದೆಯಾ ಅಂತ, ನೀನು ಮುಸ್ಲಿಮ್ ಇದೆಯಾ ಅಂತ ಕೊಡ್ತಾರ. ಕೊಟ್ಟರೆ ಬೇರೆ. ಓಕೆನಾ. ಬಟ್ ಎಲ್ಲ ನಂದೇ 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 ಅಂತ ಏನು ಮಾಡ್ತಿದ್ರು ಅವರು, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೋತಿದ್ದಾರೆ ತಾವೇ. ಸರಿನಾ. ಸೊ ಅದಕ್ಕೆ ಏನು ಮಾಡ್ತಿದ್ದಾರೆ ಅಂತಂದರೆ ಇವಾಗ ರೀಸೆಂಟಾಗಿ ಸಚಿವ ಸಂಪುಟ ಇದೆಯಲ್ಲ, ಕೇಂದ್ರ ಸಚಿವ ಸಂಪುಟ, ಅದಕ್ಕೆ ತಿದ್ದುಪಡಿ ತರಬೇಕು ಅಂತ ಹೊರಟಿದ್ದಾರೆ. ಸೊ ಇವಾಗ ಆಲ್ರೆಡಿ ಇದ್ರೇನೋ ಅನುಮೋದನೆ ಸಿಕ್ಕಿದೆ ಸಚಿವ ಸಂಪುಟದ್ದು. ಸೊ ಇದಕ್ಕೆ ಒಂದು ಸಮಿತಿ ರಚನೆ ಮಾಡಿದ್ದಾರೆ. ಕೇಂದ್ರ ಸಚಿವರು ಒಂದು ಸಮಿತಿ ರಚನೆ ಮಾಡಿದ್ದಾರೆ. ಅದಕ್ಕೆ ವಕ್ಫ್ಸ್ ತಿದ್ದುಪಡಿ ಹೆಂಗೆ ಮಾಡಬೇಕು ಅಂತ. ಇವಾಗ ತಿದ್ದುಪಡಿ ಅಂತ ಇರ್ತಾರಲ್ಲ ಅದನ್ನು ತೆಗೆದು ಹಾಕಲ್ಲ. ಬಟ್ ಅದಕ್ಕೆ ಹೇಗೆ ತಿದ್ದುಪಡಿ ತರ್ತಾರೆ ಅಂತಂದರೆ, ಇಷ್ಟು ದಿನ ಅದರಲ್ಲಿ ಅಧ್ಯಕ್ಷರು ಮತ್ತು ಅದರ ಸದಸ್ಯರು ಇರ್ತಾರಲ್ಲ, ಅದರಲ್ಲಿ ಯಾರೂ ಮಹಿಳೆಯರು ಇರಲಿಲ್ಲ. ಮೀನ್ಸ್ ಏನೋ ಮುಸ್ಲಿಂ ಮಹಿಳೆಯರು ಕೂಡ ಇರಲಿಲ್ಲ ಅದರಲ್ಲಿ. ಸರಿನಾ. ಎಲ್ಲ ಇದ್ರೇನೋ ಮುಸ್ಲಿಂ ಪುರುಷರೇ ಇದ್ರು ಅದಕ್ಕೆ. ಸೊ ಅದಕ್ಕೆ ಇವಾಗ ಏನು ತಿದ್ದುಪಡಿ ತರಬೇಕಂತಿದ್ದಾರೆ ಅಂದರೆ, ಮುಸ್ಲಿಂ ಮಹಿಳೆಯರು ಕೂಡ ಅಲ್ಲಿದ್ದರೆ ಸ್ಥಾನಮಾನ ಸಿಗಬೇಕು. ಮುಸ್ಲಿಂ ಮಹಿಳೆಯರು ಯಾಕಿದ್ರೆ ಅವ್ರು ಇದ್ರೇನೋ ಮನೇಲಿ ಕುಂತ್ಕೋಬೇಕು. ಓಕೆನಾ. ಸೊ ಅವ್ರು ಯಾಕಿದ್ರೇನೋ ಅದರಲ್ಲಿದ್ರೇನು ಭಾಗವಹಿಸಬಾರ್ದು. ಎಲ್ಲ ಇದ್ರೆ ಇವರೇ ದೊಡ್ಡವರೇ ಭಾಗವಹಿಸಿ ಅವರೇ ಅದನ್ನು ಏನು ಹಾಳು ಮಾಡ್ತಿದ್ದಾರೆ ವಕ್ಫ್ಸ್ ಅನ್ನೋದು ಅಂತ ಏನು ಮಾಡಿ ಮುಸ್ಲಿಂ ಮಹಿಳೆಯರು ಕೂಡ ಅಲ್ಲಿ ಸ್ಥಾನಮಾನ ಸಿಗಬೇಕು. ಹಾಗೆ ಇನ್ನೊಂದು ಏನಂತಂದರೆ, ಇವಾಗ ವಕ್ಫ್ಸ್ ಅನ್ನೋದು, ಆ ವಕ್ಫ್ ಅನ್ನೋ ವರ್ಡ್ ಇದೆಯಲ್ಲ, ಆ ವಕ್ಫ್ ವರ್ಡ್ ಏನಂತ ಹೇಳುತ್ತೆ ಅಂದರೆ ದಾನವಾಗಿ ಕೊಡೋದು ಅಂತ ಹೇಳುತ್ತೆ. ಓಕೆನಾ. ದಾನವಾಗಿ ಕೊಡೋದು. ದಾನವಾಗಿ ಮುಸ್ಲಿಂ ಇದ್ದವರೇ ವಕ್ಫ್ಸ್ಗಿದ್ರೆ ಆಸ್ತಿ ದಾನವಾಗಿ ಕೊಡ್ಬೇಕಂತ ಇಲ್ಲ. ಓಕೆನಾ. ಏನು ಹಿಂದೂಯರು ವಕ್ಫ್ಸ್ ದಾನ ತೊಗೊಳುತ್ತದು ವಕ್ಫ್ಸ್ ಸಂಸ್ಥೆ. ಓಕೆನಾ. ಅದಾದ ನಂತರ ನೀನು ಕ್ರಿಶ್ಚಿಯನಿರು ತೊಗೊಳುತ್ತೆ. ಹಾಗೆ ನೀನು ಯಾವುದು ಜೈನಿಸಮ್ ಇರು, ಬುದ್ಧಿಸಮ್ ಇರು, ನೀನು ಜುಡೋಯಿಸಮ್ ಇರು, ಪಾರ್ಸಿ ಇರು, ಸರಿನಾ, ನೀನು ಸಿಕ್ಕಿರು, ಯಾವುದೇ ಧರ್ಮ ಇದ್ದರೂ ಕೂಡ ವಕ್ಫ್ಸ್ ಇದ್ರೂ ಆಸ್ತಿ ತೊಗೊಳುತ್ತೆ. ಸೊ ಎಲ್ಲದರಲ್ಲಿ ನೀನು ತೊಗೋತಿದ್ಯಾ ಅಂದರೆ ಎಲ್ಲ ಧರ್ಮದವ್ರು ಅದರಲ್ಲಿ ಯಾಕೆ ಸದಸ್ಯರಾಗಿರಬಾರ್ದು. ಓಕೆನಾ. ಸೊ ಇದು ಯಾವುದು BJP ಗೌರ್ಮೆಂಟ್ದು ವಾದ ಇದು. ಸೊ ತಿದ್ದುಪಡಿ ತಂದೆ ತರ್ತಾರೆ ಅವರು. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಒಂದು ಸರಿ ಮನಸ್ಸು ಮಾಡ್ತು ಆಡಳಿತ ಪಕ್ಷ ಅಂತಂದರೆ ಏನು ಬೇಕಾದಾಗಲಿ ಸಂವಿಧಾನ ಬದಲಾಯಿಸೋ ತಾಕತ್ತು ಅವ್ರಿಗಿದೆ. ಯಾರಿಗೆ? ಸಚಿವ ಸಂಪುಟಕ್ಕೆ. ಸರಿನಾ. ಎಂಥ ತಿದ್ದುಪಡಿ, ಆ 368ನೇ ವಿಧಿ ಏನು ಹೇಳುತ್ತಲ್ಲ ತಿದ್ದುಪಡಿ ಮಾಡು ಬಿಡು ಅಂತ. ಓಕೆನಾ. ಆ 368ನೇ ವಿಧಿ ಕೂಡ ಇದ್ದರೆ 400ನೇ ವಿಧಿ ಆಗಿದ್ರೆ ಮತ್ತೊಂದಿದ್ರೆ ಬದಲಾಯಿಸ್ಬೋದು. ಆ ಪವರ್ ಯಾರಿಗಿದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ದವ್ರಿಗಿದೆ. ರಾಷ್ಟ್ರಪತಿ ಯಾರಿಗೂ ಪವರ್ ಇಲ್ಲ. ಆ ಪವರ್ ಇರೋದು ಸಂಸತ್ತಿಗಿದೆ. ಎಲ್ಲ ಪವರ್ ಇದೆ. ಅವ್ರು ಒಂದು ಸರಿ ಮನಸ್ಸು ಮಾಡಿದ್ರು ಅಂದರೆ ಮಾಡೇ ಮಾಡ್ತಾರೆ. ಸರಿನಾ. ಇದು ಯಾಕಂದರೆ ಇದು ಕ್ವಶನಲ್ಲಿ ಕೇಳಿದ್ದಾರೆ. ಇದು ಕೂಡ ಯಾರಿಗೆ ಸುಪ್ರೀಂ ಪವರ್ ಇದೆ ಇಂಡಿಯಾದಲ್ಲಿ ಅಂತ ಕೇಳಿದ್ರೆ ಅಲ್ಲಿ ನನ್ ಆಫ್ ದೀಸ್ ಅಂತ ಏನು ಕೊಟ್ಟಿರಲಿಲ್ಲ. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಚಿವ ಸಂಪುಟ, ಅದಾದ ನಂತರ ರಾಜ್ಯಗಳು ಅಂತ. ಓಕೆನಾ. ಅಲ್ಲಿ ಯಾವುದಂದರೆ ಸಚಿವ ಸಂಪುಟ ಇದೆಯಲ್ಲ, ಸ್ಪೆಷಲಿ ಸಂಸತ್ ಇದೆಯಲ್ಲ, ಅದಕ್ಕೆ ಹೆಚ್ಚಿಗೆ ಪವರ್ ಇದೆ. ಓಕೆನಾ. ಸೊ ಅದಕ್ಕೆ ತರ್ತಾರೆ ಅವರು. ಬಟ್ ಆ ತರೋದು ಕೂಡ ಒಳ್ಳೆಯದೇ ಅಂತ ನನ್ನ ಅನಿಸಿಕೆ. ರಿಮೈನಿಂಗ್ ಎಲ್ಲರದಿದ್ರೆ ಪರ್ಸ್ನಲ್ ಅನಿಸಿಕೆ ಇರ್ತವೆ. ಸೊ ಇದಿದ್ರೇನೋ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳಿ. ಫಸ್ಟ್ ಟೈಮ್ ಯಾವಾಗ ಬಂತು ಅಂತಂದರೆ 1954ರಲ್ಲಿ ಬರುತ್ತೆ. ಅದಕ್ಕೆ ತಿದ್ದುಪಡಿ ಆಗಿರೋದು ಯಾವಾಗ ಅಂತಂದರೆ 1995ರಲ್ಲಿ. ಸರಿನಾ.
ಅದಾದ ಸೆಕೆಂಡ್ ಟೈಮ್ ತಿದ್ದುಪಡಿ ಆಗುತ್ತೆ ಮತ್ತೊಂದು ಸರಿ. ಅದು ಯಾವಾಗ ಅಂದರೆ 2013ರಲ್ಲಿ. ಸೊ 3 ಸ್ವಲ್ಪ ಅಂದರೆ ಹಾಟ್ ಟಾಪಿಕ್ ಇದೆಯಲ್ಲ ಇವಾಗ ಕರ್ನಾಟಕದಲ್ಲಿ, ಸೊ ಅದಕ್ಕೆ ಕೇಳೋ ಚಾನ್ಸಸ್ ಇರುತ್ತೆ, ಅದು ನೆನ್ಪಿಟ್ಕೊಳ್ಳಿ. ಹಾಗೆ ಬ್ರಿಟಿಷ್ ಟೈಮಲ್ಲಿ ಕೂಡ ಇದ್ರೇನು ಈ ವಕ್ಫ್ಸ್ ಅನ್ನೋದು ಒಂದು ಆ್ಯಕ್ಟ್ ಬರುತ್ತೆ. ಯಾವಾಗ ಬರುತ್ತೆ ಅಂತ ಕೇಳಿದ್ರೆ 1913ರಲ್ಲಿ ಬರುತ್ತೆ, ಸರಿನಾ, 1913ರಲ್ಲಿ. ಸೊ ನೆಕ್ಸ್ಟ್ 1913ರಲ್ಲಿ ಬಂದದ್ದು ಏನೋ ಸಕ್ಸಸ್ ಆಗೋದಿಲ್ಲ, ಅದು ಆನಂತರ ಕ್ಯಾನ್ಸಲ್ ಆಗೋದಿಲ್ಲ. ಬಟ್ ಅದು ಆನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಬ್ರಿಟಿಷ್ ಟೈಮಲ್ಲಿ 1923ರಲ್ಲಿ, ಸರಿನಾ. ಅವಾಗ 2 ಸರಿ ಬಂದಿರುತ್ತೆ. ಅದು 23 ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ ನೀವು, ಬಟ್ 1913 ಅನ್ನೋದು ನೆನ್ಪಿಟ್ಕೊಳ್ಳಿ, ಯಾಕೆ ಬ್ರಿಟಿಷ್ ಟೈಮಲ್ಲಿ ಫಸ್ಟ್ ಬಂದಿರೋದಿರುತ್ತಲ್ಲ ಅದು. ಮತ್ತು ಈಗ ಪ್ರೆಸೆಂಟ್ ಏನೋ ಅಸ್ತಿತ್ವದಲ್ಲಿದೆಯಲ್ಲ ವಕ್ಫ್ಸ್, ಇದ್ರದ್ದು ಆ್ಯಕ್ಟ್ ಯಾವಾಗ ಬಂದಿದೆ ಅಂದರೆ 1954ರಲ್ಲಿ ಬಂದಿದೆ. ಯಾರು ಜವಾಹರ್ಲಾಲ್ ನೆಹರು ತಂದಿದ್ದಾನೆ, ಓಕೆನಾ, ಅದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇದ್ರದ್ದು ಆನ್ಸರ್ ಅಂದರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂದರೆ ನ್ಯಾಯಾಧೀಶರು. ಸೊ ನೆಕ್ಸ್ಟ್ ಏನಿದೆ ಅಂದರೆ ಪೊಲೀಸ್ ಆಡಳಿತದ ದೃಷ್ಟಿಯಿಂದ ವಿಭಿನ್ನವಾಗಿರುವ ಸ್ಥಳವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ಆಡಳಿತದ ದೃಷ್ಟಿ ಒಂದು ಕಮಿಷನರೇಟ್ ಕೊಟ್ಟಿರ್ತಾರೆ 3, ಇಲ್ಲ ಅಂದರೆ ರೇಂಜಸ್ ಕೊಟ್ಟಿರ್ತಾರೆ, ಯಾವುದು ಬೇರೆ ಇದೆ ಅಂತ ಕೊಟ್ಟಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಮೈಸೂರು, ಗುಲ್ಬರ್ಗ, ಇದರಲ್ಲಿ ಯಾವುದು ತೆಗೆದು ಹಾಕೋಕ್ಕೆ ಆಗಲ್ಲ ಇವಾಗ, ಓಕೆನಾ. ಇವಾಗ ಕಮಿಷನರೇಟ್ ಅಂತ ನಾವು ಥಿಂಕ್ ಮಾಡಿದೆವು ಅಂದರೆ 4 ಕಮಿಷನರೇಟ್ ಇದ್ದಾವೆ. ರೇಂಜಸ್ ಅಂತ ಥಿಂಕ್ ಮಾಡಿದ್ರೆ 4 ರೇಂಜಸ್ ಇದ್ದಾವೆ. ಬಟ್ ಆದರೂ ತೆಗೆದು ಹಾಕಬೇಕು ಅಂದರೆ ಯಾವ್ದು ತೆಗೆದು ಹಾಕ್ತೀವಿ? ಗುಲ್ಬರ್ಗನ ತೆಗೆದು ಹಾಕ್ತೀವಿ. ಯಾಕೆ ಗುಲ್ಬರ್ಗನ ತೆಗೆದು ಹಾಕ್ತೀವಿ ಅಂದರೆ 2003ರಲ್ಲಿ ಗುಲ್ಬರ್ಗ ಕಮಿಷನರೇಟ್ ಆಗಿರಲಿಲ್ಲ. ಹಾಗೆ ಬಳ್ಳಾರಿ ಕೂಡ ಆಗಿರಲಿಲ್ಲ. ಬಳ್ಳಾರಿ ಮೊನ್ನೆ ಆಗಿದೆ, ಸರಿನಾ. ಸೊ ಆ ರೀತಿ ಏನಾದರೂ ಸ್ವಲ್ಪ ತಲೆ ಓಡಿಸಿದ್ರೆ ಆನ್ಸರ್ ಸಿಗುತ್ತೆ. ಯಾವುದು ಗುಲ್ಬರ್ಗ ಅದಕ್ಕೆ ಸರಿಯಾದ ಆನ್ಸರ್. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಹಾಳು ಹಂಪೆಯ ಅವಶೇಷಗಳು ಎಲ್ಲಿದ್ದಾವೆ ಅಂತಾರೆ. ಇವಾಗ ವಿಜಯನಗರ ಜಿಲ್ಲೆಯಲ್ಲಿದ್ದಾವೆ. 2021ರಲ್ಲಿ ಹೊಸದಾಗಿ ಒಂದು ಜಿಲ್ಲೆ ಆಗುತ್ತೆ ವಿಜಯನಗರ ಜಿಲ್ಲೆ. ಎಷ್ಟು ತಾಲೂಕುಗಳಿದ್ದಾವೆ ಅಂತ ಕೇಳಿದರೆ 6 ತಾಲೂಕುಗಳಿದ್ದಾವೆ, ಓಕೆನಾ. ಹೊಸಪೇಟೆ, ಹೂವಿನಹಡಗಲಿ, ಮತ್ತು ಹರಪನಹಳ್ಳಿ ಅಂತ ಬರುತ್ತೆ, ಮತ್ತು ಇನ್ನೊಂದು ಯಾವುದು ಕೂಡ್ಗಿ ಅಂತ ಬರುತ್ತೆ, ಮತ್ತು ಇನ್ನೂ 2 ತಾಲೂಕು ಬರುತ್ತೆ, ಸರಿನಾ. ಸೊ 6 ತಾಲೂಕಿದ್ದಾವೆ ಎಲ್ಲಿ? ವಿಜಯನಗರ ಡಿಸ್ಟಿಕ್ಕಲ್ಲಿ. ಸೊ ಬೀದರ್ ಜಿಲ್ಲೆ ಯಾವುದು ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಯಾವುದು ಅಂದರೆ ಬಳ್ಳಾರಿ ಜಿಲ್ಲೆ, ಬಟ್ ನಿಜವಾದ ಸರಿಯಾದ ಉತ್ತರ ಯಾವುದಂದರೆ ವಿಜಯನಗರ ಜಿಲ್ಲೆ. ಸೊ ನೆಕ್ಸ್ಟ್ ಯಾವುದೇ ಅಂದರೆ ಭಾರತದಲ್ಲಿ ಅತಿ ದೊಡ್ಡ ನೌಕಾನೆಲೆ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ರೂಪುಗೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಕದಂಬ ನೌಕಾನೆಲೆ ಇದೆಯಲ್ಲ, ಓಕೆನಾ, ಸೀಬರ್ಡ್ ನೌಕಾನೆಲೆ, ಅದು ಎಲ್ಲಿದೆ ಅಂತ ಕೇಳಿದ್ರೆ ಕಾರವಾರದಲ್ಲಿದೆ, ಉತ್ತರ ಕನ್ನಡ ಜಿಲ್ಲೆ. ಸೊ ನೆಕ್ಸ್ಟ್ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ 2024 ಮಿಶ್ರ ಡಬಲ್ಸ್ನಲ್ಲಿ ಲಿಯಾಂಡರ್ ಪೇಸ್ ಜೊತೆಗೆ ಆಡಿದವರು ಯಾರು ಅಂತ ಕೇಳಿದ್ದಾರೆ, ಓಕೆನಾ. ಲಿಯಾಂಡರ್ ಪೇಸ್. ಆವಾಗ ಈ ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತರಾಜ್ ಅವರಿಗೆ ಹಾಲ್ ಆಫ್ ಫೇಮ್ ಅವಾರ್ಡ್ ಸಿಕ್ಕಿದೆ 2024ರಲ್ಲಿ, ಅದು ನೆನ್ಪಿಟ್ಕೊಳ್ಳಿ. ಲಿಯಾಂಡರ್ ಪೇಸ್ ಅಂದರೆ ಟೆನ್ನಿಸ್ಗೆ ಸಂಬಂಧಿಸಿದ್ದಾರೆ, ಸರಿನಾ. ಇವಾಗಿದ್ರೇನು 2024 ಆಸ್ಟ್ರೇಲಿಯನ್ ಡಬಲ್ಸ್ ಒಳಗೆ ಯಾರು ಅಂದರೆ ಮ್ಯಾಥ್ಯೂ ಎಬ್ಡನ್ ಮತ್ತು ರವಿ ಬೋಪಣ್ಣ, ಓಕೆನಾ. ಈ ಬೋಪಣ್ಣ ಮತ್ತು ಮ್ಯಾಥ್ಯೂ ಎಬ್ಡನ್ಗೆ ಇಬ್ಬರು ಇದ್ರೇನು ಮಿಶ್ರ ಒಳಗೆ ಗೋಲ್ಡ್ ಗೆದ್ದಿದ್ದಾರೆ, ಓಕೆನಾ, ಡಬಲ್ಸಲ್ಲಿ, ಆಸ್ಟ್ರೇಲಿಯನ್ ಡಬಲ್ಸಲ್ಲಿ, ಸರಿನಾ. ಸಿಂಗಲ್ಸಲ್ಲಿ ಯಾರು ಅಂತಂದರೆ ಒಂದು ಇಟಲಿಯ ಜಾನಿಕ್ ಸಿನ್ನರ್, ಹಾಗೆ ವುಮೆನ್ಸಲ್ಲಿ ಅರೇನಾ ಸಂಬೆಲಿಕ. ಯಾವ ದೇಶ ಅಂದರೆ ಬೆಲಾರಸ್ ದೇಶದವರು, ಸರಿನಾ. ಹಾಗೆ ಆ ಬೆಲಾರಸ್ ದೇಶದ ಅರೇನಾ ಸಂಬೆಲಿಕ ಇದ್ದಾರಲ್ಲ, ಇವತ್ತು ಪ್ರೆಸೆಂಟ್ ಇದ್ರೆ ನ್ಯೂಸಲ್ಲಿದೆ, ಅಗ್ರಗಣ್ಯ ಇದ್ದಾರೆ. ಇವಾಗ ಟಾಪ್ 1 ಯಾರಿದ್ದಾರೆ ಟೆನ್ನಿಸಲ್ಲಿ ಅಂತಂದರೆ ರ್ಯಾಂಕಿಂಗ್ ಇದ್ದಾರೆ ಅಂದರೆ ಅವರು ಅರೇನಾ ಸಂಬೆಲಿಕ, ಸರಿನಾ. ಸೊ ಸೆಕೆಂಡ್ ಯಾರಿದ್ದಾರೆ ಅಂತ ಕೇಳಿದ್ರೆ ಪೋಲೆಂಡ್ ದೇಶದ ಈಗಾ ಸ್ವಿಯಾಟೆಕ್, ಓಕೆ. ನೆಕ್ಸ್ಟ್ ಥರ್ಡ್ ಯಾರಾದರೂ ಇರಬೇಕಲ್ವ, ಅವ್ರು ಯಾರಂದರೆ ಕೋಕೋ ಗಫ್ ಅಂತ ಬರ್ತಾರೆ. ಯಾವ ದೇಶ ಅಂದರೆ ಅಮೇರಿಕಾದವರು, ಸರಿನಾ. ನೆನ್ಪಿಟ್ಕೊಳ್ಳಿ, ಈ 3 ಟಾಪ್ 3 ಇರೋರು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಬಿಹಾರ ರಾಜ್ಯದ ಈಗಿನ ರಾಜ್ಯಪಾಲರು ಯಾರು ಅಂತ ಕೇಳಿದ್ದಾರೆ. ಈಗಿನ ರಾಜ್ಯಪಾಲರು, ಓಕೆ. ಇವಾಗ ರೀಸೆಂಟಾಗಿ ಇವ್ರದ್ದೇನು ಬೇಕಾಗಿಲ್ಲ, ರೀಸೆಂಟಾಗಿ ರಾಜ್ಯಪಾಲರು ನೇಮಕ ಆಗಿದ್ದಾರೆ. ಮೇಘಾಲಯಕ್ಕೆ ನೇಮಕ ಆಗಿದ್ದಾರೆ ಯಾರು ಅಂದರೆ ಶ್ರೀ ವಿಜಯ್ ಶಂಕರ್ ಅಂತ ಬರ್ತಾರೆ. ಹಾಗೆ ಮಹಾರಾಷ್ಟ್ರಕ್ಕೆ ನೇಮಕ ಆಗಿದ್ದಾರೆ ಯಾರು ಅಂದರೆ ರಾಧಾಕೃಷ್ಣನ್, ಸರಿನಾ. ಸೊ ನೆಕ್ಸ್ಟ್ ಯಾವುದಂದರೆ ಆಸಾಮ್ಗೆ ನೇಮಕ ಆಗಿದ್ದಾರೆ ಲಕ್ಷ್ಮಣ ಆಚಾರ್ಯ ಅಂತ ಬರ್ತಾರೆ. ಹಾಗೆ ಮಣಿಪುರದಲ್ಲಿ ಕ್ರೈಸಿಸ್ ಜಾಸ್ತಿ ಇದೆ, ಅಲ್ಲಿ ಯಾರು ಅಂತಂದರೆ ಅಲ್ಲಿ ಕೂಡ ಲಕ್ಷ್ಮಣ ಆಚಾರ್ಯ ಇದ್ದಾರೆ. ಯಾಕೆ ಒಂದೇ ರಾಜ್ಯದವ್ರು 2 ರಾಜ್ಯದಲ್ಲಿ ಇರಬೇಕಂತ? ಹೌದು, ಇರ್ಬೋದು. ಯಾಕಂದರೆ ಅದಕ್ಕೆ ಬಾರ್ಡ್ರ್ ಅಂಟ್ಕೊಂಡದ್ದು ಏನು ರಾಜ್ಯ ಇರ್ತಾವಲ್ಲ, ಅದರದ್ದು ಇದ್ರೇನೋ ರಾಜ್ಯಪಾಲರು ಒಬ್ಬರೇ ಇರೋಕ್ಕಿದ್ರೆ ಅವಕಾಶ ಇದೆ ಸಂವಿಧಾನದಲ್ಲಿ, ಸರಿನಾ. ಏನು ಅಸ್ಸಾಂ ಇದ್ರೆ ಹಾಗಾದರೆ ಮಣಿಪುರ ಜೊತೆ ಗಡಿ ಹೊಂದ್ಕೊಂಡದ ಅಂತ? ಹೌದು, ಗಡಿ ಹೊಂದ್ಕೊಂಡಿದೆ. 6 ರಾಜ್ಯದ ಜೊತೆ ಇದ್ರೇನೋ ಗಡಿ ಹೊಂದ್ಕೊಂಡಿದೆ. ಒಂದು ರಾಜ್ಯ ಯಾವುದು ಅಂತ ಕೇಳಿದ್ರೆ ಅದು ಅಸ್ಸಾಂ. 7 ಸಿಸ್ಟರ್ಸಲ್ಲಿ 6 ಸಿಸ್ಟರ್ ಜೊತೆ ಇದ್ರೆ ಈ ದೊಡ್ಡ ಸಿಸ್ಟರ್ ಅಸ್ಸಾಂ ಇದ್ರೆ ಗಡಿ ಹಂಚ್ಕೊಂಡಿದೆ, ಸರಿನಾ. ಸೊ ನೆಕ್ಸ್ಟ್ ಯಾವುದಿದೆ ಅಂತಂದರೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದವರು, ಓಕೆ. ನಾಯಕರಾರು ಇವಾಗ ಪ್ರೆಸೆಂಟ್ ಯಾರು ಅಂತಂದರೆ ಇವರು ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರಲ್ಲ, ಅವರು ವಿರೋಧ ಪಕ್ಷದ ನಾಯಕರಿದ್ದಾರೆ ಲೋಕಸಭೆಯಲ್ಲಿ. ರಾಹುಲ್ ಗಾಂಧಿ ಇದ್ದಾರೆ. ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಯಾರು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ.
ಹಾಗೆ ರಾಜ್ಯಸಭೆಯಲ್ಲಿ ನಾಯಕ ಯಾರು ಅಂತ ಕೇಳಿದ್ರೆ ಅಂದರೆ ವಿರೋಧ ಪಕ್ಷದಲ್ಲ, ಸ್ವಪಕ್ಷದ ನಾಯಕ ಯಾರು ಅಂದರೆ JP ನಡ್ಡಾ. ಸರಿನಾ? ಸೊ ನೆಕ್ಸ್ಟ್ ಏನಿದೆ, ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಹೇಳಿದೆ ಅಲ್ವಾ, ಇದು ಲಾಸ್ಟ್ ಕ್ವಶನಲ್ಲಿ ರಿಪೀಟ್ ಆಗಿದೆ, ಸಿಸ್ಟೋಲಿಕ ಮತ್ತು ಡಯಾಲಿಸ್ಟೋಲಿಕ.